ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSSM ಮೂವ್ಮೆಂಟ್ನ ಎಲ್ಲ ಸೀನಿಯರ್ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧ್ ಅಚ್ಯುತ್ ಮಾಸ್ಟರ್ ಅವರಿಗೆ ವಂದಿಸುತ್ತಾ, ಹರಿವಾಯು ಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿದಂತಹ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ಹಾಗೆ ಯೂಟ್ಯೂಬ್ ಮತ್ತು ಜೂಮ್ನಲ್ಲಿ ಭಾಗವಹಿಸಿದಂಥ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ಈ ನಮ್ಮ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ, ಯಕ್ಷಗಂಧರ್ವ ಕಿನ್ನರ ನಾಗರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಮೇಲಿನ ಲೋಕಗಳ ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಈ ಬ್ರಹ್ಮಾಂಡದಲ್ಲಿ ಯಾರೆಲ್ಲ ಎನ್ಲೈಟೆಡ್ ಮಾಸ್ಟರ್ಸ್ ಅಂತ ಇದ್ದಾರೆ, ಮೋಕ್ಷ ಜೀವಿಗಳು, ಯಾರೆಲ್ಲ ಬ್ರಹ್ಮರ್ಷಿಗಳು ಅಂತ ಇದ್ದಾರೆ, ಗ್ರ್ಯಾಂಡ್ ಮಾಸ್ಟರ್ಸ್ ಅಂತ ಇದ್ದಾರೆ, ಅವರೆಲ್ಲರ ಚೈತನ್ಯವನ್ನು ಕೂಡ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಆವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರನ್ನ ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಅವರೆಲ್ಲರ ಚೈತನ್ಯವನ್ನು ಕೂಡ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಆವಾಹನೆಯನ್ನು ಮಾಡೋಣ. ನಮ್ಮೆಲ್ಲರ ಪೂರ್ಣಾತ್ಮವನ್ನ ಆವಾಹನೆಯನ್ನು ಮಾಡೋಣ. ಸದಾನಂದ ಯೋಗಿಗಳು, ಮಹಾ ಅವತಾರ ಬಾಬಾಜಿಯವರನ್ನ, ಬುದ್ಧ ಭಗವಾನರನ್ನ, ಶ್ರೀಕೃಷ್ಣರನ್ನ, ಮಹಾವೀರರನ್ನ, ರಮಣ ಮಹರ್ಷಿಗಳ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಭಗವಂತನನ್ನ ಆವಾಹನೆಯನ್ನು ಮಾಡುತ್ತಾ, ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿಯಲ್ಲಿ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ, ಕೃಷ್ಣನ ಪ್ರೇರಣೆಯಂತೆ ಭಗವದ್ಗೀತಾ ಜ್ಞಾನ ಯಜ್ಞ ನಡೀತಾ ಇತ್ತು. ಅದರಲ್ಲಿ ಕೃಷ್ಣ ಈಗಾಗಲೇ 9ನೇ ಅಧ್ಯಾಯದಲ್ಲಿ ಅಧ್ಯಾಯವನ್ನು ಹೇಳ್ತಾ ಇದ್ದ. 9ನೇ ಅಧ್ಯಾಯದಲ್ಲಿ ವಿಶೇಷವಾಗಿ ತನ್ನ ವಿಭೂತಿ ರೂಪವನ್ನ ಹೇಳ್ಕೊಂಡು ಬರ್ತಾ ಇದ್ದ. ವಿಭೂತಿ ರೂಪವನ್ನ ಹೇಳ್ದ, ನಾನು ಯಜ್ಞದಲ್ಲಿ ಹೀಗೆಲ್ಲ ಇದ್ದೇನೆ, ಯಜ್ಞದ ಒಂದೊಂದು ವಸ್ತುವಿನಲ್ಲೂ ಕೂಡ ಹೇಗೆ ಇದ್ದೇನೆ, ಹೇಗೆ ನನ್ನ ಸನ್ನಿಧಾನ ಇದೆ ವಿಶೇಷವಾಗಿ ಅನ್ನೋದನ್ನ ತಿಳಿಸಿಕೊಂಡು ಬಂದ. ಈಗ ಅದನ್ನ ತಾನು ಮುಂದುವರಿಸ್ತಾ ಹೇಳ್ತಾ ಇದ್ದಾನೆ. ವಿಶೇಷವಾಗಿ ಸಂಬಂಧಗಳಲ್ಲಿ, ಪ್ರತಿಯೊಬ್ಬರ ಜೀವನದಲ್ಲಿ ನಮ್ಮಲ್ಲಿ ಬೇಕಾದಷ್ಟು ಸಂಬಂಧಗಳಿರ್ತದಲ್ಲ, ಆ ಸಂಬಂಧದಲ್ಲಿ ಭಗವಂತ ನಾನು ಹೇಗೆ ಅಡಗಿದ್ದೇನೆ, ನಾನು ಹೇಗೆ ಕೂತಿದ್ದೇನೆ ಅನ್ನೋದನ್ನ ಹೇಳ್ತಾ ಇದ್ದಾನೆ ಇಲ್ಲಿ. ಪಿತಾ ಅಹಂ ಅಸ್ಯ ಜಗತಃ, ಮಾತಾ ಧಾತಾ ಪಿತಾಮಹ. ಅಂದ್ರೆ ನಾನೇ ತಂದೆಯಾಗಿದ್ದೇನೆ, ನಾನೇ ತಾಯಿಯಾಗಿದ್ದೇನೆ, ನಾನೇ ಧಾರಕ ಮತ್ತು ನಾನೇ ಪಿತಾಮಹ. ಅಂದ್ರೆ ನಮಗೆ ತಿಳಿದಂತೆ ಒಬ್ಬರು ತಂದೆ ಆಗ್ಬೋದು ಅಥವಾ ತಾಯಿ ಆಗ್ಬೋದು, ಆದ್ರೆ ಇಬ್ರು ಒಂದೇ ಆಗ್ಲಿಕ್ಕಾಗಲ್ಲ. ಒಂದು ತಂದೆ ಆಗ್ಬೇಕು, ಇಲ್ಲ ತಾಯಿ ಆಗ್ಬೇಕು. ಆದ್ರೆ ಭಗವಂತ ಹಾಗಲ್ಲ, ಅವನು ತಂದೆಯೂ ಹೌದು, ತಾಯಿಯೂ ಹೌದು. ಇದು ಭಗವಂತನಲ್ಲಿ ಮಾತ್ರ ಸಾಧ್ಯ. ಅಂತಹ ಭಗವಂತ ಎಲ್ಲರಿಗೂ ಅಪ್ಪನೂ ಹೌದು, ಎಲ್ಲರಿಗೂ ಅಮ್ಮನೂ ಕೂಡ ಹೌದು. ಹಾಗೆ ತಂದೆಯೊಳಗೆ ತಂದೆಯಾಗಿ, ತಾಯಿಯೊಳಗೆ ತಾಯಿಯಾಗಿ ತುಂಬಿರುವ ಆ ಶಕ್ತಿ ಅದು ಭಗವಂತ. ಆ ಆ, ಹಾಗಾಗಿ ಒಂದು ತಾಯಿ ತನ್ನ ಮಗುವನ್ನ, ಅದು ಬರೀ ಒಂದು ಮನುಷ್ಯರ ಬಗ್ಗೆ ಮಾತ್ರ ಹೇಳ್ತಾ ಇರೋದು, ಪ್ರತಿಯೊಂದು ಸಮಸ್ತ ಚರಾಚರ ಜೀವರಾಶಿಗಳು, ಆ ಒಂದು ಪ್ರಾಣಿಯ ಒಳಗೆ ಆ ಭಗವಂತ ಕೂತಿಲ್ಲ ಅಂತಂದ್ರೆ ಆ ಒಂದು ಬಾಂಧವ್ಯ ಅನ್ನೋದು, ಆ ಮಾತೃ ವಾತ್ಸಲ್ಯ ಅನ್ನೋದು ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಾಂದ್ರೆ ಎಲ್ಲೋ ಬಿಸಾಕಿ ಹೋಗ್ಬಿಡ್ತಾರೆ. ಇಲ್ಲಾಂದ್ರೆ ಅಯ್ಯೋ ಅದು ಹೇಗಿದ್ರು ಅಯ್ಯೋ ನನ್ನ ಮಗು, ನನ್ನ ಮಗು. ಒಂದು ಪಶು ಪಕ್ಷಿ ಪ್ರಾಣಿ ಎಂತ ಎ- ಎ- ಎಷ್ಟೇ ಇದಿದ್ರು ಕೂಡ ತನ್ನ ಮಗುವನ್ನು ಎಷ್ಟು ಪ್ರೀತಿಸ್ತದೆ ಆ ತಾಯಿ. ಯಾಕೆ ಅಂತಂದ್ರೆ ಭಗವಂತ ಅದ್ರ ಒಳಗೆ ಅಷ್ಟು ಕಾರುಣ್ಯ ಇಟ್ಟಿದ್ದಾನೆ. ತಾನು ತಾನು ಅದ್ರ ಒಳಗಡೆ ಆ ರೂಪದಿಂದ ತಾನು ಸನ್ನಿಹಿತನಾಗಿರ್ತಾನೆ. ಇಲ್ಲದೆ ಹೋದ್ರೆ ಒಬ್ಬ ತಾಯಿಗಲ್ಲದೆ ಅದು ಬೇರೆಯವರಿಗೆ ಆ ಒಂದು ಬಾಂಧವ್ಯ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ತಾಯಿಗೆ ಯಾಕಿರ್ತದೆ ಅಂದ್ರೆ ಭಗವಂತ ಒಳಗೆ ತಾಯಿಯಾಗಿ ಕೂತಿದ್ದಾನೆ, ಆದ್ರೆ ಎಲ್ಲರಿಗೂ ತಾಯಿಯಾಗಿ ಕೂತಿಲ್ಲ. ಹಾಗಾಗಿ ಆ ತಾಯಿಯಲ್ಲಿ ಆ ವಿಶೇಷ ಗುಣ ಇದೆ. ಹಾಗೆ ದೇವರು ಹೇಳ್ತಾ ಇದ್ದಾನೆ. ಹಾಗಾಗಿ ಆ ಹಾಗೆ ತಂದೆ ತಾಯಿ ಏನಿದ್ದಾರೆ ಅವರೆಲ್ಲೆಲ್ಲ ನಾನೇ ಇದ್ದೀನಪ್ಪ ಅಂತ ಮುಂದೆ ಹೇಳ್ತಾ ಇದ್ದಾನೆ. ಪ್ರಳಯ ಕಾಲದಲ್ಲಿ ಜಗತ್ತನ್ನ ತನ್ನ ಉದರದಲ್ಲಿ ಧರಿಸಿ, ಸೃಷ್ಟಿ ಕಾಲದಲ್ಲಿ ಅದನ್ನ ಭಗವಂತ ಹೆತ್ತ ಹೊತ್ತ ಮತ್ತೆ ಹೊತ್ತು ಸಲಹುವ ತಾಯಿಯೂ ಕೂಡ ಅವನೇ ಆಗಿದ್ದಾನೆ. ಆದ್ದರಿಂದ ಭಗವಂತ ತಾಯಿಯೂ ಹೌದು. ಆ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ತಾಯಿಯ ಒಳಗೂ ಕೂಡ ಆ ತಾಯಿಯ ತಾಯ್ತನವನ್ನ ಜಾಗೃತಗೊಳಿಸಿ ತಾಯಿಯ ಒಳಗೆ ತಾಯಿಯಾಗಿ ತುಂಬಿರುವವನು ಕೂಡ ಅದೇ ಭಗವಂತನಾಗಿದ್ದಾನೆ. ಹಾಗಾಗಿ ಎಲ್ಲ ತಂದೆಯೆಂದರ ಒಳಗೂ ಕೂಡ ಇದ್ದು ಅವರಲ್ಲಿ ಪಿತೃಗುಣವನ್ನ ಜಾಗೃತಗೊಳಿಸುವವನು ಅವನೇ ತಂದೆಯಾಗಿದ್ದಾನೆ. ಹಾಗಾಗಿ
ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಮುಂದೆ ಹೇಳ್ತಾ ಇದ್ದಾನೆ, ಲೋಕದಲ್ಲಿ ಗಂಡು ಹೆಣ್ಣಲ್ಲ, ಹೆಣ್ಣು ಗಂಡಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಭಗವಂತ ಎಲ್ಲರ ಬಿಂಬ ರೂಪವೂ ಹೌದು. ಅಂದ್ರೆ ಗಂಡಿನೊಳಗೆ ಗಂಡಾಗಿ ಕೂದಿದ್ದಾನೆ, ಹೆಣ್ಣಿನೊಳಗೆ ಹೆಣ್ಣಾಗಿ ಕೂದಿದ್ದಾನೆ. ಅಂದ್ರೆ ಹೆಣ್ಣಿಗೆ ಹೆಣ್ಣತನ ಬರಬೇಕು ಅಂದ್ರೆ ಭಗವಂತ ತಾನು ಹೆಣ್ಣು ರೂಪದಿಂದ ಒಳಗೆ ಕೂತಿರುವುದು, ಅದೇ ಮೋಹಿನಿ ರೂಪ. ಹಾಗಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ನಾವೆಲ್ಲ ಏನಂತೀವಿ ಅಂದ್ರೆ ದೇವರು ಅಂದ್ರೆ ಗಂಡು ಅಂತ ಹೇಳಿ. ಆ, ಅದಕ್ಕೆ ಹೇಳ್ತಾ ಇದ್ದಾನೆ, ದೇವರಂದ್ರೆ ಗಂಡು ಅಲ್ಲ ಹೆಣ್ಣು ಅಲ್ಲ, ಅವನು ಗಂಡು ಹೌದು ಹೆಣ್ಣು ಹೌದು. ಯಾಕೆಂದ್ರೆ ಹೆಣ್ಣು ರೂಪಗಳು ಇದ್ದಾವೆ, ಗಂಡು ರೂಪನೂ ಇದೆ. ಹಾಗಾಗಿ ಪು- ಆದ್ರೆ ಅವನು ಪುರುಷ, ಸ್ತ್ರೀ ಹೌದು, ಆದ್ರೆ ಸ್ತ್ರೀಯಲ್ಲಿರುವ ದೋಷ ಅವನಲ್ಲಿಲ್ಲ. ಪುರುಷ ಹೌದು, ಆದರೆ ಪುರುಷರಲ್ಲಿರುವ ದೋಷ ಅವನಲ್ಲಿಲ್ಲ. ಆದ್ದರಿಂದ ಆತ ಲಿಂಗಾತೀತ, ಅವನಿಗೆ ಲಿಂಗ ಅನ್ನೋದಿಲ್ಲ. ಇದನ್ನ ನಾವು ಭಗವಂತನ ಹೆಸರುಗಳಲ್ಲೂ ಕೂಡ ನಾವು ಕಾಣ್ತೀವಿ. ಅಲ್ಲಿ ಎಷ್ಟೋ ಸಾರಿ ದೇವರ ಹೆಸರು ಸ್ತ್ರೀ ರೂಪದಲ್ಲಿರುವ ಹಾಗೂ ಕಾಣಿಸ್ತದೆ. ಹಾಗಾಗಿ ನಾವು ಇಲ್ಲಿ ಮನುಷ್ಯರನ್ನ ಗಂಡು ಹೆಣ್ಣು ಅಂತ ಅಳೆಯಬಹುದೇ ಹೊರತು ದೇವರನ್ನ ಗಂಡು ಹೆಣ್ಣು ಅಂತ ಅಳೆಯುವ ಅಳೆಯುವ ಹಾಗಿಲ್ಲ. ಹ? ಹಾಗಾಗಿ ಇಲ್ಲಿ ಯಾರಾದ್ರೂ ನೋಡಿದ್ರ, ಹ್ಮ್ ಈ ಇಡೀ ಜಗತ್ತನ್ನ ಆಳ್ತಾ ಇರೋ ದೇವರು ಕೂಡ ಗಂಡು ಅಂತ ಯಾರಾದ್ರೂ ಆ ಏನಂತೀವಿ, ವಾದ ಮಾಡೋ ಹಾಗಿಲ್ಲ. ಅದರಲ್ಲೂ ಗಂಡು ಮಕ್ಕಳು. ಯಾಕೆಂದ್ರೆ ದೇವರಿಗೆ ಅವನು ಗಂಡು ಅಲ್ಲ ಹೆಣ್ಣು ಅಲ್ಲ, ಎಲ್ಲವೂ ಹೌದು. ಹಾಗಾಗಿ ಭಗವಂತನೇ ದಾತ. ಆತ ಅನಾದಿ ಅನಂತ ಕಾಲದಲ್ಲಿ ಈ ಜಗತ್ತಿನ ಧಾರಣೆ ಪೋಷಣೆ ಮಾಡುವ ಚತುರ್ಮುಖ ಬ್ರಹ್ಮನೊಳಗಿದ್ದು, ಪಿತಾಮಹ ಶಬ್ದ ವಾಚ್ಯದಿಂದ ಆ ಭಗವಂತನೇ ಇಡೀ ಜಗತ್ತನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ. ಪ್ರತಿಯೊಂದು ಸಂಬಂಧದ ಹಿಂದೆ ಭಗವಂತನ ಸಂಬಂಧವಿದೆ. ಅವನು ಒಳಗಡೆ ಕೂತಿರ್ತಾನೆ, ಆದರೆ ನಮಗೆ ಅದರ ಕಲ್ಪನೆ ಇರುವುದಿಲ್ಲ. ಆಯಾ ಜೀವದ ಪ್ರಾರಬ್ಧಕ್ಕೆ, ಕರ್ಮಕ್ಕೆ ಅನುಗುಣವಾಗಿ ಆ ಸಂಬಂಧಗಳನ್ನು ಬೆಸೀತಾನೆ, ಆ ಸಂಬಂಧಗಳನ್ನು ಬೆಳೆಸ್ತಾನೆ. ಅವರಲ್ಲಿರುವಂತಹ ಪ್ರೀತಿ, ಮಮತೆ, ಶತ್ರುತ್ವ ಎಲ್ಲವೂ ಭಗವಂತನದು ಕಾರ್ಯಕ್ರಮ. ಹೀಗೆ ಅದು ಅವರವರ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ಅಷ್ಟೆಲ್ಲ ಮಾಡಿಸ್ತಾ ಇದ್ದೇನೆ. ಇವತ್ತು ಚೆನ್ನಾಗಿರ್ತಾರೆ, 2 ದಿನ ಚೆನ್ನಾಗಿರಲ್ಲ. 4 ಜನ ಚೆನ್ನಾಗಿದ್ರೆ 8 ಜನ ಚೆನ್ನಾಗಿರಲ್ಲ. ಯಾಕೆ? ಅವರ ಪ್ರಾರಬ್ಧ ಕರ್ಮ. ಒಳಗಿರೋದು ಅದೇ ದೇವರು ಮಾಡಿಸ್ತಾ ಇದ್ದಾರೆ. ಇದನ್ನ ನಾವು ತಿಳಿದಾಗ ನಮ್ಮ ಜೀವನ ಸುಗಮವಾಗ್ತದೆ. ಒಬ್ಬರು ನಮ್ಮನ್ನು ದ್ವೇಷಿಸಿದಾಗ ಕುಗ್ಗುವ ಅಗತ್ಯ ಇಲ್ಲ. ದೇವರೇ ಒಳಗಡೆ ಅವರಿಗೆ ಪ್ರೇರಣೆ ಮಾಡಿ ನಮ್ಮನ್ನು ದ್ವೇಷ ಮಾಡ್ತಾ ಇದ್ದಾರೆ. ಒಬ್ಬರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿ ಹಿಗ್ಗುವ ಅವಶ್ಯಕತೆಯೂ ಇಲ್ಲ. ಆ ಯಾಕೋ ದೇವರಲ್ಲೇ ಪ್ರೇರಣೆ ಮಾಡಿ ಅವರು ನಮ್ಮನ್ನ ಪ್ರೀತಿಸಿದ ಹಾಗೆ ಮಾಡ್ತಾ ಇದ್ದಾರೆ. ಎಲ್ಲವೂ ನಮ್ಮ ಜೀವ ಸ್ವಭಾವ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ಭಗವಂತ ಮಾಡ್ತಾ ಇರುವ ಲೀಲೆ ಇದು ಅಂತ ಹೇಳಿ, ಇದೆಲ್ಲವೂ ನಂದೇನಪ್ಪ ಲೀಲೆ. ಆದ್ರೆ ಅದು ಜ್ಞಾನಿಗಳಿಗೆ ಅದರ ಅರ್ಥ ಗೊತ್ತಿರ್ತದೆ, ಅದರ ಹಿಂದಿನ ಮರ್ಮ ಗೊತ್ತಿರ್ತದೆ. ಹಾಗಾಗಿ ಎಲ್ಲವನ್ನೂ ಅವರು ಸಮಾನವಾಗಿ ಸ್ವೀಕರಿಸ್ತಾರೆ. ಆದ್ರೆ ಏನು ಗೊತ್ತಿಲ್ಲದ ಮಂದಿ ಆ, ತಾವು ದ್ವಂದ್ವಕ್ಕೆ ಒಳಗಾಗ್ತಾರೆ. ಹಾಗೆ ಆ ಹಾಗಾಗಿ ಮುಂದೆ ಇದನ್ನ ಒಂದು ದೃಷ್ಟಾಂತ ಕೊಟ್ಟು ಹೇಳ್ತಾನೆ. ಏಕೆಂದ್ರೆ ಭಾಗವತದಲ್ಲಿ ಬರ್ತದೆ, ಈ ವೃತ್ರಾಸುರ ಅಂತ ಹೇಳಿ ಬರ್ತಾನೆ. ವೃತ್ರಾಸುರ ಮತ್ತೆ ಇಂದ್ರನಿಗೆ ಒಂದು ಘೋರ ಯುದ್ಧ ಆಗ್ತದೆ. ಹೇಗೆ ಅಂತಂದ್ರೆ, ಈ ವೃತ್ರಾಸುರ ಹುಟ್ಟಿದ್ದೇ ಇಂದ್ರನನ್ನ ಕೊಲ್ಲಿಕ್ಕೆ ಅಂತ. ಆ, ಆದ್ರೆ ಅಲ್ಲಿ ಸ್ವಲ್ಪ ತಪ್ಪಾಗಿ ಇಂದ್ರನಿಂದ ಸಾಯುವ ಮಗ ಅಂತ ಹೇಳಿ ಬರ್ತಾನೆ ವೃತ್ರಾಸುರ. ಅವರಿಬ್ಬರಿಗೂ ಯುದ್ಧ ನಡೀತಾ ಇರ್ತದೆ. ಯುದ್ಧ ನಡೆಯುವಾಗ ವೃತ್ರಾಸುರ ಆ ಒಂದ್ಸಾರಿ ಈ ಇಂದ್ರನ ವಜ್ರಾಯುಧ ಸೃಷ್ಟಿಯಾಗಿದ್ದೇ ಈ ವೃತ್ರಾಸುರನ ಸಂಹಾರ ಮಾಡ್ಲಿಕ್ಕಾಗಿ. ಆಯ್ತಾ? ದದೀಚಿ ಮುನಿಗಳ ಬೆನ್ನೆಲುಬಿನಿಂದ ಈ ವಜ್ರಾಯುಧವನ್ನ ತಯಾರು ಮಾಡ್ತಾರೆ ವಿಶ್ವಕರ್ಮನಿಂದ. ಆಗ ಹೇಳ್ತಾನೆ, ಆ ಏನಾಗ್ತದೆ ಅಂದ್ರೆ, ಈ ವೃತ್ರಾಸುರ ಯುದ್ಧ ಮಾಡ್ತಾ ಇರ್ತಾನೆ, ಭಾರಿ ಘೋರ ಯುದ್ಧ ಮಾಡ್ತಾ ಇರ್ತಾನೆ. ಏನ್ ಮಾಡಿದ್ರು ಇಂದ್ರನಿಗೆ ಸೋಲ್ಸಕ್ ಆಗ್ತಾ ಇರಲಿಲ್ಲ. ಅವಾಗ ಅವನ ಕೈಯಲ್ಲಿದ್ದ ವಜ್ರಾಯುಧ ಜಾರಿ ಬಿದ್ದು ಬಿಡ್ತಾನೆ. ಆಗ ಅವನು ಆಯುಧ ಕೆಳಗೆ ಬಿದ್ದರೆ ಅದೊಂದು ರೀತಿಯ ಅವಮಾನ ಯುದ್ಧದಲ್ಲಿ. ಅದನ್ನು ತೆಗೆದುಕೊಳ್ಳೋದು ಹೇಗೆ? ಅದರಲ್ಲೂ ಆ ವಜ್ರಾಯುಧದಿಂದ ಹೊಡೆದ್ರೆ ಮಾತ್ರ ಅವನು ಸಾಯ್ತಾನೆ. ಜೊತೆಗೆ ಅದು ತಯಾರಾಗಿದ್ದೇ ವೃತ್ರಾಸುರನ ಸಂಹಾರ ಮಾಡ್ಲಿಕ್ಕೆ. ಅವಾಗ ಅವನು ಕೇಳ್ತಾನೆ, ನಾನು ವೃತ್ರಾಸುರ ನಿಜವಾಗ್ಲೂ ಈಗ ಇಂದ್ರ ನಿಶಸ್ತ್ರನಾಗಿದ್ದಾನೆ, ಆ ಟೈಮಲ್ಲಿ ಅವನನ್ನು ಕೊಂದು ಬಿಡಬಹುದಿತ್ತು. ಆದ್ರೆ ವೃತ್ರಾಸುರ ಹೇಳ್ತಾ ಇದ್ದಾನೆ, ಯಾಕೆ ಯೋಚನೆ ಮಾಡ್ತಾ ಇದ್ದೆ ಇಂದ್ರ? ತಗೋ ತಗೋ, ನಾನೇನು ನಿನ್ನ ಅಪಹಾಸ್ಯ ಮಾಡಲು ನೋಡಿದೆ. ಕೈಯಿಂದ ತಪ್ಪಿ ಬಿದ್ದ ಆಯುಧವನ್ನು ತೆಗೆದುಕೊಂಡ ಅಂತ ಅದು ಅವಮಾನ ಇದ್ದಂತೆ. ಹ? ಅದನ್ನ, ಯಾಕೆಂದ್ರೆ ಕೈಯಲ್ಲಿರೋ ಅಸ್ತ್ರವನ್ನೇ ಅವನಿಗೆ ರಕ್ಷಣೆ ಮಾಡ್ಲಿಲ್ಲ ಅಂದ್ರೆ ಅವನು ಯಾವ ರೀತಿ ಯೋಧ ಅನ್ನೋಂಗಾಗ್ತದೆ. ಹಾಗಾಗಿ ನಾನೇನು ನಿನ್ನನ್ನ ಜೋರಕ್ಕೆ ಇದು ಮಾಡಲ್ಲ, ತಗೋ. ಯಾಕೆಂದ್ರೆ ನನಗೆ ಗೊತ್ತಿದೆ, ಆ ವಜ್ರಾಯುಧ ಸೃಷ್ಟಿ ಮಾಡಿದ್ದು ಭಗವಂತ. ಯಾಕಾಗಿ ಅಂದ್ರೆ ನನ್ನನ್ನು ಸಂಹಾರ ಮಾಡ್ಲಿಕ್ಕಾಗಿ. ಆ ನಿನ್ನನ್ನ ಏನೋ ಹುಟ್ಟಿಸಿ, ಏನೋ ನಿನ್ನಿಂದಲೇ ನನ್ನ ಏನೋ ಪ್ರಾಣ ಹೋಗಬೇಕು ಅನ್ನುವುದು ಭಗವಂತನ ಸಂಕಲ್ಪ ಇದೆ. ಆದ್ರೂ ಕೂಡ ಅದೆಲ್ಲ ಗೊತ್ತಿದ್ರು ನಾನು ಯುದ್ಧ ಮಾಡ್ತಾ ಇದ್ದೀನಿ. ಯಾಕೆ ಗೊತ್ತು? ದೇವರು ನನಗೆ ಈ ಪಾತ್ರ ಕೊಟ್ಟಿದ್ದಾನೆ, ಹೋರಾಟ ಮಾಡುವ ಪಾತ್ರ. ನಿನಗೆ ಆ ಪಾತ್ರ ಕೊಟ್ಟಿದ್ದಾನೆ. ಆಯ್ತಾ? ನಾನು ಸಾಯುವ ಪಾತ್ರ
ನೀನು ಸಾಯಿಸುವ ಪಾತ್ರ. ಇದನ್ನ ನಾವು ಚೆನ್ನಾಗಿ ನಿಭಾಯಿಸ್ಬೇಕು. ಹ್ಮ್. ಕೊಟ್ಟ ಕಡೆಯ ಕ್ಷಣದವರೆಗೂ ನಾವು ಹೋರಾಟ ಮಾಡಬೇಕು, ಚೆನ್ನಾಗಿ ನಿಭಾಯಿಸ್ಬೇಕು ಅಂತ ಹೇಳಿ ಆ ವೃತ್ರಾಸುರ ಆ ಇಂದ್ರನಿಗೆ ಹೇಳ್ತಾನೆ. ಆ ಇಂದ್ರ ಅದನ್ನ ಕೇಳಿ ಬಹಳ ಆಶ್ಚರ್ಯ ಆಗ್ತದೆ ಅವ್ನಿಗೆ. ಏನಿದು, ಒಬ್ಬ ದೈತ್ಯನಲ್ಲಿ ಇಂತಹ ಭಗವಂತನ ಬಗ್ಗೆ ಅನುಸಂಧಾನ ಇದೆ ಅಲ್ವಾ. ಇಷ್ಟು ಅವನು ಹೇಳ್ತಾ ಇರೋದು ಎಷ್ಟು ಸತ್ಯ ಅಲ್ವಾ ಅಂತ ಹೇಳಿ ಪುನಃ ಅವನು ಇಂದ್ರ ಜಾಗೃತನಾಗ್ತಾನೆ. ಆ, ಹಾಗೆ ಆ ಒಂದು ಆ, ಇದನ್ನ ಹೇಳ್ತಾರೆ. ಹಾಗೆ ನಾನು ಮುಂದುವರೆದ ಕೃಷ್ಣ ಹೇಳ್ತಾರೆ, ನಾನು ಓಂಕಾರ ಸ್ವರೂಪನಾಗಿದ್ದೆ. ಓಂಕಾರ, ಓಂ ಹರಿಹಿ ಓಂ. ವೇದದಲ್ಲಿ ಮೊದಲನೇ ವೇದ ಶುರುವಾಗದೆ ಹರಿಹಿ ಓಂ ಅಂತ. ಹರಿಹಿ ಓಂ ಅಂತ ಹೇಳಿಲ್ಲ ಅಂದ್ರೆ ಅದು ಸಂಪೂರ್ಣ ವೇದ ಅಂತ ಅನಿಸಿಕೊಳ್ಳೋದಿಲ್ಲ. ಅದು 4 ವೇದಗಳು ಅಷ್ಟೇ. ಹರಿಹಿ ಓಂ, ಆ ಓಂಕಾರ ಇಡೀ ಬ್ರಹ್ಮಾಂಡದ ಸಾರದ ಒಂದು, ಇಡೀ ಬ್ರಹ್ಮಾಂಡವನ್ನ ಸಾರ ತೆಗೆದರೆ ಏನ್ ಉಳಿತದೋ, ಇಡೀ ವೇದ ಉಪನಿಷತ್ತುಗಳನ್ನ ಸಾರ ತೆಗೆದ್ರೆ ಲಾಸ್ಟಿಗೆ ಏನ್ ಉಳಿತದೋ, ಹೇಗೆ ಒಂದು ಹಾಲನ್ನ ಲಾಸ್ಟ್ ಎಲ್ಲ ಸಾರ ತೆಗೆದು ಲಾಸ್ಟಿಗೆ ತುಪ್ಪ ಉಳಿತದಲ್ಲ, ಹಾಗೆ ಈ ಓಂಕಾರ ಅನ್ನೋದು, ಆ ಓಂಕಾರದ ಪ್ರತಿಪಾದ್ಯನಾದವನು ನಾನೇ ಆಗಿದ್ದೇನೆ. ಪ್ರಪಂಚದಲ್ಲಿ ಎಲ್ಲ ಶಬ್ದವು ಹುಟ್ಟಿದ್ದು ಓಂಕಾರದಿಂದ. ಆದ್ದರಿಂದ ಭಗವಂತ ಸರ್ವ ಶಬ್ದವಾಚ್ಯ. ಸಂಸ್ಕೃತದಲ್ಲಿನ ಎಲ್ಲಾ ಶಬ್ದಗಳು ಕೂಡ ಓಂಕಾರದಿಂದಲೇ ಆವಿರ್ಭಾವಗೊಂಡ ಶಬ್ದಗಳು. ಪ್ರತಿಯೊಂದು ವ್ಯಂಜನಾಕ್ಷರಗಳು ಕೂಡ ಏನು ನಮ್ಮಲ್ಲಿ ವರ್ಣಮಾಲೆಗಳು ಅಂತ ಬರ್ತದೆ, ಆ ಎಲ್ಲಾ ವರ್ಣಮಾಲೆಗಳ ಮೂಲ ಓಂಕಾರ ಉಂಟು. ಹಾಗಾಗಿ ಆ ವರ್ಣಮಾಲೆಯಿಂದ ಸೃಷ್ಟಿಯಾದ ಪ್ರತಿಯೊಂದು ಶಬ್ದವೂ ಕೂಡ ಅದು ಭಗವಂತನನ್ನೇ ಹೇಳ್ತಾ ಇದೆ. ಆ ಓಂಕಾರದಿಂದ ಯಾವ ಈ ಎಲ್ಲ 52 ಅಕ್ಷರಗಳೇನಿದೆ, ಆ ಅಕ್ಷರಗಳು ಆದುವಂತೆ. ಅದರಿಂದಲೇ ಆ ಒಂದು ಅಕ್ಷರವನ್ನೇ ಬಳಸಿ ಅಲ್ವ ನಾವೆಲ್ಲ ಆ ಅಕ್ಷರಗಳನ್ನ ಶಬ್ದಗಳನ್ನ ಸೃಷ್ಟಿ ಮಾಡೋದು. ಸೊ ಏನು ಆ ಅಕಾರ ಉಕಾರ ಮಕಾರ ನಾದ ಬಿಂದು ಕಲೆ ಶಾಂತ ಅತಿ ಶಾಂತ, ಹೀಗೆ ಆ 8 ಅಕ್ಷರಗಳು ಆ ಓಂಕಾರದಲ್ಲಿ ಅಳವಡಿಸಿಕೊಂಡಿದ್ದಾವೆ. ಹಾಗಾಗಿ ಆ ಪ್ರತಿಯೊಂದು ಶಬ್ದವು ಅದು ನನ್ನನ್ನೇ ಹೇಳ್ತಾ ಇದೆ. ಹಾಗಾದ್ರೆ ಕೆಟ್ಟ ಕೆಟ್ಟ ಶಬ್ದ ಹೇಳ್ತೀವಲ್ಲ, ಹಾಗಾದ್ರೆ ಕೆಟ್ಟ ಶಬ್ದಲ್ಲೂ ದೇವರಿದ್ದಾನ. ಉದಾಹರಣೆ ದುಃಖ ಅಂತೀವಿ. ಆ ದುಃಖಕ್ಕೆ ಆಗ ದೇವರನ್ನು ಹೇಗೆ ಚಿಂತನೆ ಮಾಡಬೇಕಂದ್ರೆ ಅದಕ್ಕೆ ಹೇಳ್ತಾರೆ, ಕೆಟ್ಟ ಶಬ್ದ ಬಂದಾಗ ಅಲ್ಲೂ ಒಳ್ಳೆಯ ರೀತಿಯಲ್ಲಿ ದೇವರಿದ್ದಾನೆ, ಒಳ್ಳೆಯ ರೂಪದಿಂದ. ದುಃಖ ಅಂದ್ರೆ ಆ ದುಃಖವನ್ನ ನಿಗ್ರಹಿಸುವವನು. ಆ ಪಾಪ ಅಂತಂದ್ರೆ ಆ ಪಾಪವನ್ನ ತೊಳೆಯುವವನು. ಈ ರೀತಿ ಆ ಅಲ್ಲಿ ಒಳ್ಳೆಯವನು, ಒಳ್ಳೆಯ ರೂಪದಲ್ಲಿ ಭಗವಂತನ ಸನ್ನಿಧಾನ ಇದೆ. ಪ್ರತಿಯೊಂದು ಶಬ್ದದಲ್ಲೂ ದೇವರಿದ್ದಾರೆ. ಹಾಗಾಗಿ ಇಲ್ಲಿ ಭಾಷೆ ಮುಖ್ಯ ಅಲ್ಲ, ಪ್ರತಿಯೊಂದು ಭಾಷೆಯ ಶಬ್ದದಲ್ಲೂ ದೇವರಿದ್ದಾನೆ. ಈ ವೇದ ಶಬ್ದಗಳಿಂದಲೇ ಹುಟ್ಟಿ ಬಂದ ಪ್ರಪಂಚದ ಎಲ್ಲಾ ಶಬ್ದದಲ್ಲೂ, ಎಲ್ಲಾ ಲೌಕಿಕ ನಾದದಲ್ಲೂ ತುಂಬಿದ ಭಗವಂತ ಆಕಾಶದಲ್ಲಿ ಅನಂತ ಶಬ್ದಗಳನ್ನು, ಅನಂತ ನಾದಗಳನ್ನು ಸೃಷ್ಟಿ ಮಾಡಿದ. ನಮಗೆ ಶಬ್ದದಿಂದ ಅನಂತ ಅನುಭವವನ್ನು ಕೊಟ್ಟು ಆ ಶಬ್ದವನ್ನ ಗ್ರಹಿಸಿ ಪುನರುಚ್ಚರಿಸುವಂತಹ ವಿಶೇಷ ಶಕ್ತಿಯನ್ನು ಕೂಡ ಕರುಣಿಸಿದ್ದಾನೆ. ಜ್ಞಾನದ ಮೂಲಕ ಈ ಶಬ್ದನಾಮಕ ಭಗವಂತನನ್ನ ತಿಳಿಯುವುದು ವಿಶೇಷ ಶಕ್ತಿ ಮಾನವನಿಗೆ. ಆ ಭಗವಂತ ಕೊಟ್ಟಂತದ್ದು ಒಂದು ವಿಶೇಷ ಏನೊಂದು ಕೊಡುಗೆ ಇದ್ದ ಹಾಗೆ. ಹಾಗಾಗಿ ಕೃಷ್ಣ ಹೀಗೆ ಸಂಬಂಧಗಳಲ್ಲಿ ಹೇಳ್ತಾ, ಈಗ ಅನುಬಂಧಗಳಲ್ಲಿ ನಾನು ಹೇಗಿದ್ದೇನೆ ಅಂದ್ರೆ ಬಾಂಧವ್ಯಗಳು, ಅಂದ್ರೆ ಉದಾಹರಣೆಗೆ ಸ್ನೇಹಿತರು ಅಥವಾ ಆಪ್ತರು ಅಂತೀವಲ್ಲ, ಹಾಗೆ ಅಲ್ಲಿ ಹೇಗೆ ನಾನು ನನ್ನ ಸನ್ನಿಧಾನ ಇದೆ ಅನ್ನೋದನ್ನ ಕೃಷ್ಣ ಹೇಳ್ತಾ ಇದ್ದಾನೆ. ಆ, ಹಾಗಾಗಿ ಬೇರೆ ಬೇರೆ ರೀತಿಯಲ್ಲಿ ನನ್ನ ನಾನೇ ಬೇರೆ ಬೇರೆ ರೀತಿಯಲ್ಲಿ ಬಂದು ಸಮಾಜದಲ್ಲಿ ಒಬ್ಬರಿಂದ ಒಬ್ಬರಿಗೆ ನೆರವನ್ನು ಮಾಡ್ತಾ ಇರ್ತೇನೆ. ರಾಜನಿಂದ ರಕ್ಷಣೆ, ಆಪತ್ಕಾಲದಲ್ಲಿ ಆಶ್ರಯ, ಕಷ್ಟದಲ್ಲಿರುವವರಿಗೆ ಸಂತೈಸುವವನು, ಹೀಗೆ ಗೆಳೆತನ ಇತ್ಯಾದಿ ಅನುಬಂಧಗಳು ಅದು ನನ್ನಿಂದಲೇ. ಅವರೆಲ್ಲರೊಳಗೂ ನಾನೇ ಇದ್ದೇನೆ. ಯಾರೋ ಬಂದು ನಮಗೆ ಸಹಾಯ ಮಾಡಿದ ಗೆಳೆಯ, ಯಾರು ಮಾಡಿದ್ದು? ಆ ಗೆಳೆಯನೋ ಅಲ್ಲ, ಅವನೊಳಗೆ ಕೂತು ನಾನು ಅವನಿಗೆ ಪ್ರೇರಣೆ ಮಾಡಿ ನಾನು ಬಂದು ಮಾಡಿಸಿದೆ. ಇವೆಲ್ಲವೂ ಭಗವಂತ. ನಾವು ಅದಕ್ಕೆ ಇದೆಲ್ಲ ನಮ್ಗೆ ಗೊತ್ತಿಲ್ಲ ಅಂತೇನಿಲ್ಲ. ನಿತ್ಯ ಬದುಕಿನಲ್ಲಿ ನಾವು ಇದನ್ನೆಲ್ಲ ಏನಂತೀವಿ, ಬಾಯಿ ಮಾತಿ ಹೇಳ್ತೀವಿ. ಅಯ್ಯಪ್ಪ ಇಂಥ ಟೈಮಲ್ಲಿ ದೇವ್ರು ಬಂದಂಗೆ ಒಂದೇ ಮಾರಿ ಅಂತೆ ನೋಡು. ನಾನು ಯಾಕೆ ಎಂತ ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೆ. ನಿಜವಾಗ್ಲೂ ದೇವ್ರು ಬಂದಂಗೆ ಬಂದಿದ್ದೀನಿ, ಇಲ್ಲ ಅಂದ್ರೆ ಏನಾಗ್ಬಿಡ್ತೀನಿ ನೀನು ಅಂತ ಎಷ್ಟೋ ಸಾರಿ ನಾವು ಹೇಳೋದು. ನಿಜವಾಗ್ಲೂ ದೇವ್ರು ಬಂದ ಹಾಗೆ ಅಲ್ಲ, ದೇವರೇ ಬಂದ. ಅಲ್ಲಿ ಪ್ರೇರಣೆ ಮಾಡಿ ದೇವರೇ ಅವನ್ನ ಕರ್ಕೊಂಡು ಬಂದ, ಅಲ್ಲಿನ ಅವ್ಯಕ್ತನಾಗಿದ್ದಾನೆ. ಹಾಗಾಗಿ ನಮ್ಗೆ ಅದರ ಅನುಭವ ಇಲ್ಲ. ಹಾಗಾಗಿ ಯಾರ ಯಾ ಯಾರೂ ನೆಲೆಯೇ ಇಲ್ಲ, ಬದುಕುವುದಕ್ಕೆ ಅವಕಾಶವೇ ಇಲ್ಲ ಅನ್ನುವಾಗ ನಾನಿದ್ದೇನೆ ಎಂದು ರಕ್ಷಣೆ ಮಾಡುವವ ಗತಿ ರೂಪದಿಂದ. ವಾಸ್ತವವಾಗಿ ಗತಿ ಎಂದರೆ ಕೊನೆಯೇ ಇಲ್ಲದವನು ಅಂತ. ಹಾಗಾಗಿ ಸಂಸಾರದಲ್ಲಿ ಮಾತ್ರ ಅಲ್ಲ, ಮೋಕ್ಷದಲ್ಲೂ ಆಶ್ರಯನಾಗಿರುವವನು ಭಗವಂತನೇ. ಆತನೇ ಸದ್ಗತಿ, ತಪ್ಪು ಮಾಡಿದಾಗ ಆತನೇ ದುರ್ಗತಿ ಕೂಡ. ಎಲ್ಲ ಹೊಣೆಯನ್ನೂ ಹೊತ್ತು ಪ್ರಪಂಚದಲ್ಲಿ ಪ್ರತಿಯೊಬ್ಬರೂ ಏನ್ ಮಾಡ್ತಾ ಇದ್ದಾರೆ, ಅವರ ಒಳಿತು ಕೆಡುಕುಗಳೇನು ಎಲ್ಲವನ್ನು ನೋಡುವ ಪ್ರಭು ಅವನೇ ಆಗಿದ್ದಾನೆ. ಆತ ನಮ್ಮ ಅಂತರಂಗ ಬಹಿರಂಗ ಎಲ್ಲವನ್ನೂ ಬಲ್ಲವ.
ಆತ ಎಲ್ಲೆಡೆ, ಅವನ ಹತ್ರ ನಾವು ಮುಖವಾಡ ಹಾಕೊಂಡು ಇರ್ಲಿಕ್ಕಾಗಲ್ಲ. ಜನರ ಬಳಿ ಇರ್ಬೋದು ಮುಖವಾಡ ಹಾಕಿ, ಆದ್ರೆ ದೇವರನ್ನ ಮುಖವಾಡ ಹಾಕಿ ನಂಬಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆತ ಎಲ್ಲೆಡೆ ತುಂಬಿ ಎಲ್ಲವನ್ನ ಕಾಣಬಲ್ಲ ನಿಜವಾದ ಸಾಕ್ಷಿ. ಹಾಗಾಗಿ ಕೃಷ್ಣ ಹೇಳ್ತಾ ಇದ್ದಾನೆ, ಅಹಂ ನಿವಾಸ. ಮುಂದೆ ಅಹಂ ನಿವಾಸ ಅಂತಂದ್ರೆ ನಾನೇ ನಿವಾಸನಾಗಿದ್ದೇನೆ. ಅಂದ್ರೆ ಎಲ್ಲ, ಇಡೀ ಬ್ರಹ್ಮಾಂಡವೇ ಒಂದು ಮನೆ, ಹಾಗೆ ಎಲ್ಲರಿಗೂ ಆಶ್ರಯ. ಸೂರನ್ನ ಕೊಟ್ಟವನು ನಾನೇ. ಅವರಿಗೆ ಏನು ಬದುಕ್ತಾ ಇದ್ದಾರೆ, ಯಾರೋ ಒಂದು ಒಳ್ಳೆ ಮನೆಯಲ್ಲಿ ಬದುಕ್ತಾ ಇದ್ದಾರೆ ಅಂದ್ರೆ ಅದನ್ನು ಕೊಟ್ಟವನು ಯಾರು? ನಾನೇ. ಹಾಗಾಗಿ ನಾವು ವಾಸ ಮಾಡುತ್ತಿರುವುದೇ ಈ ಭಗವಂತನ ಮನೆಯಲ್ಲಿ. ಈ ವಿಶ್ವ ಎಂಬ ಮನೆಯನ್ನು ನಿರ್ಮಿಸಿದವನು, ಅದರಲ್ಲಿ ನಮಗೆ ಆಶ್ರಯ ಕೊಟ್ಟವನು, ನಮಗೆ ಬದುಕಲಿಕ್ಕೆ ಬೇಕಾದಂತ ಎಲ್ಲಾ ವ್ಯವಸ್ಥೆಯನ್ನು ಮಾಡಿಕೊಟ್ಟವನು. ಗಾಳಿ, ನೀರು, ಬೆಳಕು, ಪ್ರತಿಯೊಂದು ಕೂಡ. ಒಂದು ದಿನ ಸೂರ್ಯ ಉದಯ ಆಗ್ಲಿಲ್ಲ ಅಂದ್ರೆ ಏನಾಗ್ತದೆ? ಬರೀ ನಾವು ಕರೆಂಟ್ ನಂಬ್ಕೊಂಡು ಬದುಕಲಿಕ್ಕೆ ಆಗ್ತದೋ? ಆ ನೀರ್ ಬರ್ಲಿಲ್ಲ ಅಂತಂದ್ರೆ, ಕಾವೇರಿ ನೀರು, ಒಂದ್ ಮಳೆ ಬಂದು ಕಾವೇರಿನೇ ಬರ್ಲಿಲ್ಲ ಅಂದ್ರೆ ಬೋರ್ನಲ್ಲಿ ಎಷ್ಟು ನೀರು ತಗೊಳ್ಳಿಕ್ಕಾಗ್ತದೆ? ಎಷ್ಟು ದಿವಸ ಅದನ್ನು ಕುಡಿಲಿಕ್ಕೆ ಆಗ್ತದೆ? ಬೋರ್ ನೀರು ಬತ್ತಿ ಹೋಗುವವರೆಗೆ. ಹಾಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿದವನು ದೇವರಿದ್ದಾನೆ. ಆತ ಎಲ್ಲರಿಗೂ ಆಸರೆ. ಅಂತಹ ಭಗವಂತ ನಮಗೆ ಆಪತ್ಕಾಲದಲ್ಲಿ ರಕ್ಷಣೆ ಕೊಡುವ ಆತ್ಮೀಯ ಗೆಳೆಯನ ರೂಪದಲ್ಲಿ. ಗೆಳೆಯರಲ್ಲಿ ಅಂತ ಹೇಳ್ತಾ, ಗೆಳೆಯರಲ್ಲಿ ಎರಡು ವಿಧವನ್ನ ಹೇಳ್ತಾ ಇದ್ದಾನೆ. ಒಂದು ಸಖ, ಮತ್ತೆ ಸುರತ್ ಅಂತ ಹೇಳಿ. ಸುರತ್ ಅಂದ್ರೆ, ಸಖ ಅಂದ್ರೆ ಒಡನಾಡಿ, ಯಾವಾಗಲೂ ಜೊತೆಗಿರುವವ. ಸುರತ್ ಅಂದ್ರೆ ದೂರದಲ್ಲಿ, ದೂರದಲ್ಲಿ ದೂರದಲ್ಲಿ ಇದ್ರೂ ಕೂಡ ಹತ್ತಿರ, ದೂರವಿರ್ಲಿ ಹತ್ತಿರ ಇರ್ಲಿ, ಅವನು ನಮ್ಮ ಹೃದಯಕ್ಕೆ ಬಹಳ ಸ್ಪಂದಿಸ್ತಾ ಇರ್ತಾನೆ, ಹಿತಚಿಂತಕನಾಗಿರ್ತಾನೆ. ಅಂದ್ರೆ ನಮ್ಮ ಜೊತೆಗಿರಲ್ಲ, ಅವನು ಎಷ್ಟೋ ದೂರ ಇರ್ತಾನೆ. ಅವನು ನಮಗೆ ಎಷ್ಟೋ ಸಲಹೆಗಳನ್ನು ಕೊಡ್ತಾ ಇರ್ತಾನೆ, ಅಥವಾ ಐಡಿಯಾಗಳನ್ನು ಹೇಳ್ತಾ ಇರ್ತಾನೆ, ಅಥವಾ ಸಾಂತ್ವನ ಮಾಡ್ತಾ ಇರ್ತಾನೆ, ಅಥವಾ ಒಂದು ಏನೋ ಮೋಟಿವೇಶನ್ ಮಾಡ್ತಾ ಇರ್ತಾನೆ. ಈ ತರ, ಹೀಗೆ ಅದು ಕೂಡ ನಾನೇ ಆಗಿದ್ದೇನೆ. ಹ್ಮ್ ಹಾಗಾಗಿ ಆ ನಾನು ಎಲ್ಲೋ ಇಲ್ಲಪ್ಪ. ಕಮಲದ ಮಧ್ಯದಲ್ಲಿ ನಿವಾಸಿಯಾಗಿರುವ ಸಖ ನಾನೇ. ನಮ್ಮ ಹೃದಯದ ಕೂಗಿಗೆ ಸದಾ ಸ್ಪಂದಿಸುವ ಸ್ವರತ್ತು ಕೂಡ ನಾನೇ. ಆ, ಸಖ ಅಂದ್ರೆ ಬೇರೆ ಯಾರೋ ಅನ್ಕೋಬೇಡಿ, ನಮ್ಮೊಳಗೆ ದೇವರು ಹೃದಯದಲ್ಲಿ ನೆಲೆಸಿದ್ದಾನೆ. ಕಮಲದಲ್ಲಿ ದೇವರು ಅಲ್ಲೇ ನೆಲೆಸಿದ್ದಾನೆ. ಅವನ ಜೊತೆಗೆ ಮಾತಾಡ್ಬೇಕು ನಾವು. ಫಸ್ಟ್ ನಾವು ಅವನ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ಕೋಬೇಕು. ದೇವರು ಅಂದ್ರೆ ಹೆದರುವ ವಸ್ತು ಅಲ್ಲ, ಭಯ ಪಡುವ ವಸ್ತು ಅಲ್ಲ ಸಖ. ಯಾಕೆಂದ್ರೆ ಇಲ್ಲಿ ಅರ್ಜುನ ಮುಂದೆ ಹೇಳ್ತಾನೆ, ಮುಂದೆ 11ರಲ್ಲಿ ಬರ್ತದೆ, ಅಲ್ಲಿ ಕೃಷ್ಣ ವಿಶ್ವರೂಪ ತೋರಿಸ್ತಾನೆ. ಆವಾಗ ಬೆಳೋ ಅಂತ ಹೇಳ್ತಾನೆ ಅರ್ಜುನ. ಯಾಕೆ? ಹೋಗೋ ಬಾರೋ ಹಳ್ಳ, ದನ ಕಾಯವನೇ, ಹಿಂಗೆಲ್ಲ ಮಾತಾಡ್ಸ್ಬಿಟ್ನಲ್ಲ ಕೃಷ್ಣ ನಿನ್ನ. ಅಷ್ಟೆಲ್ಲಾ ಕರೆದ್ರು ಕೃಷ್ಣ ನಗ್ತಾ ಇದ್ನಂತ. ಕಳ್ಳ ಬರ ಇಲ್ಲಿ ಅದು ನಗ್ತಿದ್ನಂತ. ಅವನು ಅರ್ಜುನ ಹಾಗೆ ಮಾತಾಡ್ತಾ ಇದ್ವಿ. ಯಾಕಂದ್ರೆ ಭಾವ ಭಾಮ ಇದ್ದ, ಜೊತೆಗೆ ಸ್ನೇಹಿತರು ಬೇರೆ. ಅಷ್ಟಕ್ಕೂ ಇಬ್ರು ಒಂದೇ ವಯಸ್ಸಿನವರು. 6 ತಿಂಗಳು ದೊಡ್ಡವನು ಅಷ್ಟೇ ಕೃಷ್ಣ ಅರ್ಜುನನಿಂದ. ಹಾಗಾಗಿ ಜೊತೆಗೆ ಸೋದರ ಸೋದರತ್ತೆ ಮಕ್ಕಳು. ಏನು, ಕೃಷ್ಣನ ತಂದೆ ಮತ್ತೆ ಅರ್ಜುನನ ತಾಯಿ ಕುಂತಿ, ಇವರಿಬ್ರು ಅಣ್ಣ ತಂಗಿ. ಹಂಗಿದ್ದಾಗ ಅಂದ್ರೆ ಸೋದರತ್ತೆ ಮಕ್ಕಳು ಹೌದು. ಜೊತೆಗೆ ಸುಭದ್ರೆಯನ್ನ ಕೂಡ ಮದುವೆ ಆಗಿದ್ದಾನೆ. ಆ, ಜೊತೆಗೆ ದುರ್ಯೋಧನನ ಮಗಳನ್ನ ಕೃಷ್ಣ ಸಾಂಬನಿಗೆ ಸೊಸೆಯಾಗಿ ಮಾಡ್ಕೊಂಡಿದ್ದಾನೆ. ಹೀಗೆ ಪ್ರತಿಯೊಂದರಲ್ಲೂ ಅವರಿಗೆ ಸಂಬಂಧಿಗಳು. ಅವ್ರೇನು ಅಪರೂಪ ಏನೋ ಸುಮ್ಮನೆ ಇದಲ್ಲ. ಹಾಗಾಗಿ ಕೃಷ್ಣ ಮುಂದೆ ಮನುಷ್ಯನ ಶಕ್ತಿಯನ್ನ ಬಿಟ್ಟು ದೇವತಾ ಶಕ್ತಿಯನ್ನ ವಿವರಿಸ್ತಾ ಇದ್ದಾನೆ. ಆ ದೇವತೆಗಳಲ್ಲಿ ಯಾವ ರೀತಿ ನಮ್ಮಲ್ಲಿ ಕೆಲವರು ತಿಳಿದಿದ್ದಾರೆ. ಸೃಷ್ಟಿಕರ್ತ ಬ್ರಹ್ಮ, ಸೃಷ್ಟಿ ಮಾಡುವವನು ಬ್ರಹ್ಮ, ಸ್ಥಿತಿ ಮಾಡುವವನು ವಿಷ್ಣು, ಸಂಹಾರ ಮಾಡುವವನು ಶಿವ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ನಾನೇ ಇಲ್ಲವ, ನಾನೇ ಪ್ರವಾಹ ಪ್ರಳಯ ಸ್ಥಾನಂ. ಅಂದ್ರೆ ಜಗತ್ತಿನಲ್ಲಿ ಸೃಷ್ಟಿಗೆ ಮೂಲ ಕಾರಣ ಅದು ನಾನೇ ಆಗಿದ್ದೇನೆ. ಸೃಷ್ಟಿಯ ಕೊನೆಯಲ್ಲಿ ಈ ಜಗತ್ತನ್ನ ನಾಶ ಮಾಡುತ್ತೇನೆ. ಅಷ್ಟೇ ಅಲ್ಲ, ಸೃಷ್ಟಿಯಿಂದ ಸಂಹಾರದ ತನಕ ಅವಧಿಯಲ್ಲಿ ಸ್ಥಿತಿಯ ಮೂಲತಃ ನಾನೇ ಆಗಿದ್ದೇನೆ. ಎಲ್ಲವನ್ನ ಸ್ಥಿತಿ ಅಂದ್ರೆ ನೋಡಿಕೊಳ್ಳುವವನು ನಾನೇ ಆಗಿದ್ದೇನೆ. ಬ್ರಹ್ಮನೊಳಗೆ ಬ್ರಹ್ಮನಾಗಿ ನಿಂತು, ಶಿವನೊಳಗೆ ಶಿವನಾಗಿ ನಿಂತು ಆ ಎಲ್ಲವನ್ನ ಮಾಡಿಸ್ತಾ ಇರುವವನು ನಾನು. ಹಳೆಯ ಕಾಲದಲ್ಲಿ ಸಮಸ್ತ ಜೀವಜಾತವನ್ನ ಸೂಕ್ಷ್ಮ ಸ್ಥಿತಿಯಲ್ಲಿ ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು ಸಾಕುವವನು ಕೂಡ ನಾನೇ. ಆ ಸೂಕ್ಷ್ಮ ವಸ್ತು ಮತ್ತೆ ಚಿಗುರಿ ಅರಳಿ ಹೆಮ್ಮರವಾಗಿ ಬೆಳೆಯೋದಕ್ಕೆ ಬೇಕಾದಂತಹ ಮತ್ತೆ ಒಂದು ಬ್ರಹ್ಮಾಂಡದ ವ್ಯವಸ್ಥೆಯನ್ನು ಮಾಡುವವನು ಅದು ನಾನೇ ಆಗಿದ್ದೇನೆ. ಹೀಗೆ ಜಗತ್ತಿನ ಸಮಸ್ತ ಕ್ರಿಯೆಯನ್ನ, ಲೌಕಿಕ, ಪ್ರಪಂಚಿಕ, ಪರಲೌಕಿಕ ಸಂಬಂಧಗಳು, ಅನುಬಂಧಗಳು ಎಲ್ಲವನ್ನು ಆವರಿಸಿಕೊಂಡಿದ್ದೇನೆ ನಾನು ಅಂತ ಹೇಳಿ ಮುಂದೆ ಕಾಲ ಕಾಲ ಹೇಗೆ ನಡೀತಾ ಇದೆ, ಸಂಗತಿಗಳು ಹೇಗೆ ಎದುರಾಗ್ತಾ ಇದ್ದಾವೆ ಅನ್ನುವುದನ್ನು ದೇವರು ಹೇಳ್ತಾ ಇದ್ದಾನೆ. ಸೂರ್ಯ, ಸೂರ್ಯನಲ್ಲಿ ಸನ್ನಿಹಿತನಾಗಿದ್ದೇನೆ ಅಂತ ನಾನು ಈಗಾಗಲೇ ಹೇಳಿದ್ದೆ ಅಲ್ವಾ ಹಿಂದೆ. ಅದನ್ನೇ ಹೇಳ್ತೀನಿ ಕೇಳು. ಸೂರ್ಯನಲ್ಲಿ ಸನ್ನಿಹಿತನಾಗಿ ಭೂಮಿಗೆ ಸೌರಶಕ್ತಿಯನ್ನ ಹರಿಸ್ತಾ ಇರುವುದು ನಾನೇ. ಬದುಕು ಕೊಟ್ಟವ ಭಗವಂತ. ಕಾಲ ಕಾಲಕ್ಕೆ ಮಳೆ ಬರುವಂತೆ ಮಾಡುವವನು ನಾನೇ ಆಗಿದ್ದೇನೆ. ಆ ಕಾಲದಲ್ಲಿ ಮಳೆ ಬಾರದಂತೆ ತಡೆಯುವವನು ನಾನೇ ಆಗಿದ್ದೇನೆ. ಮಳೆ ಬರಬೇಕಾದಾಗ ಬರದೇ ಇರುವುದು ಕೂಡ, ಮಳೆ
ಏನು ಬರಬಾರದಾಗ ಬರುವುದು ಕೂಡ ಅದು ನನ್ನಿಂದಲೇ ಆಗಿದೆ. ಹಾಗಾಗಿ ಆ ಆ ಯಾವುದೋ ಒಂದು ಶಕ್ತಿ ಇಷ್ಟೆಲ್ಲ ನಿಗ್ರಹ ಮಾಡ್ತಾ ಇದೆ ಅಂತ ನೀನು ಅನ್ಕೊಳ್ತೀಯಲ್ವಾ? ಕೆಲವೊಮ್ಮೆ ಅನಿಸ್ತದಲ್ವಾ? ಆ ಆ ಶಕ್ತಿ ಬೇರೆ ಯಾರೂ ಅಲ್ಲ, ಅದು ನಾನೇ, ಭಗವಂತ. ನಮ್ಮ ಬದುಕಿನ ಉಸಿರು ಕೊಟ್ಟು ಬದುಕಿಸುವ ಮ ಆ ಬದುಕಿಸುವ ಒಂದು ರೀತಿ ಅಮೃತ. ಆಪತ್ಕಾಲದಲ್ಲಿ ನಾವು ಏನಂತೀವಿ ನಾವು, ಆ ಗಂಗಾಜಲ ಬಿಟ್ಟಂಗಾಯ್ತು ಅಂತೀವಲ್ಲ, ಹಾಗೆ ಆಯಸ್ಸು ಮುಗಿದಾಗ ಉಸಿರು ನಿಲ್ಲಿಸಿ ಕರೆಸಿಕೊಳ್ಳುವವನು ಅವನೇ, ಹುಟ್ಟಿಸುವವನು ಅವನೇ, ಸಾಯಿಸುವವನು ಅವನೇ. ಹುಟ್ಟಿದಾಗಲಿಂದ ಆ ಸಾಯಿಸುವವರೆಗೂ ಎಲ್ಲವನ್ನ ಕೊಟ್ಟು ರಕ್ಷಣೆ ಮಾಡುವವನು ಅವನು. ಒಟ್ಟಿನಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಕಣ್ಣಿಗೆ ಕಾಣುವ ಅಂದ್ರೆ ಸತ್, ಕಣ್ಣಿಗೆ ಕಾಣದಿರುವ ಅಸತ್ ಸಮಸ್ತ ಪ್ರಪಂಚವನ್ನ ನಿರ್ವಹಿಸುವ ಶಕ್ತಿ ನಾನೇ ಆಗಿದ್ದೇನೆ. ಇದು ಸೂಕ್ಷ್ಮವಾಗಿ ಭಗವಂತ ಅನುಸಂಧಾನಕ್ಕೆ ಕೊಟ್ಟಿರುವ ಸಮಗ್ರ ಚಿತ್ರಣ. ಅಂದ್ರೆ ಎಲ್ಲಿ ಏನು ನೋಡ್ತೀಯ ಅಲ್ಲೆಲ್ಲ ನನ್ನ ಚಿತ್ರಣ, ಕಂಡಲ್ಲೆಲ್ಲ ನಿನ್ನ ವಿಶ್ವರೂಪ ಕಾಣುವರು ಅಂತ ಹೇಳಿ ದಾಸ ಸಾಹಿತ್ಯದಲ್ಲಿ ಹೇಳ್ತಾರೆ. ಅಂದ್ರೆ ಕಂಡಲ್ಲೆಲ್ಲ ನಿನ್ನ ವಿಶ್ವರೂಪ ಮುಂದೆ ಬರ್ತದೆ ಅದು ವಿಶ್ವರೂಪ. ವಿಶ್ವರೂಪ ಅರ್ಜುನ ನೋಡ್ತಾನೆ, ಏನು ಎಲ್ಲಿ ನೋಡಿರೋ ದೇವರು ದೇವರು. ಹಾಗೆ ಆ ಬರೀ ಹಾಗೆ ಎಲ್ಲೆಲ್ಲೂ ಇದ್ದಾರೆ. ನೀರು ನೋಡಿದೀಯ ಅಲ್ಲಿ ದೇವರಿದ್ದಾನೆ, ನಿನ್ನ ಶತ್ರುವನ್ನು ನೋಡು ಅವನೊಳಗೆ ದೇವರಿದ್ದಾನೆ. ತಂದೆಯಲ್ಲಿ ತಾಯಿಯಲ್ಲಿ ಬಂದು ಒಂದು ಪ್ರಾಣಿ ಪಶು ಪಕ್ಷಿ, ಒಂದು ಗಿಡ ಮರ ಬಳ್ಳಿ ಎಲ್ಲದರಲ್ಲೂ ನಾನಿದ್ದೇನೆ, ನನ್ನನ್ನು ನೋಡು. ಪ್ರಹ್ಲಾದ ಅದನ್ನೇ ಪ್ರಹ್ಲಾದ ಅದನ್ನೇ ಹೇಳಿದೆ. ನಿನ್ನ ದೇವರು ಅಲ್ಲಿದ್ದಾನೋ? ಹೌದು ಅಲ್ಲಿದ್ದಾನೆ. ಅವನು ರೇಣು ದ್ರೋಣ ಕಾಷ್ಟಗಳಲ್ಲೂ ಭಗವಂತನಿದ್ದಾನೆ, ಅವನಿಲ್ಲದಿರುವ ಜಾಗವೇ ಇಲ್ಲ ಅಂತ ಹೇಳಿ ವಾದ ಮಾಡಿದ. ಹಾಗಾದ್ರೆ ಈ ಗಿಡ ಏನು ಈ ಕಂಬದಲ್ಲಿದ್ದಾನ? ಹೌದು ಅಲ್ಲೇ ಇದ್ದಾನೆ. ಅವನು ತೋರಿಸಿರ್ಲಿಲ್ಲ ದೇವರು, ನಾನು ಇಲ್ಲಿ ಇದೀನಿ ನೋಡಪ್ಪ, ನಾನು ಯಾಕಂದ್ರೆ ಕರೆದಾಗ ನಾನು ಬರ್ತೀನಿ ಅಂತ ಏನು ಮೊದಲೇ ಹೇಳಿರ್ಲಿಲ್ಲ. ಆದ್ರೆ ಪ್ರಹ್ಲಾದನಿಗೆ ಅಂತ ಅಚಲವಾದ ನಂಬಿಕೆ, ಅಂತಹ ಜ್ಞಾನಿ ಅವನು. ಯಾಕೆಂದ್ರೆ ಇನ್ನು 5 ವರ್ಷದ ಹುಡುಗ, ಅವನಲ್ಲಿ ಅಷ್ಟು ನಂಬಿಕೆ. ದೇವರು ಏನು ಎಲ್ಲಾ ಕಡೆ ವ್ಯಾಪಿಸಿದ್ದಾನೆ, ಸರ್ವಾಂತರ್ಯಾಮಿ ಅನ್ನುವ ಒಂದು ಅಚಲವಾದ ನಂಬಿಕೆ. ನಿಜವಾಗಲೂ ಭಗವಂತ ಏನು ನರಸಿಂಹನಾಗಿ ಬಂದದ್ದು ಪ್ರಹ್ಲಾದನನ್ನ ರಕ್ಷಣೆ ಮಾಡ್ಲಿಕ್ಕೂ ಅಲ್ಲ, ಹಿರಣ್ಯಕಶಿಪುವನ್ನು ಸಂಹಾರ ಮಾಡ್ಲಿಕ್ಕೂ ಅಲ್ಲ. ಯಾಕೆಂದ್ರೆ ವೈಕುಂಠದಲ್ಲಿ ಕೂತು ಕೇವಲ ಒಂದು ಸಂಕಲ್ಪ, ಇಷ್ಟೆಲ್ಲಾ ಮಾಡುವವನಿಗೆ ಒಂದು ಸುಮ್ಮನೆ ಕುಂತಲ್ಲಿ ಒಂದು ಸಂಕಲ್ಪ ಮಾಡಿದ್ರೆ ಸಾಕಾಯ್ತು. ಏನೋ ಆ ಹಿರಣ್ಯಕಶಿಪು ಅಲ್ಲೇ ಸತ್ತು ಹೋಗ್ತಿದ್ದ. ಅಥವಾ ಆ ಏನು ಇಲ್ಲಿವರೆಗೆ ಎಷ್ಟೋ ಸಾರಿ ಆ ಏನು ಇವನನ್ನ ಯಾರು ಪ್ರಹ್ಲಾದನನ್ನು ಸಂಹಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆದ್ರೂ ಕೂಡ ಅವನನ್ನು ಸಂಹಾರ ಅಂದ್ರೆ ಅವಾಗೆಲ್ಲ ರಕ್ಷಣೆ ಮಾಡಿದ್ದು ಈ ದೇವ್ರೆ, ಅವಾಗೇನು ಅವತಾರ ಮಾಡೇ ಬಂದಿಲ್ಲ. ಆದ್ರೆ ಈಗ ಯಾಕೆ ದೇವರು ಬರ್ತಾ ಇದ್ದಾನೆ ಅವತಾರ ಮಾಡಿ ನರಸಿಂಹನಾಗಿ ಅಂತಂದ್ರೆ, ಪ್ರಹ್ಲಾದನ ಮಾತನ್ನ ಸತ್ಯ ಮಾಡ್ಲಿಕ್ಕಾಗಿ. ಅವನು ಹೇಳಿದ್ದಾನಲ್ವಾ, ನಾನು ಚರಾಚರ ಜೀವರಾಶಿಗಳು ಇದ್ದೇನೆ ಅಂತ ದೇವರೇ ಹೇಳ್ಕೊಂಡಿದ್ದಾನಲ್ಲ, ಅದನ್ನ ತೋರಿಸ್ಲಿಕ್ಕಾಗಿ ಜಗತ್ತಿನಲ್ಲಿ ನಾನು ಎಲ್ಲೆಲ್ಲೋ ಇದ್ದೇನೆ, ಯಾರು ಎಲ್ಲಿ ಹೇಗೆ ಬಯಸ್ತಾರೋ ಹಾಗೆ ನಾನು ಕಾಣಿಸ್ತೇನೆ ಆ ಅನ್ನೋದನ್ನ ತೋರಿಸ್ಲಿಕ್ಕಾಗಿ ದೇವರು ಏನ್ ಮಾಡ್ತಾ ಇದ್ದಾನೆ, ನರಸಿಂಹ ಹಾಗೆ ಏನೋ ಉದ್ಭವನ ಇದ್ದಾನೆ. ಹಾಗಾಗಿ ಕೃಷ್ಣ ತನ್ನ ಭಕ್ತರಲ್ಲಿ ಈಗ ಇಷ್ಟೆಲ್ಲ ಹೇಳ್ತಾ, ತನ್ನ ಭಕ್ತರು ಹೇಗಿರ್ತಾರೆ ಅದರಲ್ಲೂ ಜ್ಞಾನಿಗಳು, ಈಗ ಏನೋ 4 ರೀತಿಯ ಭಕ್ತರನ್ನ ಈಗಾಗಲೇ ಕೃಷ್ಣ ಹೇಳಿದ್ದಲ್ಲ, ಅದರಲ್ಲಿ ಜ್ಞಾನಿಗಳು ಅಂದ್ರೆ ನನ್ನನ್ನ ಬಂದು ಸೇರುವಂತಹ ಜ್ಞಾನಿಗಳು ಅಥವಾ ದೇವರನ್ನ ಬಹಳ ಏನಂತೀವ ಭಕ್ತಿ ಮಾಡ್ತಾರಲ್ಲ, ಆ ಆ ಜ್ಞಾನಿ ಅಂತಹ ಭಕ್ತರಲ್ಲಿ 2 ವಿಧ. ಅವರ ಬಗ್ಗೆ ಹೇಳ್ತಾ ಇದ್ದಾರೆ. ಇದು ಬಹಳ ಹಿಂದೂ ಕೂಡ ಇದನ್ನು ಹೇಳಿದ್ದ, ಮತ್ತೆ ಇದನ್ನ ರಿಪೀಟ್ ಮಾಡ್ತಾ ಇದ್ದಾರೆ. ಏನಂದ್ರೆ ತ್ರೈವಿದ್ಯರು ಎಂದರೆ ತ್ರೈವಿದ್ಯರು ಅಂತ ಕರೀತಾ ಇದ್ದಾರೆ. ಇವರು ಭಗವಂತನ ಜೊತೆಗೆ ಅನೇಕವನ್ನ ಹಂಚಿಕೊಂಡು, ಇವರು ಸ್ವರ್ಗದ ಬಯಕೆ, ಇವರು ದೇವರು ಪೂಜೆ ಮಾಡ್ತಾರೆ, ಪುನಸ್ಕಾರ ಮಾಡ್ತಾರೆ, ಯಜ್ಞ ಯಾಗ ಎಲ್ಲಾ ಮಾಡ್ತಾರೆ. ಆದ್ರೆ ಇವ್ರದ್ದೇನು ಅಂತಂದ್ರೆ ಎಲ್ಲಾ ಮಾಡ್ತಾರೆ. ಯಾಕೆ ಅಂತಂದ್ರೆ ದೇವರು ಬೇಕು ಅಂತ ಮಾಡಲ್ಲ. ಬದಲಾಗಿ ಪುಣ್ಯ ಬರ್ತದೆ, ಪಾಪ ಹೋಗ್ತದೆ, ಕರ್ಮ ಕಳೀತದೆ. ಪುಣ್ಯ ಬರುತ್ತಪ್ಪ, ಅದನ್ನ ಮಾಡಿದ್ರೆ ಪುಣ್ಯ ಬರ್ತದೆ, ದಾನ ಕೊಟ್ಟರೆ ಪುಣ್ಯ ಬರ್ತದೆ, ಹೋಮ ಮಾಡಿಸಿದ್ರೆ ಕರ್ಮ ಕಳೀತದೆ. ಹೀಗೆ ಈ ರೀತಿ ಕೇವಲ ಏನೇನೋ ಬೇಕು 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 ಅನ್ನುವ ಆಸೆಯಿಂದ ಮಾಡ್ತಾರೆ. ಸ್ವರ್ಗದ ಪಾಪ ಪುಣ್ಯ ಬೇಕು ಅಂದ್ರೆ ಏನು? ಸ್ವರ್ಗ ಬೇಕು ಅಂತ ಸ್ವರ್ಗದ ಬಯಕೆ ಇಟ್ಕೊಂಡು, ಅಥವಾ ಲೌಕಿಕ ಬದುಕಿನಲ್ಲಿ ಏನೇನೋ ಆಸೆ ಇಟ್ಕೊಂಡು ಭಗವಂತನಲ್ಲಿ ಭಕ್ತಿ ಮಾಡ್ತಾರೆ. ಇವರು ಜ್ಞಾನಿಗಳೇ. ಇವರಿಗೆ ವೇದದಲ್ಲಿ ಹೇಳಿದ ಕರ್ಮಕಾಂಡವೇ ಮುಖ್ಯವಾಗಿರ್ತದೆ. ಅಂದ್ರೆ ಯಾಗ ಮಾಡ್ಬೇಕು, ಯಜ್ಞ ಮಾಡ್ಬೇಕು, ಬೆಳಗ್ಗಿಂದ ಸಂಜೆವರೆಗೂ ಏನೇನೋ ಮಾಡ್ತಿರ್ತಾರೆ. ಯಾಕೆ ಮಾಡೋದು? ಅದು ನಮ್ಮ ಪಾಲಿನ ಕರ್ತವ್ಯ ಅಂತ ಒಂದು, ಅದು ನಾವು ಏನು ದೇವರ, ಹೀಗೆ ಒಬ್ಬೊಬ್ರದ್ದು ಒಂದೊಂದು ರೀತಿ. ಆ, ಆ, ಜ- ಹೀಗೆ ಯಾಗವನ್ನ ಮಾಡ್ತಾನೆ ಇರ್ತಾರೆ. ಬಯಕೆಯಿಂದ ಮಾಡಿ ಭಗವಂತನ, ಆದ್ರೆ ದೇವರನ್ನ ಬಯಸೋಲ್ಲ. ನಿಜವಾಗ್ಲೂ ದೇವರು ಬೇಕು ಅಂತ ಬಯಸ್ತಾರ? ಇಲ್ಲ. ಮತ್ತೆ ದೇವರಿಂದ ಏನೇನೋ ಬಯಸ್ತಾ ಇರ್ತಾರೆ, ಕೊನೆಗೆ ಸುಖವನ್ನು ಬಯಸ್ತಾರೆ. ಇವ್ರು ಏನಾಗ್ತಾರೆ ಅಂತಂದ್ರೆ, ಹೀಗೆ ಭಕ್ತಿ ಮಾಡುವುದರ ಮೂಲಕ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇಂದ್ರನ ದೇಶವನ್ನ ಹೋಗಿ ಸೇರ್ತಾರೆ.
ಇಂದ್ರನ ದೇಶ ಅಂದ್ರೆ ಸ್ವರ್ಗ, ಸ್ವರ್ಗವನ್ನು ಹೋಗಿ ಸೇರ್ತಾನೆ. ಸೇರಿ ಅಲ್ಲಿ ಭೋಗವನ್ನು ಅನುಭವಿಸ್ತಾರೆ. ಇಲ್ಲೆಲ್ಲ ಅಷ್ಟೆಲ್ಲ ಪೂಜೆ ಮಾಡಿದ್ರು, ನಮಸ್ಕಾರ ಮಾಡಿದ್ರು, ಯಜ್ಞ ಯಾಗ ಏನೇನೋ ಮಾಡಿದ್ರು, ವ್ರತ ಮಾಡಿದ್ರು, ಜಪ ಮಾಡಿದ್ರು, ತಪ ಮಾಡಿದ್ರು. ತಾವು ಇಲ್ಲಿ ಏನೇನ್ ಬೇಕೋ ಅದನ್ನೆಲ್ಲ ಪಡೆದ್ರು. ಕೊನೆಗೆ ಪುಣ್ಯ ಬರ್ತದೆ ಅಂತ ಹೇಳಿ ಏನೇನೋ ಮಾಡಿದ್ರು, ದಾನ ಮಾಡಿದ್ರು, ಧರ್ಮ ಮಾಡಿದ್ರು, ಎಲ್ಲಾ ಮಾಡಿದ್ರು. ಆದ್ರೆ ದೇವರನ್ನು ಬಯಸಲಿಲ್ಲ, ದೇವರು ಬೇಕು ಅಂತ ಬಯಸಲಿಲ್ಲ. ಬದಲಾಗಿ ಪುಣ್ಯ ಬರ್ತದೆ, ಪುಣ್ಯ ಬರ್ತದೆ, ಕರ್ಮ ಹೋಗ್ತದೆ ಅಂತ ಮಾಡಿದ್ರು. ಆ ಪುಣ್ಯದ ಫಲ ಅನುಭವಿಸಿದೆ ಅಂತ ದೇವರು ಇಲ್ಲಿ ಕಳಿಸಿದ, ಸ್ವರ್ಗಕ್ಕೆ ಕಳಿಸಿದ. ಯಾಕೆಂದ್ರೆ ನಿಮ್ಗೆ ನಾನ್ ಬೇಕಾಗಿಲ್ಲ, ಪುಣ್ಯ ಬೇಕಾಗಿದೆ ಅಲ್ವಾ, ಹೋಗ್ರಿ ಅಂತ ಕಳಿಸಿದ. ಸ್ವರ್ಗದ ಬಯಕೆಯಿಂದ ಪುಣ್ಯ ಕರ್ಮ ಮಾಡುವ ತ್ರೈವಿದ್ಯರು ಸ್ವರ್ಗವನ್ನ ಸೇರಿ ಅಲ್ಲಿ ಅನೇಕ ಭೋಗಗಳನ್ನ ಅನುಭವಿಸ್ತಾರಂತೆ. ಅನುಭವಿಸಿ ತಮ್ಮ, ಅದು ಎಲ್ಲಿಯವರೆಗೆ ಅಲ್ಲಿ ಅವನ ಪುಣ್ಯ ಖರ್ಚಾಗುವವರೆಗೆ, ಅಥವಾ ಬೇರೆ ಲೋಕದಲ್ಲಿ, ಅಥವಾ ಬೇರೆ ಯಾವುದೇ, ಹಿಂದೂ ಕೂಡ ಹೇಳಿದೆ ಯಾವ ದೇವತೆಯನ್ನ ನೀವು ಅವ್ರ ಮುಂದೆ ಹೇಳ್ತಾನೆ. ಉದಾಹರಣೆಗೆ ಸ್ವರ್ಗಕ್ಕೆ ಹೋದ, ಏನೋ ಅಲ್ಲಿ ಪರ್ಮನೆಂಟ್ ಇರ್ತಾನೋ ಇಲ್ಲ, ಮತ್ತೆ ಅವನು ಇಲ್ಲಿಂದ ದುಡ್ಡು ತಗೊಂಡು ಹೋಗಿದ್ದಾನ, ಯಾವ ದುಡ್ಡು? ಪುಣ್ಯದ ದುಡ್ಡು ಅದು ಖರ್ಚಾಗೋವರೆಗೂ ಅಲ್ಲಿ ಇಟ್ಕೊಳ್ತಾನೆ. ಯಾವಾಗ ಅಲ್ಲಿ ದಿನಾ ಬಂದು ಹೇಳ್ತಾರಂತೆ, ನೋಡೋ ನಿಂದಿಷ್ಟು ಬ್ಯಾಲೆನ್ಸ್ ಇದೆ ನಿಂದಿಷ್ಟು ಬ್ಯಾಲೆನ್ಸ್ ಇದೆ ಅಂತ. ಅದನ್ನ ಇದ್ರಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ, ಇಲ್ಲಿ ಸಾಂಖ್ಯ ಶಾಸ್ತ್ರದಲ್ಲಿ ಕಪಿಲ ವಾಸುದೇವ ತನ್ನ ತಾಯಿ ದೇವಭೂತಿಗೆ ಉಪದೇಶ ಮಾಡುವಾಗ ಹೇಳ್ತಾನೆ ಅದನ್ನು. ಹೋಗಿ ನೀ ಸ್ವರ್ಗಕ್ಕೆ ಹೋಗಿ ಎಲ್ಲಾದ್ರೂ ಸುಖ ಪಡ್ತೀಯ ಅಂತ ಅನ್ಕೊಂಡಿದ್ವಿ, ಅಲ್ಲಿ ದಿನಾ ಬಂದು ಹೇಳ್ತಾರೆ ನಿಂದ ಇಷ್ಟು ಖರ್ಚಾಯ್ತು, ನಿಂದ ಇಷ್ಟು ದಿನ ಬ್ಯಾಲೆನ್ಸ್ ಇದೆ, ಇಷ್ಟು ಖರ್ಚಾಯ್ತು, ಇಷ್ಟು ದಿನ ಬ್ಯಾಲೆನ್ಸ್ ಇದೆ ಅಂತ. ಹಿಂಗೆ ನೀನಲ್ಲಿ ದಿನ ಅರ್ಧ ಖುಷಿ ಅರ್ಧ ದುಃಖ. ಅಯ್ಯೋ ಇದು ಬಹಳ ದಿವಸ ಇಷ್ಟೊಂದು ಚೆನ್ನಾಗಿದ್ದೆ ನಾನು, ಆದ್ರೆ ಇದು ಬಹಳ ದಿನದಲ್ವ ಅಂತ ಹೇಳಿ, ಮತ್ತೆ ಅಲ್ಲಿ ನೀನು ಕೊರಗ್ತಾ ಇರ್ತೀವಿ. ನಿಜವಾಗ್ಲೂ ಅದು ಸುಖ ಅಲ್ಲ ಅಂತ ಹೇಳಿ, ಹಾಗಾಗಿ ಪುನಃ ಭೂಲೋಕ, ಪುನಃ ಇವ್ರು ಏನ್ ಮಾಡ್ತಾರೆ, ತಮ್ಮ ಪುಣ್ಯ ಮುಗಿಯುವವರಿಗೆ ಸ್ವರ್ಗದಲ್ಲಿದ್ದು, ಇಂದ್ರನ ಲೋಕದಲ್ಲಿದ್ದು ಎಲ್ಲ ಭೋಗಗಳನ್ನು ಅನುಭವಿಸ್ತಾರೆ. ಆದ್ರೆ ಯಾವಾಗ ಅಲ್ಲಿ ಪುಣ್ಯದ ಫಲ ಮುಗಿತದೆ, ಪುನಃ ಈ ಭೂಲೋಕದಲ್ಲಿ ಇರ್ತಾರೆ. ಆ ಕಾರಣದಿಂದ ಇವರು ಅತ್ಯಂತ ಹಿರಿದಾದ ಮೋಕ್ಷದಿಂದ ಮತ್ತೆ ಭಗವಂತನಿಂದ ನಿಜವಾಗ್ಲೂ ದೇವರ ಒಟ್ಟಿಗೆ ಇದ್ರು ಕೂಡ ದೇವರಿಂದ ವಂಚಿತರಾದವರು. ಇವರು ಸದಾ ಬಯಕೆಗಳ ಬೆನ್ನ ಹತ್ತಿ ಈ ಚಕ್ರ ಭ್ರಮಣದಲ್ಲಿ ಸಿಲುಕಿ ಹಾಕಿಕೊಂಡಿರ್ತಾರೆ. ಇವರಿಂದ ಆ ಏನು ಆ ಯಾವತ್ತು ದೇವರು ಇವರಿಗೆ, ಕೊನೆಗೂ ಇವರು ದೇವರು ಸಿಗೋದು ಬಹಳ ಕಷ್ಟ ಆಗ್ತದೆ. ಆದ್ರೆ ಇನ್ನು ಎರಡನೇ ತರದ ಇರ್ತಾರೆ ಭಾಗವತೋತ್ತಮರು. ಭಾಗವತರು, ಭಾಗವತ ಅಂದ್ರೆ ದೇವರ ಭಕ್ತರು ಅಂದ್ರೆ ಭಗವತ್ ಭಕ್ತರು. ಭಾಗವತರು ಹೇಗಿರ್ತಾರೆ ಅದನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಯಾವುದನ್ನೂ ಬೇಕು ಅಂತ ಬಯಸೋದಿಲ್ಲ. ಅವರ ಅವರ ಅವರಿಗೆ ಭಗವಂತನ ಚಿಂತನೆ ಒಂದೇ. ಅವರಿಗೆ ಏನ್ ಬೇಕು ಅಂದ್ರೆ ನನಗೆ ದೇವರು ಬೇಕು ಅಷ್ಟೇ. ಅವರಿಗೆ ದೇವರು ಏನ್ ಹಾಗಂತ ಏನು ಬಯಸೋದೇ ಇಲ್ವ ಅವರು. ದೇವ್ರು ಏನ್ ಕೊಡ್ತಾನೋ ಅದು, ದೇವ್ರು ಕೊಟ್ಟ, ಕೊಟ್ಟಾಗ ಕೊಟ್ಟಾನ, ಅಥವಾ ಏನೇ ಸಿಕ್ಕರೂ ಅದು ದೇವ್ರು ಕೊಟ್ಟ. ಏನೋ ಕಳ್ಕೊಂಡ, ದೇವ್ರು ಇಸ್ಕೊಂಡ ಅಷ್ಟೇ. ಇವರು ಅನನ್ಯವಾಗಿ ಭಗವಂತನನ್ನು ಮಾತ್ರ ಬಯಸ್ತಾ ಇರ್ತಾರೆ. ಯಾವುದೋ ಬೈಕಿಗೆ ಕಟ್ಟು ಬಿದ್ದು ಅವರು ಪೂಜೆ ಮಾಡೋದು, ದೇವ್ರು ಕೊಟ್ಟರು ಪೂಜೆ ಮಾಡ್ತಾನೆ ಇರ್ತಾರೆ ಕೊಡದೇ ಇದ್ರು ಅವ್ರ ಪಾಡಿಗೆ ಅವ್ರು ಮಾಡ್ತಾ ಇರ್ತಾರೆ. ಹಾಗೆ ಭಗವಂತನಲ್ಲದೆ ಇನ್ಯಾವುದೇ ದೇವತೆಯನ್ನು ಪ್ರಧಾನವಾಗಿಟ್ಟುಕೊಂಡು ಇವರು ಯಾವತ್ತೂ ಪೂಜೆ ಮಾಡ್ಲಿಕ್ಕೆ ಹೋಗಲ್ಲ. ಒಂದು ವೇಳೆ ಮಾಡಿದರೂ ಏಕರೂಪದ ಭಕ್ತಿಯನ್ನು ಮಾಡ್ತಾರೆ. ಅಂದ್ರೆ ಆ ದೇವತೆಯ ಒಳಗೆ ಭಗವಂತನನ್ನೇ, ಅಂದ್ರೆ ಕೃಷ್ಣನನ್ನೇ ಕಾಣ್ತಾರೆ. ಹಾಗಾಗಿ ಪರಮಾತ್ಮನನ್ನ, ಮೋಕ್ಷವನ್ನ ಸೇರಲು ಅನುಸರಿಸಬೇಕಾದಂತಹ ಮಾರ್ಗ ಇದಪ್ಪ. ಎಲ್ಲಿ ಏನೇ ಕಂಡ್ರು ಅಲ್ಲಿ ನನ್ನನ್ನ ಚಿಂತನೆ ಮಾಡು, ಕೊನೆಗೆ ಅಂತ್ಯಕಾಲದಲ್ಲಿ ನನ್ನನ್ನೇ ಬಂದು ಸೇರ್ತೀಯ. ಯಾಕೆ ಕೃಷ್ಣನನ್ನೇ ಯಾಕೆ ಸೇರಬೇಕು? ಎಲ್ಲ ಕಡೆ ಹೋಗಿ ಇದಾಗ್ತದಲ್ಲ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ಅದು ಶಾಶ್ವತವಾದ ಲೋಕ, ಮತ್ತೆ ಇಲ್ಲಿ ಹುಟ್ಟಿ ಬರೋಲ್ಲ. ಈ ಮೃತ್ಯು ಲೋಕಕ್ಕೆ ನೀನು ಮತ್ತೆ ಎಂದೂ ಬರೋಲ್ಲ, ಯಾವ ಕಾಲಕ್ಕೂ ಬರೋಲ್ಲ. ಹಾಗಾಗಿ ನಾವು ಗಾಢವಾಗಿ ಭಗವಂತ ನಮ್ಮನ್ನ ರಕ್ಷಣೆ ಮಾಡಿಯೇ ಮಾಡ್ತಾನೆ ಅಂತ ಹೇಳಿ ಗಟ್ಟಿಯಾಗಿ ನಂಬಿದರೆ ಖಂಡಿತ ಅವನು ರಕ್ಷಣೆ ಮಾಡೇ ಮಾಡ್ತಾನೆ. ಆದ್ರೆ ನಮಗೆ ಡೌಟ್ ಇದೆ, ಅವ್ನು ನಿಜವಾಗ್ಲೂ ಅವನು ಬರ್ತಾನೆ ಇಲ್ಲವಾ ಅನ್ನೋ ಡೌಟೇ ನಮಗಿರುವಾಗ ಅವನು ಹೆಂಗೆ ಬರ್ತಾನೆ ಪಾಪ. ಆ? ಹಾಗಾಗಿ ಯಾಕೆಂದ್ರೆ ಅವನು ಪ್ರಹ್ಲಾದ ಕರೆದ, ಯಾಕೆಂದ್ರೆ ಅಷ್ಟು ಅಚಲವಾದ ನಂಬಿಕೆ ಇದೆ. ನೋಡೋಣ, ನಾವು ಕಂಬದಲ್ಲಿ ನಿಂತ್ಕೊಂಡು ಕರೆದ್ರೆ ಅಲ್ಲಿ ನಮಗೆ ಡೌಟ್ ಇದೆ ಅವ್ನು ಬರ್ತಾನೋ ಇಲ್ಲ ಅಂತ, ಇನ್ನು ದೇವರೆಲ್ಲಿಂದ ಬರ್ಬೇಕು. ಹಾಗೆ ಅಚಲವಾದ ನಂಬಿಕೆ ಇರಬೇಕು, ಅದಕ್ಕೆ ದೃಢವಾಗಿರಬೇಕು. ಹ್ಮ್ ಗುರಿ ಕೇವಲ ಭಗವಂತನನ್ನ ಸೇರುವಂತ ಇರಬೇಕೇ ಹೊರತು ಭಗವಂತ ಏನೋ ಕೊಟ್ಟನೋ ಅದನ್ನೇ ಮಹಾಪ್ರಸಾದ ಅಂತ ಸ್ವೀಕರಿಸಿ ಸಂಪೂರ್ಣವಾಗಿ ಭಗವಂತನಲ್ಲಿ ಲೀನರಾಗಬೇಕು. ಇದು ನಮಗೆ ಎಂದೂ ದುಃಖವನ್ನು ಕೊಡುವುದಿಲ್ಲ. ಇದು ನಿಜವಾದ ಸಾರ್ಥಕವಾದ ಭಗವಂತನಲ್ಲಿ ಮಾಡುವ ಅಧ್ಯಾತ್ಮ ಸಾಧನೆ ಆಗ್ತದೆ. ಕೆಲವರು ತಮ್ಮ ಬಯಕೆಗಳನ್ನ ಈಡೇರಿಸಿಕೊಳ್ಳಿಕ್ಕೆ ದೇವತೆಗಳನ್ನ ಪ್ರಮುಖವಾಗಿ, ಅದರಲ್ಲೂ ಹ್ಮ್ ಭಗವಂತನಿಗಿಂತ ಭಿನ್ನವಾಗಿ ಪೂಜಿಸ್ತಾರೆ. ಹೀಗೆ ಮಾಡಿದಾಗ ಏನಾಗ್ತದೆ ಎನ್ನುವ ಪ್ರಶ್ನೆ ನಮಗೆ ಬಂದ್ರೆ ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಯಾರನ್ನ ಮುಖ್ಯವಾಗಿ ನೀನು ಪೂಜಿಸ್ತೀಯೋ ಅವರನ್ನೇ ಹೋಗಿ ನೀನು ಸೇರ್ತೀಯ. ಆ ಅವರನ್ನೇ ಹೋಗಿ ನೀನು ಸೇರ್ತೀಯ. ಎಲ್ಲಿವರೆಗೆ ಅಂತಂದ್ರೆ ಅದೇ ಪುನಃ
ಆ ಅವರ ಪುಣ್ಯ ಎಲ್ಲಿರ್ತದೆ, ಎಷ್ಟು ದಿನ ಇರ್ತದೋ ಅಲ್ಲಿವರೆಗೆ. ಮತ್ತೆ ಇಲ್ಲ ಅಂತಂದ್ರೆ ಪುನಃ ಅವ್ರು ಇಲ್ಲೇ ಬರ್ತಾರೆ. ಹಾಗಾಗಿ ದೇವತೆಗಳನ್ನ ಪೂಜಿಸಿದೆ ಅಂತ ಆದ್ರೆ ನೀನು ದೇವತೆಗಳನ್ನೇ ಹೋಗಿ ಸೇರ್ತಿ, ಅಂದ್ರೆ ದೇವತಾ ಲೋಕವನ್ನು ಹೋಗಿ ಸೇರ್ತೀಯ. ಆ ದೇವತಾ ಲೋಕವನ್ನು ಹೋಗಿ ಸೇರ್ತೀಯ. ನೀನು ಯಾರೋ ಶಿವನನ್ನ ಬಹಳ ಬಹಳ ಪೂಜೆ ಮಾಡಿದೆ, ಆಯ್ತು, ಶಿವಲೋಕವನ್ನು ಶಿವ ಸಾಯುಜ್ಯಸ್ಯವನ್ನು ಪಡಿಸಿ ಶಿವೈಕ್ಯವಾಗ್ತೀಯ. ಎಲ್ಲಿಯವರೆಗೆ? ಶಿವಲೋಕದಲ್ಲೂ ನೀನು ಇರ್ತೀಯ ಎಲ್ಲಿಯವರೆಗೆ? ನಿನ್ನ ಪುಣ್ಯ ಮುಗಿಯುವವರೆಗೆ. ಅಥವಾ ಇಂದ್ರಲೋಕಕ್ಕೆ ಹೋಗ್ತೀಯಾ, ಅಥವಾ ಇನ್ಯಾವುದೋ ಯಕ್ಷಲೋಕಕ್ಕೆ ಹೋಗ್ತೀಯಾ? ಕೊನೆಗೆ ಹೇಳ್ತಾ ಇದ್ರು, ಪಿತೃಗಳನ್ನ ಪೂಜೆ ಮಾಡಿದವರು ಪಿತೃಲೋಕಗಳಿಗೆ ಹೋಗ್ತಾರೆ, ಭೂತ ಪ್ರೇತಗಳನ್ನು ಪೂಜೆ ಮಾಡ್ತಾರೆ. ಭೂತಗಳನ್ನ ಅಂದ್ರೆ ಭೂತ ಅಂದ್ರೆ ಸಾತ್ವಿಕ ಭೂತ. ಈಗ ನಾವು ಇಲ್ಲಿ ಸರ್ಕಲ್ ಅಲ್ಲಿ ಅಥವಾ ಊರ ಹೊರಗೆ ಇದೆಲ್ಲ ಭೂತಗಳು ಅಂತ ಇರ್ತದೆ. ಆ, ಅಂದ್ರೆ ಜನರಿಗೆ ಒಳ್ಳೇದು ಮಾಡುವ ಭೂತಗಳು ಇದೆಲ್ಲ ಶಿವನ ಗಣ. ರುದ್ರಗಣದಲ್ಲಿ ಬರ್ತಾರೆ ಇವರೆಲ್ಲ ಭೂತಗಣ ಅಂತ. ಅಂದ್ರೆ ಸಾತ್ವಿಕರಾದ ಭೂತಗಳು. ಹ್ಮ್? ಅಂದ್ರೆ ತಾಮಸ ಶಕ್ತಿಗಳನ್ನು ನಿಗ್ರಹ ಮಾಡ್ಲಿಕ್ಕಾಗಿ ಇರುವಂತಹ ತಾಮಸ ರೂಪದ ದೇವತೆಗಳು. ಆ ಇವರನ್ನು ಯಾರು ಆರಾಧನೆ ಮಾಡ್ತಾರೆ? ಕೆಲವರು ನೋಡಿ ಬಹಳ ಆರಾಧನೆ ಮಾಡ್ತಾರೆ. ಆ ಭೂತಪ್ಪಗೆ ಹೋಗೋದು, ಇನ್ನು ನಡ್ಕೊಂಡು ನಡ್ಕೊಂಡು ನಾವು ತುಂಬಾ ಒಳ್ಳೇದಾಗಿದೆ ನಮಗೆ ಅಂತ ಹೇಳಿ ಆ ದೇವರನ್ನೇ ಬಹಳ ಇದ್ ಮಾಡ್ತಾ ಇರ್ತಾರೆ. ಕೊನೆಗೆ ಅವರು ಆ ಭೂತನನ್ನೇ ಹೋಗಿ ಸೇರ್ತಾರೆ, ಅಂದ್ರೆ ಆ ಭೂತ ಲೋಕವನ್ನು. ಆದರೆ ಯಾರು ಏಕಭಕ್ತಿಯಿಂದ ಎಲ್ಲವುದರಲ್ಲೂ ಭಗವಂತನನ್ನ ಕಂಡು ಶ್ರದ್ಧೆಯಿಂದ ಆತನನ್ನು ಪೂಜಿಸ್ತಾರೋ ಆ, ಅವರು ನನ್ನನ್ನೇ ಬಂದು ಸೇರ್ತಾರೆ ಅಂತ ಹೇಳಿ ಆ, ಅಂತ ಹೇಳ್ತಾ ಕೃಷ್ಣ ಹೇಳ್ತಾ ಇದ್ದಾರೆ, ನೋಡು, ದೇವತೆಗಳನ್ನ ಪೂಜಿಸಿ ಸ್ವರ್ಗವನ್ನ ಪಡಿಬಹುದು, ಆದರೆ ಮರಳಿ ಹುಟ್ಟದ ಮೋಕ್ಷವನ್ನಲ್ಲ. ಯಾವ ಪೂಜೆ ಮಾಡಿದರೂ ಸರಿ, ಪ್ರತಿಯೊಂದು ಕ್ರಿಯೆ ಹಿಂದೆ ಭಗವಂತನ ಅರಿವಿದ್ದು ಅದರಿಂದ ಅವನನ್ನ ಆರಾಧನೆ ಮಾಡಿದರೆ ಹ್ಮ್ ನಿಜವಾದ ಪೂಜೆ ಆಗ್ತದೆ. ಅರಿವಿಲ್ಲದೆ ಪೂಜೆಯಿಂದ ನಮ್ಮನ್ನ ಮೋಕ್ಷದತ್ತ ಕೊಂಡೊಯ್ಯೋದಿಲ್ಲ. ಅಂದ್ರೆ ಆ ನಮಗೆ ಎಲ್ಲ ಪೂಜೆ ಮಾಡ್ತೀವಿ, ಆದ್ರೆ ನಿಜವಾದ ಜ್ಞಾನ ಇಲ್ಲ. ದೇವರು ಅಂದ್ರೆ ಯಾರು ಅಂತ ಗೊತ್ತಿಲ್ಲ, ಎಷ್ಟು ಜನ ದೇವರಿದ್ದಾರೆ ಗೊತ್ತಿಲ್ಲ. ಆ ಈ ತರ ಯಾವುದನ್ನು ತಿಳುವಳಿಕೆ ಇಲ್ಲ, ಸುಮ್ಮನೆ ಏನೋ ಎಲ್ಲರೂ ಮಾಡ್ತಾರೆ ನಾನು ಮಾಡ್ತೀನಿ ಅಂತ ಹೇಳಿ ಮಾಡಿದರೆ ನಿಜವಾಗ್ಲೂ ಅದು ನಮ್ಮನ್ನ ಮೋಕ್ಷಕ್ಕೆ ಕರ್ಕೊಂಡು ಹೋಗುವಂಥದ್ದಲ್ಲ. ಹಾಗಾಗಿ ಫಸ್ಟ್ ಜ್ಞಾನ, ಬ್ರಹ್ಮಾದಿ ಸಮಸ್ತ ದೇವತಾ ಪರಿವಾರ ಸಮೇತರಾಗಿ ಇಂತಹ ಭಗವಂತನನ್ನು ಆರಾಧನೆ ಮಾಡಿದಾಗ ಭಗವಂತನನ್ನು ಸೇರಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಎಲ್ಲಾ ದೇವತೆಗಳಿಗೆ ಅಲ್ಲ, ಇಷ್ಟೆಲ್ಲಾ ದೇವರು ಅಷ್ಟೊಂದು ಶ್ರೀಮಂತ ಅಂತೀರಿ, ಅಷ್ಟು ದೊಡ್ಡವನು, ಇಡೀ ಬ್ರಹ್ಮಾಂಡ ಸೃಷ್ಟಿ ಮಾಡ್ತಾನೆ, ಏನೆಲ್ಲವೂ ಮಾಡ್ತಾನೆ ಅಲ್ವಾ? ಅಷ್ಟು ದೊಡ್ಡ ದೇವರನ್ನು ನಾವು ಸಾಮಾನ್ಯರಾದ ನಾವು ಹೆಂಗಪ್ಪ ಒಲಿಸಿಕೊಳ್ಳೋದು? ಆ ಅಷ್ಟೆಲ್ಲ ಆದ ಇನ್ನೇನು ದೊಡ್ಡ ದೊಡ್ಡ ಯಜ್ಞ ಯಾಗ ಹೋಮ ಇಷ್ಟೆಲ್ಲಾ ಮಾಡ್ಬೇಕಾಗ್ತದೆ. ಅಥವಾ ವ್ರತ ಜಪ ತಪ ಅಷ್ಟು ದೊಡ್ಡ, ಈಗ ದೊಡ್ಡ ವ್ಯಕ್ತಿಗಳು ಅಂದಾಗ ನಾವು ಅವರನ್ನು ಹೋಲಿಸ್ಕೊಳ್ಳೋದು ಅಷ್ಟು ಸುಲಭ ಇರ್ತದೆ. ಅದ್ರಲ್ಲಿ ನಾವು ಸಾಮಾನ್ಯ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಶ್ಚತೆ ತದಹಂ ಭಕ್ತ್ಯಾ ಪರೋತಮಾಶ್ನಾಮಿ ಪ್ರಿಯಾತ್ಮಾನಃ. ಅಂದ್ರೆ ನನ್ನನ್ನ ಹೋಲಿಸ್ಕೊಳ್ಳಿಕ್ಕೆ ನೀನು ಬಹಳ ಕಷ್ಟಪಡ್ಬೇಕಾಗಿದೆ. ಮತ್ತೆ ಪತ್ರಂ ಏನು ಪತ್ರಂ ಅಂದ್ರೆ ಒಂದು ಎಲೆ, ಅಥವಾ ಒಂದು ನಾವೇನಂತೀವಿ ಪತ್ರೆ ಅಥವಾ ತುಳಸಿ ದಳ. ಪುಷ್ಪಂ ಅಂದ್ರೆ ಒಂದು ಹೂವು. ಫಲಂ ಏನು ಫಲಂ ಅಂದ್ರೆ ಒಂದು ಹಣ್ಣು. ತೋಯಂ ಒಂದಿಷ್ಟು ನೀರು. ಇಷ್ಟನ್ನ ಕೊಡು, ಸಾಕ, ನಾನು ಸಂತುಷ್ಟನಾಗ್ಬಿಡ್ತೇನೆ. ಇಷ್ಟೇ ಸಾಕು, ಒಂದು ಹೂವು, ಒಂದು ದಳ, ಒಂದು ಪುಷ್ಪ, ಒಂದು ಹಣ್ಣು, ಒಂದಿಷ್ಟು ನೀರು, ಒಂದು ಸಣ್ಣ ಇದ್ರಲ್ಲಿ ಗಿಂಡಿಯಲ್ಲಿ. ಇಷ್ಟು ಕೊಡು ಸಾಕು. ಆದ್ರೆ ಮುಂದೆ ಅದನ್ನೇ ಹೇಳ್ತಾ ಇದ್ದಾನೆ, ಯೋಮೇ ಭಕ್ತ್ಯಾ ಪ್ರಯಶ್ಚತಿ. ಆದರೆ ಅದನ್ನೇ ಕೊಡು, ಅಷ್ಟೇ ಕೊಡು ಸಾಕು. ಆದರೆ ಕೊಡುವಾಗ ಮನಸ್ಸಿನಲ್ಲಿ ಭಕ್ತಿ ತುಂಬಿರಬೇಕು. ನೀನು ಎಷ್ಟು ಭಕ್ತಿಯಿಂದ ಕೊಡ್ತೀಯೋ ನಾನು ಅಷ್ಟು ಚಂದ ಸ್ವೀಕಾರ ಮಾಡ್ತೇನೆ. ಯಾಕೆಂದ್ರೆ ನನಗೇನಿದೆ ಯಾವುದು ಬೇಕಾಗಿಲ್ಲ, ಎಲ್ಲ ಸೃಷ್ಟಿ ಮಾಡಿದ್ದು ನಾನೇ. ಈ ಪತ್ರ, ನೀ ಕೊಡೋ ಪತ್ರ, ಪುಷ್ಪ, ಫಲ ಅಥವಾ ಎಲ್ಲದರ ಮೂಲ ನಾನೇ. ನೀನ್ ತಂದಿದ್ದೇನಿಲ್ಲ. ಆದ್ರೂ ನೀನು ನನಗೆ ಯಾಕೆ ಕೊಡು ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕೊಡುವಾಗ ಭಕ್ತಿಯಿಂದ ಕೊಡು. ಆ ಹಾಗೆ ಅದಕ್ಕೆ ದೇವರು ಹೇಳ್ತಾನೆ, ಮನಸ್ಸಿನಲ್ಲಿ ಭಕ್ತಿ ತುಂಬಿ ತುಳಸಿ ಪತ್ರೆಯನ್ನು ಹೂವನ್ನು ಅರ್ಪಿಸಿದರೆ ಅದು ಭಗವಂತನ ಪ್ರೀತಿಯಾಗಿ ಸ್ವೀಕಾರವಾಗ್ತದೆ. ಇಲ್ಲಿ ದೇವರು ಬಂಗಾರದ ಪೀಠ ಕೇಳ್ತಾ ಇಲ್ಲ, ಬೆಳ್ಳಿ ಹರಿವಾಣ ಕೇಳ್ತಾ ಇಲ್ಲ, ಪಂಚಪಾತ್ರೆಗಳನ್ನ ಆ ಆ ಏನು ದೇವರ ಸಾಮಗ್ರಿಗಳು ಬೆಳ್ಳಿಯೋ ಬಂಗಾರದ್ದೋ, ವಿಗ್ರಹಗಳು ಏನು ಬಂಗಾರದ ಮಾಡಿಸಿದಾರೋ, ಕಲ್ಲಿಂದಿದೆಯೋ ತಾಮ್ರದಿದೆಯೋ, ದೇವರು ಅದನ್ನೆಲ್ಲ ನೋಡಲ್ಲ. ನಿಮ್ಮ ಮನೆಯ ತೋಟದಲ್ಲಿ ಏನಿದೆ ಅದನ್ನೇ ಅರ್ಪಿಸು. ಮನೆಯಲ್ಲಿ ಹಾಲಿದ್ರೆ ಒಂದು ಲೋಟದಲ್ಲಿ, ಆ, ಅಥವಾ ಹಾಲಿಡು. ಬೇಗ ಏನೂ ಇಲ್ಲ ನನ್ನ ಹತ್ರ, ಹೂವು ಇಲ್ಲ, ಹಣ್ಣು ಇಲ್ಲ, ಏನಿಲ್ಲ, ನೀರಂತ ಇರ್ತದ. ಒಂದ್ ಇದ್ರಲ್ಲಿ ನೀರಿಡು. ನೀರಿಟ್ಟು ದೇವರೇ ಇದೇ ಎಲ್ಲ ಎಲ್ಲ ಅನ್ಕೋಬಿಡು.
ಆ ಆ ದೇವರು ನೀನ್ ಏನ್ ಇಟ್ಟಿದ್ದೀ ವಸ್ತು ಅದು ಅದನ್ನ ನೋಡುತ್ತಾ ಇಲ್ಲ. ಮತ್ತೆ ಆ ಇಟ್ಟು ನೀನ್ ಸಮರ್ಪಣೆ ಮಾಡ್ತಾ ಇದ್ದೀಯ ನಿನ್ನೊಳಗಿನ ಭಾವ, ಆ ಆ ಭಕ್ತಿ, ಆ ಸಮರ್ಪಣಾ ಮನೋಭಾವ ಇಷ್ಟೆಲ್ಲಾ ಕೊಟ್ಟಿದ್ದೀಯಲ್ಲ ಭಗವಂತ. ಆದ್ರೆ ನನಗೆ ನಿನಗೆ ಕೊಡ್ಲಿಕ್ಕೆ ಅಂತ ನನ್ನ ಹತ್ರ ಏನಿಲ್ಲ. ಯಾಕೆಂದ್ರೆ ಇರೋದೆಲ್ಲ ನಿಂದೆ. ಎಲ್ಲ ನಾನು ಇವತ್ತು ನನ್ನ ಹತ್ರ ಏನೇನಿದೆ ಎಲ್ಲವೂ ನಿಂದೆ. ಆದ್ರೂ ಕೂಡ ನಾನು ಏನ್ ಮಾಡಬಲ್ಲೆ, ನಿನಗೊಂದು ಕೃತಜ್ಞತೆ ಹೇಳಬಲ್ಲೆ ಅಷ್ಟೇ. ಹಾಗಾಗಿ ಅನಂತ ಕೋಟಿ ಧನ್ಯವಾದಗಳು ಅಂತ ಹೇಳಿ ಆ ಭಗವಂತನಿಗೆ ಆ ಕೃತಜ್ಞತೆಯನ್ನ ಎಲ್ಲಾ ಕೊಟ್ಟಿದ್ದೀಯ. ಇಷ್ಟು ಎಲ್ಲ ಕೊಟ್ಟಿದೀಯ ಅಂತಂದ್ರೆ ಏನು CM PM ಮಾಡಬೇಕಾಗಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಜೀವ ಕೊಟ್ಟಿದ್ದಾನಲ್ಲ. ಕೈ, ಕಾಲು, ಮೂಗು, ಬಾಯಿ, ದುಡಿಲಿಕ್ಕೆ ಎಲ್ಲದಕ್ಕೂ ಇಷ್ಟೊಂದು ಚಂದವಾದಂತಹ ಬುದ್ಧಿ ಕೊಟ್ಟಿದ್ದಾನೆ. ಕೈಕಾಲು ಎಲ್ಲ ಕೊಟ್ಟಿದ್ದಾನಲ್ಲ. ಒಳ್ಳೆ ಆರೋಗ್ಯ ಕೊಟ್ಟಿದ್ದಾನೆ. ಹ್ಮ್ ಇನ್ನು ಏನ್ ಇರ್ಲಿಕ್ಕೆ ಒಂದು ಸೋರ್ ಕೊಟ್ಟಿದ್ದಾನೆ. ಇನ್ನೆಲ್ಲ ಏನ್ ಬೇಕು ನನಗೆ? ಅದಿಲ್ಲ ಇದಿಲ್ಲ ಅಂತ ಕಂಪ್ಲೇಂಟ್ ಮಾಡೋದಕ್ಕಿಂತ ಕೊಟ್ಟಿದ್ದರಲ್ಲಿ ಕೊಟ್ಟಿದ್ದಕ್ಕಾಗಿ ಆದ್ರೂ ನಾವು ಒಂದಿನಾದ್ರೂ ಕೃತಜ್ಞತೆ ಹೇಳಿದ್ವಿ, ದೇವ್ರು ಕೊಟ್ಟಿದ್ದಾನಪ್ಪ ಸಾಕು ಅಂತ ಹೇಳಿ. ಹಾಗೆ ಆ ಕೃತಜ್ಞತೆ ಹೇಳು ಸಾಕು. ನೀನು ನನ್ನ ಮನಸ್ಸನ್ನ ನನ್ನಲ್ಲೇ ನೆಲೆಗೊಳಿಸಿ ಭಕ್ತಿಯಿಂದ ಏನು ಕೊಟ್ಟರು ಅದನ್ನು ನಾನು ಸ್ವೀಕಾರ ಮಾಡ್ತೇನೆ ಕೃಷ್ಣ. ಅದಕ್ಕೆ ರಾಮಾಯಣದಲ್ಲಿ ಬರ್ತದಲ್ಲ, ಶಬರಿ ಕಚ್ಚಿ ಕಚ್ಚಿ ಹಣ್ಣನ್ನು ಕೊಡ್ತಾಳೆ. ರಾಮದೇವರು ಅವಳ ಕಣ್ಣನ್ನೇ ನೋಡ್ತಾ ಸುಮ್ಮನೆ ತಿಂತಾ ಇರ್ತಾನೆ. ಮುಂದೆ ಬರ್ತದೆ ಇದು. ಎಷ್ಟು ಅಂದ್ರೆ ವಿದುರ ಆ ಹಸ್ತಿನಾಪುರಕ್ಕೆ ಕೃಷ್ಣ ಹೋದಾಗ, ಕೃಷ್ಣ ಸಂಧಾನಕ್ಕೆ ವಿದುರನ ಮನೆಗೆ ಹೋಗ್ತಾನೆ. ವಿದುರನ ಮನೆಗೆ ಹೋದಾಗ ಆ ವಿದುರ ವಿದುರನ ಮನೆಗೆ ಹೋಗ್ತಾನೆ. ಅದು ಸನ್ನಿವೇಶ ಬಹಳ ಚೆನ್ನಾಗಿದೆ. ಇಲ್ಲಿ ಇವ್ರು ಕರೀತಾರೆ, ಯಾರೋ ದುರ್ಯೋಧನ ಕರೀತಾನೆ. ಇದನ್ನ ಹಿಂದೂ ಹೇಳಿದ್ದೆ, ದುರ್ಯೋಧನ ಕರೀತಾನೆ ಬಾ ನಮ್ಮ ಮನೆಗೆ ಊಟಕ್ಕೆ ಅಂತ ಹೇಳಿ. ಯಾಕೆಂದ್ರೆ ಬೀಗ 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 ಅವರು, ಯಾಕೆ ಅವನ ಮಗಳನ್ನೇ ಸೊಸೆ ಮಾಡ್ಕೊಂಡಿದ್ದಾನೆ ಬೀಗ ಅಂತ. ಅದಕ್ಕೆ ಕರೆದ್ರು ಹೋಗಲಿಲ್ಲ. ನಾನು ಬರಲ್ಲ ನಿಮ್ಮ ಎರಡನೇ, ಯಾಕೆಂದ್ರೆ ನಾನು ರಾಜದೂತ್ ಶಾಂತಿ ದೂತನಾಗಿ ಬಂದಿದ್ದೀನಿ. ಇದಕ್ಕೆ ಹೋಗ್ತಾನೆ ಎಲ್ಲಿ ಆ ಅದಕ್ಕೆ ಭೀಷ್ಮಾಚಾರ್ಯರು ಕರೀತಾರೆ, ದ್ರೋಣಾಚಾರ್ಯರು ಕರೀತಾರೆ. ಇಲ್ಲ, ನಾನು ಬರೋಲ್ಲ. ವಿದುರನ ಮನೆ ಹುಡುಕಿಕೊಂಡು ಹೋಗ್ತಾನೆ. ಅದು ಯಾವುದೋ ಒಂದು ಮುಡುಕಿಯಲ್ಲಿ ಅವನು ಬಹಳ ಬಡವ ಇದ್ದಾನೆ, ಒಂದು ಸಣ್ಣ ಮನೆಯಲ್ಲಿ ಇರ್ತಾನೆ. ಅಲ್ಲಿ ಅವನ ಮನೆಯಲ್ಲಿ ಕುತ್ಕೊಳಕ ಒಂದು ಮಂಚವೂ ಇರಲ್ಲ, ಒಂದು ಚೇರು ಇರಲ್ಲ. ದರ್ಬೆ ಚಾಪೆ ಮೇಲೆ ಹಾಕಿ ಕೂರಿಸಿರ್ತಾನೆ. ಹೋಗಿ ನೋಡ್ತಾನೆ, ವಿದುರನ ಹೆಂಡತಿ ಪಾಪ, ಅವಳಿನೂ ಸ್ನಾನ ಮಾಡಿ ಇಷ್ಟ ಬಂದಿರ್ತಾಳೆ, ಇನ್ನು ಬಟ್ಟೆ ಹಾಕೊಂಡಿರಲ್ಲ. ಕೃಷ್ಣ ಬಂದು ಬಾಗಿಲಲ್ಲಿ ನಿಂತಿದ್ದಾನೆ. ಯಾರಿದ್ದೀರಿ ಮನೆಯಲ್ಲಿ ಅಂತ. ವಿದುರ ಮನೆಯಲ್ಲಿಲ್ಲ. ಅದನ್ನ ನೋಡಿ ಏನಪ್ಪ ಇದು, ಕಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನನ್ನ ಮನೆಗೆ ಬಂದಿದ್ದಾನೆ ಅಂತ ಹೇಳಿ ಅವಳಿಗೆ ದಿಗ್ಭ್ರಾಂತಳಾಗಿ ಬಿಡ್ತಾಳೆ. ಹಾಗೆ ಓಡೋಡಿ ಹೋಗಿ ಅಲ್ಲೇ ಇದ್ದ ಕೃಷ್ಣನ ಕೈ ಹಿಡಿದುಕೊಂಡು ಎಳ್ಕೊಂಡು ಬರ್ತಾಳೆ. ಎಳ್ಕೊಂಡು ಬಂದು ಅಲ್ಲಿ ಆ ದರ್ಬೆ ಚಾಪೆ ಹಾಕ್ತಾಳೆ. ಚಾಪೆ ಹಾಕಿ ಕೂರಿಸ್ತಾಳೆ. ಇನ್ನು ಬಟ್ಟೆ ಹಾಕೊಂಡಿಲ್ಲ ಸರಿಯಾಗಿ ಅವಳು, ಹಂಗೆ ಸುತ್ತಕೊಂಡಿದ್ದಾಳೆ. ಅಲ್ಲೇ ಬುಟ್ಟಿಯಲ್ಲಿ ಒಂದಿಷ್ಟು ಬಾಳೆಹಣ್ಣಿದ್ದು ಅಂತ ಬಾಳೆಹಣ್ಣು ತೆಗೆದು ಆ ಆ ಕೃಷ್ಣನನ್ನೇ ನೋಡ್ತಾ ಆ ಬಾಳೆಹಣ್ಣು ಬಿಡಿಸಿ ಬಿಡಿಸಿ ಕೊಡ್ತಾ ಇದ್ದಾಳಂತೆ. ಕೃಷ್ಣ ಸುಮ್ಮನೆ ತಿಂತಾ ಇದ್ದಾನಂತೆ. ಅವಳದಕ್ಕೂ ಬಿಡಿಸಿ ಬಿಡಿಸಿ ಕೊಡ್ತಾ ಇದ್ದಾಳೆ, ಕೃಷ್ಣ ತಿಂತಾ ಇದ್ದಾನೆ. ವಿದುರ ಬಂದು ಬಾಗಿಲ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ಅಯ್ಯೋ ನಿನಗೇನಾಗಿದೆ ಕೃಷ್ಣ? ಅವಳಿಗಂತೂ ಬುದ್ಧಿ ಇಲ್ಲ, ನಿನ್ಗೂ ಬುದ್ಧಿ ಇಲ್ವಾ? ಯಾಕೆ ಏನಾಯ್ತು? ಅವಳು ಏನ್ ಮಾಡ್ತಾ ಇದ್ದಾಳೆ, ಬಿಡಿಸ್ತಾ ಇದ್ದಾಳೆ, ಸಿಪ್ಪೆನ ಕೃಷ್ಣ ಕೊಡ್ತಾ ಇದ್ದಾಳೆ, ಬಾಳೆಹಣ್ಣನ್ನ ಕೆಳಗೆ ಬಿಸಾಕ್ತಾ ಇದ್ದಾಳೆ. ಕೃಷ್ಣ ಅದನ್ನೇ ತಿಂತಾ ಇದ್ದಾನೆ, ಸಿಪ್ಪೆ ತಿಂತಾ ಇದ್ದಾನೆ. ಅಂದ್ರೆ ಅಲ್ಲಿ ಅಯ್ಯೋ ನೀ ಸಿಪ್ಪೆ ಕೊಡ್ತೀಯ ಅಂತ ದೇವರು ಅದನ್ನೂ ತಿರಸ್ಕಾರ ಮಾಡ್ಲಿಲ್ಲ. ಅವಳಲ್ಲಿರೋ ಆ ಭಕ್ತಿಯನ್ನ ನೋಡ್ತಾ ಇದ್ನೇ ಹೊರತು ಅವಳು ಏನ್ ಕೊಡ್ತಾ ಇದ್ದಾಳೆ ಅನ್ನೋ ವಸ್ತು ನೋಡ್ಲಿಲ್ಲ. ಮುಂದೆ ಭೀಷ್ಮಾಚಾರ್ಯರು ಅದೇ ಹೇಳ್ತಾರೆ, ಇಷ್ಟೆಲ್ಲಾ ಭಕ್ಷ್ಯ ಭೋಜಗಳನ್ನ ವ್ಯವಸ್ಥೆ ಮಾಡಿದ್ವಿ, ಹೋಗಿ ಹೋಗಿ ನೀವು ಬಾಳೆಹಣ್ಣು ಸಿಪ್ಪೆ ತಿನ್ಕೊಂಬಂದೇ ಇಲ್ಲ. ಅಂತದ್ ಏನಿತ್ತು ವಿದುರನಲ್ಲಿ ಅಂತ, ಅದು ನಾನು ವಿದುರನಿಗೆ ಕೊಟ್ಟ ಬಹುಮಾನ ಅಂತ ಹೇಳ್ತಾನೆ ಕೃಷ್ಣ. ಯಾಕೆಂದ್ರೆ ಒಬ್ಬ ಅಬಲೆಯಾದ ಹೆಣ್ಣು ಮಗಳಿಗೆ ಆ ಏನು ಅನ್ಯಾಯ ಆಗುವಾಗ ಎಲ್ಲರೂ ನೀವು ಸುಮ್ಮನೆ ನಿಂತಿದ್ದೀರಿ, ಆದ್ರೆ ವಿದುರ ಮಾತ್ರ ಎರಡೂ ಕೈಗಳನ್ನು ಎತ್ತಿ ಇದು ಅಧರ್ಮ, ಇದು ಅನ್ಯಾಯ ಅಂತ ಹೇಳಿ ಕೂಗಿ ಕೂಗಿ ಹೇಳ್ತಾ ಇದ್ದ. ಹಾಗಾಗಿ ಅವನ ಆ ಧರ್ಮದ ಜಾಗೃತಿಗೆ ನಾನು ಕೊಟ್ಟ ಬಹುಮಾನ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಹಾಗೆ ದೇವರು ಬರೀ ಬಾಯಿ ಮಾತಲ್ಲಿ ಹೇಳಿಲ್ಲ. ದೇವರೆಲ್ಲೂ ಇದೆಷ್ಟು ಸ್ಪಷ್ಟ ಅಂದ್ರೆ, ಇಲ್ಲಿ ಗೀತೆಯಲ್ಲಿ ಕೃಷ್ಣನಾಗಿ ಬಂದು ಗೀತೆಯಲ್ಲಿ ಉಪದೇಶ ಮಾಡಿದ್ದಾನಲ್ಲ. ನಾವು ಕೆಲವೊಮ್ಮೆ ಹೇಳ್ತೀವಿ ಬಾಯಲ್ಲಿ ಉಪದೇಶ ಮಾಡೋದು ಸುಲಭ, ಆದ್ರೆ ಅದನ್ನ ಅದನ್ನ ಆಚರಿಸೋದು ಬಹಳ ಕಷ್ಟ ಇದೆ ಅಂತ ಹೇಳಿ. ಅದಕ್ಕೆ ಸರಿಯಾಗಿ ಕೃಷ್ಣನು ಇಲ್ಲಿ ಉಪದೇಶ ಮಾಡ್ತಾ ಇದ್ದಾನಲ್ಲ, ಮತ್ತೆ ಇವನು ಆಚರಿಸಿದ್ದಾನ? ಹೌದು. ಕೃಷ್ಣನಾಗಿ ಬಂದು ಹೇಳಿದ, ರಾಮನಾಗಿ ಬಂದು ಇದ್ದು ತೋರಿಸಿದ. ಹೇಳುವುದಕ್ಕಿಂತ ಮುಂಚೆ, ಉಪದೇಶ ಕೊಡುವುದಕ್ಕಿಂತ ಮುಂಚೆ ರಾಮನಾಗಿ ಬಂದು ಇದ್ದು ತೋರಿಸಿದ್ದಾನೆ. ಅಲ್ಲ, ನೀವು ರಾಮಾವತಾರವನ್ನು ನೋಡಿ ಅಥವಾ ರಾಮಾಯಣವನ್ನು ಓದಿ, ರಾಮಾಯಣದ ಪ್ರತಿಯೊಂದು ಸನ್ನಿವೇಶದಲ್ಲೂ ರಾಮ ದೇವರು ಅಂತ ನಮ್ಗೆ ಅನ್ಸಲ್ಲ. ಈ ನಮ್ಮ ಹಾಗೇನೆ ಇವನು ಮನುಷ್ಯ ಅನ್ನೋ ಹಾಗೇನೆ ಅನಿಸ್ತದೆ. ಯಾಕೆಂದ್ರೆ ರಾಮಾವತಾರದ ಉದ್ದೇಶವೇ ಅದು. ಏನು, ಇಡೀ ರಾಮಾವತಾರದಲ್ಲಿ ರಾಮ ಎಲ್ಲೂ ಕೂಡ ತನ್ನ ದೈವತ್ವವನ್ನು ತೋರಿಸಿಲ್ಲ.
ಅಂದ್ರೆ ತನ್ನ ದೈವ ಸ್ವಭಾವವನ್ನು ತೋರಿಸಿಲ್ಲ. ಸಾಮಾನ್ಯರಲ್ಲಿ ಸಾಮಾನ್ಯ ಮನುಷ್ಯರು ಹೇಗೆ ಬದುಕ್ತಾರೋ ಹಾಗೇ ಇದ್ದವನು. ಅದೇ ಗುಣ ಲಕ್ಷಣಗಳಿಂದ ಇದ್ದಂಥವನು. ಯಾಕೆ ಅಂತಂದ್ರೆ ಇಡೀ ಜಗತ್ತಿಗೆ ಶಿಕ್ಷಣ ಕೊಡ್ಲಿಕ್ಕಾಗಿ ಬಂದಂತಹ ಅವತಾರ ರಾಮಾವತಾರ. ನಿಜವಾಗ್ಲೂ ರಾವಣ ಸಂಹಾರಕ್ಕಾಗಿ ಬಂದ ಅವತಾರ ಅದು ರಾಮಾವತಾರ ಅದು. ಯಾಕೆಂದ್ರೆ ಅಲ್ಲಿ ಆ ಏನು ಆ ನೀವು ಯಾರು ನನ್ನ ಮನೆಯನ್ನ ಸೇರಬೇಕು ಅಂತ ಬಯಸ್ತಾ ಇದ್ದೀರಿ, ನೀವೆಲ್ಲ ಈ ಭೂಮಿ ಮೇಲೆ ಬಂದು ಹೇಗೆ ಬದುಕಿ ಹೋಗಬೇಕು ಅನ್ನೋದನ್ನ ತೋರಿಸ್ಲಿಕ್ಕಾಗಿ ಬಂದ ಅವತಾರ ರಾಮ ಅವತಾರ. ಇಲ್ಲಾಂದ್ರೆ ನಾವು ಹೇಳ್ಬೋದಿತ್ತು, ಅಲ್ಲ ನೀನು ದೇವರು. ಈಗ ನಾವು ದೇವರು ಒಂದ್ ವೇಳೆ ದೈವತ್ವ ತೋರಿಸಿದ್ರೆ ನಾವ್ ಹೇಳ್ಬೋದಿತ್ತು, ಅಲ್ಲ ನೀನು ದೇವರಪ್ಪ, ನೀನ್ ಇರ್ತೀಯ ನಮ್ಗ್ ಆಗ್ಬೇಕಲ್ಲ. ನಾವು ಸಾಮಾನ್ಯದರು, ಸಾಮಾನ್ಯದ್ರೆ ದೇವ್ರು ಏನ್ ಬೇಕಾದ್ರೂ ಮಾಡ್ತಾನಪ್ಪ. ಆದ್ರೆ ಸಾಮಾನ್ಯದವರಿಗೆ ಹಾಗೆಲ್ಲ ಇರ್ಲಿಕ್ಕೆ ಆಗ್ತದ? ಅದಕ್ಕೆ ಅವನು ಬಂದ, ಅವನು ರಾಮನಾಗಿ ಬಂದಾಗ ಎಲ್ಲೂ ದೈವತ್ವವನ್ನ ತೋರಿಸ್ಲಿಲ್ಲ. ಆ ಸಾಮಾನ್ಯ ಜನರ ಹಾಗೆ ಬದುಕಿದ. ಹಾಗಾಗಿ ಆ ಸಾಮಾನ್ಯ ಜನರ ಹಾಗೆ ಬದುಕಿದ. ಅವಾಗ ಆ ನಾವು ಪ್ರಶ್ನೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹಾಗೆ ಹ್ಮ್ ಹಾಗಾಗಿ ರಾಮನಾಗಿ ಬಂದು ಇದ್ದು ತೋರಿಸಿದ. ನಂತರ ಕೃಷ್ಣನಾಗಿ ಬಂದು ಉಪದೇಶ ಮಾಡಿದ. ಅದಕ್ಕಾಗಿ ಆ ಹಾಗಾಗಿ ನಾವು ನೀನು ದೇವರಲ್ಲಪ್ಪ, ನೀನು ದೇವರಾಗಿದ್ದಕ್ಕೆ ನೀನು ಹಾಗೆ ಮಾಡಿದೆ ಅಂತ ನಾವು ಹೇಳಬಾರ್ದು ಅಂತಲೇ ಅವನು ಎಲ್ಲೂ ತನ್ನ ದೈವತ್ವವನ್ನು ತೋರಿಸಲಿಲ್ಲ. ಸಾಮಾನ್ಯ ಮನುಷ್ಯರ ಹಾಗೆ ಅವನು ಸೀತೆಯನ್ನು ಕಳ್ಕೊಂಡು ಅತ್ತ ತಿರುಗಿದ, ಹೀಗೆ ಏನೇನೋ ಮಾಡಿದ ನಾಟಕ. ಹಾಗಾಗಿ ಅವನೊಂದು ಕಪಟ ನಾಟಕ ಸೂತ್ರಧಾರಿ. ಹಾಗಾಗಿ ದೇವ್ರು ಹೇಳ್ತಾ ಇದ್ದಾನೆ, ನನಗಾಗಿ ನೀನು ಏನನ್ನೂ ಮಾಡುವುದು ಬೇಡ, ಆದ್ರೆ ನಿನಗೋಸ್ಕರ ಏನ್ ಮಾಡ್ತೀಯೋ ಅದನ್ನು ನನಗೆ ಅರ್ಪಿಸು. ಇದು ಬಹಳ ಪ್ರಸಿದ್ಧವಾದಂತಹ ಶ್ಲೋಕ. ಯತ್ ಕರೋಷಿ ಯದಶ್ನಾಸಿ ಯಜ್ಞಹೋಷಿ ದಾಸ ಏನು ದದಾಸಿ ಯತ್ ಪಶ್ಯತಿ ಕೌಂತೆಯ ತತ್ ಕುರುಷ್ವ ಮದರ್ಪಣಂ. ಅಂದ್ರೆ ನೀನು ಏನೆಲ್ಲ ನನಗೆ ಏನೇನೋ ಮಾಡ್ತೀಯೋ ಅದನ್ನೆಲ್ಲವನ್ನು ನನಗೆ ಅರ್ಪಣೆ ಮಾಡು. ನಮ್ಮ ನಿತ್ಯ ಜೀವನದಲ್ಲಿ ಮಾಡಬೇಕಾದ ಅನೇಕ ಕಾರ್ಯಗಳಿದ್ದಾವಲ್ಲ, ವೃತ್ತಿ ಕಾರ್ಯಗಳು, ಅವೆಲ್ಲವನ್ನು ದೇವರ ಕೆಲಸ ಅಂತ ಮಾಡು. ನಾವು ಅದನ್ನೇ ಭಗವಂತನ ಪೂಜೆ ಅಂತ ಮಾಡು. ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಅಂತಂದ್ರೆ ಅದೇ ಧರ್ಮವ್ಯಾಧನ ಕತೆ. ಒಬ್ಬ ಮಾಂಸ ಮಾರುವವರು ನಿಜವಾಗ್ಲೂ ಅವನು ಮಹಾಧಾರ್ಮಿಕ. ಮಹಾಭಾರತದಲ್ಲಿ ಬರ್ತದೆ, ಮೊನ್ನೆ ನಾವು ಹೇಳಿದ್ವಲ್ಲ ಹಾಗೆ. ಹಾಗೆ ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಅದು ದೇವರ ಕಾರ್ಯ ಅಂತ ಹೇಳಿ ನಾವು ಮಾಡಿದಾಗ ನಿಜವಾಗ್ಲೂ ನಾವು ಬರೀ ಏನೋ ದೇವ್ರ ಮನೆಯಲ್ಲಿ ಕೊಟ್ಟುಕೊಂಡು ಅರಿಶಿನ ಕುಂಕುಮ ಹಚ್ಚಿ ಆ, ಆ, ಹೂವು ಹಾಕಿ ಹಣ್ಣು ಹಾಕಿ ದೇವರು, ಅದು ಮಾತ್ರ ಪೂಜೆ ಅಲ್ಲ. ನಿಜವಾದ ಪೂಜೆ ಯಾವುದು ಅಂದ್ರೆ ಬೆಳಗ್ಗೆ ಎದ್ದಾಗಲಿಂದ ರಾತ್ರಿ ಮಲಗುವವರೆಗೂ ನಾವು ಮಾಡುವ ಸಮಸ್ತ ಕರ್ಮವೂ ಕೂಡ, ಕೆಲಸವೂ, ಅದು ನಮ್ಮ ಕೆಲಸವೇ ಆಗಿರಲಿ, ಅದು ದೇವರ ಪೂಜೆ ಅಂತ ಹೇಳಿ ಮಾಡಿದಾಗ ಅದು ನಿಜವಾದ ದೇವರ ಪೂಜೆ ಆಗ್ತದೆ. ಹಾಗಾಗಿ ಆ ಓಕೆ, ಸಮಯ ಆಗಿದೆ. ಮುಂದೆ ನೋಡೋಣ. ಇನ್ನು 9ನೇ ಅಧ್ಯಾಯ, ಇನ್ನು ಸುಮಾರು ವಿಷಯಗಳು ಬರ್ತದೆ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೇ ಸ್ವಭಾವಾತ್ ಕರೋಮಿ ಯದ್ಯತ್ ಕಲಂ ಪರಸ್ಮೈ ನಾರಾಯಣಾಯತೆ ಸಮರ್ಪಯಾಮಿ. ನನ್ನೊಳಗೆ ಹರಿವಾಯು ಗುರುಗಳು ನಿಂತು ಏನು ಹೇಳಿಸಿದರು ಅಷ್ಟೇ ಹೇಳುವ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀನಿ. ಏನೇನು ಲೋಪದೋಷ ಇದ್ದರೂ ಅದು ನನ್ನ ತಪ್ಪಿನಿಂದ ಬಂದ ಸುಜ್ಞಾನವಿಲ್ಲವೋ ಭಗವಂತನದ್ದು ಅಂತ ಹೇಳ್ತಾ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿಯವರೆಗೆ ಯೂಟ್ಯೂಬ್ ಮತ್ತು ಜೂಮ್ ಅಲ್ಲಿ ವೀಕ್ಷಿಸಿದ ಎಲ್ಲ ಧ್ಯಾನಯೋಗಿ ಬಂಧುಗಳಿಗೆ ಅನಂತ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸಂಗಮೇಶ್ ಜಿ, ನಮಸ್ಕಾರ. ನಮಸ್ತೆ. ಇವತ್ತು ನಿಮ್ಮ ಮೆಸೇಜ್? ಇವು ಒಂದು ಎಲ್ಲಾ ಜನಬಂಧುಗಳಿಗೂ ನನ್ನ ನಮಸ್ಕಾರ. ಇವತ್ತೊಂದು ವಚನ ಇದೆ, ಬಸವಣ್ಣನವರ ವಚನ. ನೀನೊಲಿದರೆ ಕೊರಡು ಕೊನವರೋದಯ್ಯ, ನೀನೊಲಿದರೆ ಬರಡು ಹಸನಾಗುವುದಯ್ಯ, ನೀನೊಲಿದರೆ ಸಕಲ ಪಡಿಪದ ನೀನೊಲಿದರೆ ವಿಷವು ಅಮೃತವಾಗುವುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿಪ್ಪವು ಕೂಡಲ ಸಂಗಮ ದೇವ. ಅಂದ್ರೆ ನೀನ್ ನೋಡಿದ್ರೆ ಕೊರಡು ಕೊನರುವುದಯ್ಯ ಅಂತಂದ್ರೆ, ಕೊರಡು ಅಂತಂದ್ರೆ ಕೊಡ್ಡು ಇರ್ತಲ್ರಿ, ಕಡ್ದಾಕಿದ ಕೊಡ್ಡು ಮರ, ಅದನ್ನು ಅದ್ರ ಬಳಿ ಚಿಗುರ್ತದ. ಅವನು ದೇವ್ರು ಒಲ್ದ್ರೆ, ಪರಮಾತ್ಮ ಒಲ್ದ್ರೆ ಆ ಕೊಡ್ಡು ಬಿದ್ದ ಕೊಡ್ಡುನು ಚಿಗುರಿಸಬೇಕಂತ ಶಕ್ತಿ ಅದ. ಬರಡು ಏನಾಗುದಯ್ಯ ಅಂತಂದ್ರೆ, ಗೊಡ್ಡ ಆಕಳ ಅಲ್ಲಿ ಗುಡ್ಡೆ ಮೇಲೆ ಶಿವನು ಒಲ್ದ್ರೆ, ಅವನ್ ಪರಮಾತ್ಮ ಒಲ್ದ್ರೆ
ಬರಡು ಆಯ್ನ ಉದಯ್ಯ. ಮತ್ತೆ ನೀನು ಉಳಿದರೆ ವಿಷವು ಅಮೃತವಾಗುದಯ್ಯ ಅಂತ. ಯಾರಾದ್ರೂ ನಿಮ್ಗೆ ವಿಷ ಕೊಟ್ರು ಅದ್ರ ಅಮೃತವಾಗೋ ಶಕ್ತಿ ಇದೆ ಅದರಲ್ಲಿ, ದೇವರಲ್ಲಿ. ಅಂದ್ರೆ ದೇವರು ಒಲಿದ್ರೆ ಮಾತ್ರ. ಇದು ವಚನದ ಅರ್ಥ. ಸಕಲ ಪಡಿ ಪದಾರ್ಥಗಳು ಇದರಲ್ಲಿ ಇಪ್ಪವು ಅಂತಂದ್ರೆ, ಈಗ ಕಬ್ಬಿನಲ್ಲಿ ಸಿಹಿ ಇದೆ, ಮಾವಿನಲ್ಲಿ ಹುಳಿ, ಈ ತರ ಎಲ್ಲ ಸಕಲ ಪಡಿ ಪದಾರ್ಥಗಳನ್ನು ದೇವರದಾನ ಅಂತ ಹೇಳ್ತಾರೆ ಬಸವಣ್ಣ. ಇನ್ನೊಂದು ತತ್ವಪದ ಇದೆ. ಒಂದು ತತ್ವಪದ ಒಂದು 2 ಲೈನ್ ಹಾಕ್ತೀನಿ, ಹಾಡಾಡ್ತೀನಿ ನೋಡ್ರಿ. ದೇವರ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ, ಬಾಡಿಗೆದಾರರು ನಾವುಗಳೆಲ್ಲ. ದೇವರ ಮನೆ ಇದು ಈ ಜಗವೆಲ್ಲ, ಇಷ್ಟೇ ದಿವಸ ಇಷ್ಟೇ ವರುಷ ಇರಬೇಕೆನ್ನುವ ಕಟ್ಟು ಕರಾರು. ಏನಿಹುದೇನೋ ಏನಿಹುದೇನೋ ಅರಿತವರಾರು, ದೇವರ ಮನೆ ಇದು ಈ ಜಗವೆಲ್ಲ. ನಮಸ್ಕಾರ. ಮುಗೀತು ಸರ್? ಆಯ್ತಷ್ಟೇ. ಇನ್ನೊಂದ್ಸರಿ ಹೇಳಿ, ಚೆನ್ನಾಗಿದೆ ನಿಮ್ ವಾಯ್ಸ್. ಇದು ಅದು ಲೆಂದಿ ಬಹಳ ದೊಡ್ಡ ಹಾಡಿದೆ, ಅದು ಹಾಡ್ಬೇಕಂದ್ರೆ ಅದು ನೆನಪು ಬರ್ತಾ ಇಲ್ಲ ಅದು. ನೀವು ಹಂಗೆಲ್ಲ ಹೇಳಿದ್ರೆ ಹೆಂಗೆ? ನೀವೆಲ್ಲ ತಗೊಂಡು ರೆಡಿ ಮಾಡ್ಕೊಂಡು ಬರ್ಬೇಕಪ್ಪ. ಹ್ಮ್ ಇಲ್ಲ, ಬರಕ್ ಲೇಟ್ ಆಯ್ತು ನನ್ಗೆ. ಹ್ಮ್ ಅಂದ್ರೆ ಈಗ ನಾವು ಇದೆಲ್ಲ ಒಂದು ದೇವ್ರ ಮನೆ. ಇಲ್ಲಿ ನಾವು ಬಾಡಿಗೆಗೆ ಅಷ್ಟೇ ಬಂದಿದ್ವಿ, ನಾಟಕ ಮಾಡಕ್ ಬಂದಿದ್ವಿ ಅಷ್ಟೇ. ನಮ್ಮ ಪಾತ್ರನ ಮಾಡ್ಕೊಂಡು ಹೋಗ್ಬೇಕಷ್ಟೇ. ನಾನೇ ಕಟ್ಸೀನಿ ಮನೆ, ನಾನೇ ಹುಟ್ಸೀನಿ. ಯಾವಾಗ ಏನಾಗ್ತೀವೋ ನಮ್ಗೆ ಗೊತ್ತಿಲ್ಲ. ಸುಮ್ನೆ ಬಂದಿದೀವಿ, ದೇವ್ರ ಧ್ಯಾನ ಮಾಡ್ಬೇಕು, ಹೋಗ್ಬೇಕಷ್ಟೇ. ಇದು ನಂದು, ಇದು ನಿಂದು, ಆ ಆಸ್ತಿ ನಂದು, ಈ ಮನೆ ನಂದು, ಈ ಕಾರ್ ನಂದು, ಏನಿಲ್ಲ ನಮ್ದು ಇಲ್ಲಿ. ಸುಮ್ನೆ ಬಂದಿದೀವಿ ಅಷ್ಟೇ. ಬರ್ತೀವಿ, ಧ್ಯಾನ ಮಾಡ್ಬೇಕು, ಆತ್ಮ ಶುದ್ಧಿ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಅಲ್ಲಿರುವುದು ನಮ್ಮ ಮನೆ, ಇಲ್ಲಿ ಬಂದೆವು ಸುಮ್ಮನೆ. ಸುಮ್ಮನೆ ಅಷ್ಟೇ. ಎಸ್, ಪದ್ಮಾ ಮಾಸ್ಟರ್ ಮಾತಾಡಿ. ಪದ್ಮ ಮಾಸ್ಟರ್ ತುಂಬಾ ಚೆನ್ನಾಗಿತ್ತು ಸರ್. ನಮಸ್ತೆ ಸರ್. ನಮಸ್ತೆ. ಅವ್ರು ಹೇಳಿದ್ರು ಸರ್, ದೇವರ ಮನೆ ಅಂತ ಬಂದಿದ್ದೇವೆ, ಇಲ್ಲಿ ಹೋಗ್ತಾ ಇರ್ತೀವಿ, ನಾವ್ ಏನು ಹೊತ್ತು ಹೋಗೋದಿಲ್ಲ, ತಗೊಂಡೋಗಲ್ಲ, ತರೋದು ಇಲ್ಲ. ತುಂಬಾ ಚೆನ್ನಾಗಿ ಹೇಳಿದ್ರು ಸರ್, ದೇವ್ರ ಮನೆ ಅಂತ. ನೀವು ಕೂಡ ಚೆನ್ನಾಗಿ ಪಾರಾಯಣ ಮಾಡ್ತಾ ಇದ್ದೀರ ಭಗವದ್ಗೀತೆ. ಎಷ್ಟು ಚೆನ್ನಾಗಿ ಇದೆ ಅಂತಂದ್ರೆ, ಎಲ್ಲರೂ ಯೋಗ ನಿದ್ರೆ ಮಠ ಬಿಡ್ಬೇಕು. ದಿನ ಡೈಲಿ ಯೋಗ ನಿದ್ರೆಗೆ ಹೋಯ್ತಾ ಇರೋದೆ. ಓ, ಮುಗ್ದೋಗಿದೆ, ಧ್ಯಾನ ಮುಗ್ದಿದೆ, ಪಾರಾಯಣ ಮಾಡ್ತಾ ಇದಾರೆ ಅಂತ ಆವಾಗ ಈಚೆ ಬರೋದಷ್ಟೇ. ಹಾಗೆ ಇದು ಎಲ್ಲರನ್ನು ಕರ್ಕೊಂಡ್ ಹೋಗ್ತಾ ಇದ್ರಿ. ನೋಡ್ತೀನಿ ಎಲ್ಲಾ ಕಣ್ ಮುಚ್ಕೊಂಡವ್ರು. ಹಂಗೆ ತುಂಬಾ ಚೆನ್ನಾಗಿ ಅದ್ಭುತವಾಗಿ ನಡ್ಕೊಬರ್ತಿದೆ ಸರ್. ಭಗವದ್ಗೀತೆ ತುಂಬಾ ಚೆನ್ನಾಗಿತ್ತು, ಸೂಪರ್. ಎಷ್ಟು ಹೇಳ್ತಾ ಇದ್ರೆ ಇನ್ನೂ ಒಂದ್ ಸ್ವಲ್ಪ ಬೇಕು ಅನ್ಸುತ್ತೆ, ಇನ್ನೂ ಸ್ವಲ್ಪ ಓದಿದ್ರಾಯ್ತಿತ್ತು ಅಂತ ಅನ್ಸುತ್ತೆ. ಆ ರೀತಿ ತುಂಬಾ ಚೆನ್ನಾಗಿ ಬರ್ತಿದೆ ಸರ್. ಹೇಳಿದ್ರಿ ತುಂಬಾನೇ. ಎಂತ ಎಲ್ಲಾರು ಹೇಳ್ತಾರ, ರತ್ನಮ್ಮ ಮೇಡಮ್ ಇದ್ರೆ ಮಾತಾಡ್ಸಿ ಅವ್ರನ್ನ. ಅವ್ರು ಕೂಡ ಎಷ್ಟು ಚೆನ್ನಾಗಿ ಹೇಳ್ತಾರ ಸರ್, ಕೃಷ್ಣ ಪರಮಾತ್ಮನೇ ಅವರು ಅಂತ. ಅಷ್ಟು ನೋಡಿದ್ರೆ ಕೃಷ್ಣ ಪರಮಾತ್ಮನೇ ಆಗ್ಬಿಟ್ಟಿರ್ತೀರಿ. ಎಲ್ಲಾರು ಇದ್ರ ಮನದಲ್ಲೂ ನೀವು ಕೃಷ್ಣ ಪರಮಾತ್ಮನೇ ಆಗಿದ್ದೀರ. ಕೃಷ್ಣ ಭಗವದ್ಗೀತೆ ಓದ್ತಾ ಇದ್ದೀರಾ, ಎಲ್ಲರ ಮನದಲ್ಲೂ ಕೃಷ್ಣ ಪರಮಾತ್ಮನೇ ಇದೀರ ನೀವು. ತುಂಬಾ ಚೆನ್ನಾಗಿ ಅದ್ಭುತವಾಗಿ ನಡ್ಕೊ ಬರ್ತಿದೆ ಸರ್. ಈ ಒಂದು ವೇದಿಕೆ ಅಂತ ಪ್ರತಿಯೊಬ್ಬರಿಗೂನು ಎಷ್ಟು ಅದ್ಭುತವಾದ ಒಂದು ವೇದಿಕೆ ಅಂತಂದ್ರ ಹೇಳ್ಕೊಳಕ್ಕಾಗಲ್ಲ. ಅಷ್ಟೊಂದು ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಇದೀಗೆ ತುಂಬಾನೇ ಇದು ಅದ್ಭುತ. ಮುಂದೆ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಲಿ ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ನಡೆಸ್ಕೊಂತ ಹೋಗ್ತಾ ಇರಿ, ಪ್ರತಿಯೊಬ್ರುನು ಬರ್ಲಿ ಈ ಒಂದ್ ಗುಡಕೆಸ್ಗೆ ಅಂತ ನಾನು ಹೇಳ್ತಾ ಇರ್ತೀನಿ. ಸುಮಾರು ಜನ ಕೇಳಿದ್ದೀನಿ ನಾನು, ಬನ್ನಿ ಗುಡಕೇಶ ತುಂಬಾ ಚೆನ್ನಾಗಿದೆ ಬನ್ನಿ ಅಂತ. ಆಯ್ತು ಆಯ್ತು ಅಂತ ಹೇಳ್ತಾರೆ. ನಾನು ಯಶೋಧ ಮೇಡಮ್ ಮಾತಾಡ್ಕತ ಇರ್ತೀವಿ, ಎಷ್ಟ್ ಚೆನ್ನಾಗಿ ಕೊಡ್ತಾರೆ ಸರ್ ಅರುಣ್ ಸರ್ ಅಂತ. ಹಾಗೆ ರತ್ನಮ್ಮ ಕೂಡ ಮಾತಾಡ್ಕತ ಇರ್ತೀವಿ, ಅವ್ರು ಕೂಡ ಹ್ಯಾಂಡ್ ರೈಸ್ ಮಾಡಿಸಿ ಸರ್, ಮಾತಾಡಿಸಿ ಚೆನ್ನಾಗಿದೆ. ಸುಜಾತ ಮೇಡಮ್ ಅವರು ನೆನ್ನೆ ಅಷ್ಟೇ ಸುಜಾತ ಮೇಡಮ್ ಮಾತಾಡಿದ್ರು, ನೋಡ್ದೆ ನಾನು.
ಚಾರ್ಜರ್ ಹಾಕ್ಬಿಟ್ಟಿದ್ದೆ, ನೋಡ್ದೆ ಆನ್ರೆ ಮತ್ತೆ ತಗೊಂಡ್ ಆನ್ ಮಾಡ್ಕೊಂಡೆ, ಅಷ್ಟರಲ್ಲಿ ಸುಜಾತ ಮೇಡಮ್ ಹೊಟ್ಟೋದ್ರು. ಹಂಗೆ ತುಂಬಾ ಚೆನ್ನಾಗಿ ನಡ್ಕೊಬರ್ತೀನಿ ಸರ್, ಸೂಪರ್. ಇದು ಹೇಗೇನ್ ನಡ್ಕೊಂಡ್ ಬರ್ಲಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಮೇಡಮ್, ಥ್ಯಾಂಕ್ ಯು. ಕರ್ಕೊಂಡು ಬನ್ನಿ, ಜಾಸ್ತಿ ಜಾಸ್ತಿ ಜನರನ್ನ ಕರ್ಕೊಂಡು ಬನ್ನಿ. ಖಂಡಿತ 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 ಮಾಡ್ತೀನಿ ಅದ್ ನಾನು. ಒಂದು ಟಾರ್ಗೆಟ್ ಇದೆ, 1000 ಜನ ಇರ್ಬೇಕು ಅಂತ. ಬರ್ಬೇಕು ನಿಮ್ಮ ಇದ್ರಲ್ಲಿ. ನನಗೂ ಅಷ್ಟೇ ಅದಿರೋದೇ, ನನಗೂ ಅದೇನೆ, ನನ್ನಲ್ಲಿರೋದೇ ನೀವ್ ಹೇಳ್ತಾ ಇದೀರಿ ಅಂತಂದ್ರ ಅದಾಗುತ್ತೆ ಅಂತ ನನ್ ಗ್ಯಾರಂಟಿ. ಖಂಡಿತ ಸರ್, ದಿನ ಓಕೆ ಸರ್, ಥ್ಯಾಂಕ್ ಹಂಗೆ ಜೂಮ್ ಅಲ್ಲಾಡಿ ಹೋಗ್ಬೇಕು ಹಂಗೆ. ಹೌದು ಹೌದು ಸರ್ ಕೂಡ ಎಷ್ಟ್ ಚೆನ್ನಾಗ್ ಮಾತಾಡ್ತಾರ, ಅವ್ರು ಕೂಡ ತುಂಬಾ ಚೆನ್ನಾಗಿ. ನಮಸ್ತೆ ಸರ್. ನಮಸ್ಕಾರ. ಓಕೆ ಹ್ಮ್. ನಾನು ಇನ್ನೂ ಜಾಸ್ತಿನೇ ಮಾತಾಡೋದು, ನನ್ ಲೇಟ್ ಆಗ್ತದೆ ಮೇಡಮ್ ಬರಕ್ಕೆ, ನನಗೆ ಏನೋ ಇದು ಆಗ್ತಾ ಇಲ್ಲ. ಈಗ ಇಲ್ಲ ಜಸ್ಟ್ ಬಂದೆ ನಾನು. ಸ್ವಲ್ಪ ಇಲ್ಲ. ಅಲ್ಲಿ ಸ್ವಲ್ಪ ವರ್ಕ್ಸ್ ಸ್ವಲ್ಪ ಜಾಸ್ತಿ ಒತ್ತಡ ಇದೆ ಮೇಡಮ್. ಹಂಗಾಗಿ ಹ್ಮ್ ಅದ ಹಾಡು ಫುಲ್ ಆಡ್ಬೇಕಂತ ಇತ್ತು, ಅದು ಚೆನ್ನಾಗಿತ್ತು. ಸ್ವಲ್ಪ ಇದಾಗ್ತಿತ್ತು ಮೇಡಮ್. ಸರ್ ಏನ್ ಗೊತ್ತಾ, ಒಂದ್ ಹಾಡಿನ ವೇದಿಕೆನೆ ಮಾಡ್ಬಿಡೋಣ ಬಿಡಿ. ಹಾಡಿನ ಮುಖಾಂತರ ಪ್ರತಿಯೊಬ್ರು ಬಂದು ಹಾಡಿ ಭಕ್ತಿಯಿಂದ ಆಡ್ತಾರೆ, ಆಡೋರು ಹೌದು. ಇದಾರೆ. ಒಂದು ಅದೊಂದು ಟೈಮ್ನ ವೇದಿಕೆ. ಈಗ ಸರ್ ಹೇಳ್ದೆ, ತುಂಬಾ ಚೆನ್ನಾಗಿ, ಎಷ್ಟು ಚೆನ್ನಾಗಿ ಧ್ಯಾನ ಆಗುತ್ತೆ ಬನ್ನಿ ಅಂತ. ಸಂಜೆ ಟೈಮ್ 6 ಗಂಟೆದ್ ಹಾಕೊಂಡಿದ್ವಲ್ಲ, ಇವತ್ತಂತೂ ಅದ್ಭುತ. ಅಷ್ಟು ಒಂದ್ 4-5 ರೆಕಾರ್ಡ್ ಹಾಕೊಂಡಿದ್ರು. ಎನ್ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಧ್ಯಾನ, ಹಂಗೆ ಎಷ್ಟು ಚೆನ್ನಾಗ್ ಆಗ್ತು ಅಂತ. ಆ ಒಂದು ಹಾಡಿನ ಮುಖಾಂತರನು ಕೂಡ ನಾವು ಶಕ್ತಿ ಪಡಿಬಹುದು, ಜ್ಞಾನನು ಕೂಡ ಪಡಿಬಹುದು. ಹಂಗೆ ಆ ಹಾಡಿನ ಇದ್ರಲ್ಲೂ ಕೂಡ ನಾವು ಒಂದ್ ಎಂತ ಸಮಸ್ಯೆ ಇದ್ರೂನು ಮರೆಯಬಹುದು. ಆ ರೀತಿ ಒಂದು ವೇದಿಕೆನ ಅದನ್ನು ಕೂಡ ಮಾಡೋಣ. ಈ ಇನ್ನರ್ ಪವರ್ ಅಲ್ಲಿ ಮಾಡ್ತಾ ಇದ್ದಾರೆ ಹುಡುಗರು 3 ಜನ ಸೇರ್ಕೊಂಡು. ದಿಲೀಪ್ ಕುಮಾರ್ ಇರ್ಬೋದು ಇಲ್ಲೇ ಇದ್ರಲ್ಲೇ ಇದಾರೆ. ದಿಲೀಪ್ ಅವರು ಈ ಒಂದು ವೇದಿಕೆಯಲ್ಲಿ ಇರ್ತಾರೆ ನೋಡಿ. ಅವರು ಅದನ್ನ ನಡೆಸ್ಕೊ ಹೋಗ್ತಾ ಇದಾರೆ. ನಾವು ಕೂಡ ಅಲ್ಲಿ ಜಾಯ್ನ್ ಆಗ್ತೀವಲ್ಲ, ಹಾಗಾಗಿ ಅಲ್ಲೂ ಕೂಡ ಒಂದ್ ಹಾಡಿನ ಮುಖಾಂತರ ಭಾನುವಾರ ಇಟ್ಕೊಂಡಿದ್ದಾರೆ ನೋಡಿ, ನಾಳಿದ್ದು. ಅವರು ಕೂಡ ಹೀಗೆ ಇಲ್ಲೂ ಒಂದು ಅದೊಂದ್ ಟೈಮ್ನ ಕೊಡೋಣ, ಸಂಜೆ ಟೈಮ್. ಹಾಡಿನ ರೂಪ್ ಮುಖಾಂತರ ಈ ಒಂದು ವೇದಿಕೆಗ ಹೆಚ್ಚು ಜನಗಳನ್ನ ತರೋಣ ಅಂತ ಅನ್ಕೋತೇನೆ ಸರ್. ನೀವೇನ್ ಹೇಳ್ತೀರಾ ಅರುಣ್ ಸರ್? ಇಲ್ಲ ಇಲ್ಲ, ಮಾಡೋಣ. ನೀವ್ ಏನ್ ಹೇಳ್ತೀರ ಅದಕ್ಕೆಲ್ಲ ಜೈ. ನಮ್ದು ಏನಿಲ್ಲ. ಅದು ಅದು 6 ರಿಂದ 7 ಗಂಟೆ ಸೆಷನ್ ಇಟ್ಟಿರೋದೇ ನಾವು ಹೊಸ ಹೊಸ ಮಾಸ್ಟರ್ಸ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತ. ಅಂದ್ರೆ ಯಾರಿಗೆ ಹೌದು. ಬೆಳಿಬೇಕು ಅನ್ನುವ ಒಂದು ಇದಿರ್ತದೆ, ಸಜ್ಜನ ಸಾಂಗತ್ಯ ಮಾಡ್ಬೇಕು ಅನಿಸ್ತದೆ. ಬೇಕು. ಅನುಭವ ಹಂಚಿಕೆ, ಹ್ಮ್. ಈ ತರದ ಯಾರಿಗೆಲ್ಲ ಅವಕಾಶಗಳು ಬೇಕಾಗಿದೆ ಅವರಿಗೋಸ್ಕರ ಅಂತಾನೆ ಅದನ್ನ ಇಟ್ಟಿರೋದು. ಆದ್ರೆ ಯಾರು ಅದನ್ನ ಅಷ್ಟು ಚೆನ್ನಾಗಿ ಸದುಪಯೋಗ ಮಾಡ್ಕೊಳ್ತಾ ಇಲ್ಲ. ಖಂಡಿತ ಆಗುತ್ತೆ ಸರ್, ಖಂಡಿತ. ನೋಡಿ, ಹಾ. ಪತ್ರಿಜಿಯವ್ರು ಇದ್ದಾರೆ, ಅವತಾರ್ ಬಾಬಾಜಿ ಅವ್ರು ಇದ್ದಾರೆ. ಎಷ್ಟು ಹ್ಮ್. ಚೆನ್ನಾಗಿ ನಾನ್ ಕೂಡ ಇಬ್ರಿಗೆ ಗಿಫ್ಟ್ ಕೊಡ್ತಾ ಇದ್ದೀನಿ. ನಾನ್ ಕೂಡ ನಮ್ಮ ಮೇಡಮ್ಗುನು ಮತ್ತೆ ಉಮೇಶ್ ಸರ್ಗುನು ಗಿಫ್ಟ್ ಕೊಡ್ತಾ ಇದ್ದೀನಿ, ಇದನ್ನ ಮಾಡಿಸಿ ಇಬ್ರಿಗೂನು. ಅವ್ರದ್ದು ವೆಡ್ಡಿಂಗ್ ಆನಿವರ್ಸರಿ ಇತ್ತು, ಮತ್ತೆ ಇವ್ರದ್ದು ಬರ್ತ್ಡೇ ಇತ್ತು ನನ್ನ. ಇಬ್ರಿಗೂನು ಗಿಫ್ಟ್ ಕೊಡ್ತಾ ಇದ್ದೀನಿ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟೋ ಜನ ಅದನ್ನ ಮಾಡ್ಸ್ಕೊತಾ ಇದಾರೆ ಸರ್, ನೀವು ಕೊಟ್ಟಿರೋದು. ಎಷ್ಟೋ ಜನ ಮಾಡಿಸ್ಕೊತಾ ಇದಾರೆ, ಅದನ್ನ ಪ್ರಿಂಟ್ ಮಾಡಿಸ್ಕೊತಾ ಇದಾರೆ, ಕಳ್ಸಿ ಅಂತ ಹೇಳಿ. ಅದಕ್ಕೂ ತುಂಬಾ ಖುಷಿ ಪಡ್ತಾ ಇದಾರೆ ಅದನ್ನ ನೋಡಿ. ಎಷ್ಟು ಚೆನ್ನಾಗಿದೆ, ಅದ್ಭುತ. ಹಾಗೇನೆ ನಿಮ್ಮ ಒಂದು ವೇದಿಕೆಯನ್ನು ಕೂಡ ಅದ್ಭುತವಾಗಿರುತ್ತೆ. ಖಂಡಿತ ಮಾಡೋಣ. ಸಂಜೆ ಟೈಮ್ ಅದೊಂದು ದಿನ ತಗೊಳ್ಳಿ, ಯಾವ ದಿನ ಅಂತ ಹೇಳಿ. ಖಂಡಿತ ಹಾಡಿನ ಮುಖಾಂತರ ನಿಮ್ಮ ವೇದಿಕೆನ ಮುಂದೆ ತರೋಣ. ಬರೀ ಜೂಮಲ್ಲಿ ಅಷ್ಟೇ ಅಲ್ಲ, ಯೂಟ್ಯೂಬ್ ಅಲ್ಲೂ ಮಿಂಚ್ತಾ ಇದೆ ಈಗ. ತುಂಬಾ ಚೆನ್ನಾಗ್ ಬರ್ತಾ ಇದೆ ಯೂಟ್ಯೂಬ್ ಅಲ್ಲಂತೂ. ಹೇಳ್ತಾರಲ್ಲ, ಯೂಟ್ಯೂಬ್ ನಾನು ಶೇರ್ ಮಾಡ್ತಾ ಇರ್ತೀನಿ ಸರ್, ನನ್ ಗ್ರೂಪ್ ಹಾಕ್ತಾ ಇರ್ತೀನಿ. ಯೂಟ್ಯೂಬ್ ಅಲ್ಲಿ ಇವಾಗ 30 ಜನ ಜಾಯ್ನ್ ಆಗಿದ್ದಾರೆ ಮಾಸ್ಟರ್ಸ್. ಖಂಡಿತ. ಬೆಳಗ್ಗೆವರೆಗೂ ಇಲ್ಲೇ ಹೇಗಿರ್ತಾರೆ ಹಾಗಿರ್ತಾರೆ. ಅಂದ್ರೆ ಬೇಜಾರಾಗಿ ಇಲ್ಲಿ ಜೂಮ್ ಏನಾಗ್ತದೆ, ತುಂಬಾ ಜನರಿಗೆ ಸರಿಯಾಗಿ ಜಾಯ್ನ್ ಆಗಕ್ಕಾಗಲ್ಲ. ಆಮೇಲೆ ಆಗ್ತಾ ಇಲ್ಲ. ನೆಟ್ವರ್ಕ್ ಚೆನ್ನಾಗಿಲ್ಲ ಅಂದ್ರೆ ಸರಿ ಕೇಳಿಸಲ್ಲ, ಈ ತರ ಎಲ್ಲ ಸಮಸ್ಯೆ ಇರ್ತದೆ. ಹೌದು. ಯೂಟ್ಯೂಬ್ ಅಲ್ಲಿ ಆದ್ರೆ ಅಷ್ಟು ಇದಾಗಲ್ಲ. ಹ್ಮ್. ಎಲ್ಲರೂ ಆದಷ್ಟು ಜೂಮ್ ಅಲ್ಲಿ ಜಾಯ್ನ್ ಆಗಿ ಟ್ರೈ ಮಾಡಿ ಫಸ್ಟಿಗೆ. ಆಗಿಲ್ಲ ಅಂದ್ರೆ ಖಂಡಿತ. ಯೂಟ್ಯೂಬ್ ಅಲ್ಲಿ ಹ. ಜಾಯ್ನ್ ಆಗಿ. ಹ್ಮ್. ಅದೇ ಒಂದ್ ದಿನ ಹೇಳಿ, ಯಾವ ದಿನ ಅಂತ ಫಿಕ್ಸ್ ಹ್ಮ್. ಮಾಡ್ಬಿಡಿ ನೀವು. ಆ ದಿನ ನನ್ಗೆ ಹೇಳಿ ಡೇಟ್, ಹ್ಮ್. ವಾರ. ಹ್ಮ್.
ಓಕೆ ಮಾಸ್ಟರ್ಸ್, ಯಾರಾದರೂ ಅದೇ 6 ಗಂಟೆಯಿಂದ 7 ಗಂಟೆಗೆ ಕ್ಲಾಸ್ ಇರ್ತದಲ್ಲಿ ಅದು ಮೇಜರ್ ಆಗಿ ಇರೋದೇ ಬೇರೆ ಹೊಸ ಹೊಸ ಮಾಸ್ಟರ್ಸ್ಗೆ ಟ್ರೈ ಮಾಡಲಿಕ್ಕೆ. ಯಾರಾದರೂ ಸಜ್ಜನ ಸಾಂಗತ್ಯ ಸ್ವಾಧ್ಯಾಯ ಮಾಡೋರು, ಅನುಭವ ಹಂಚಿಕೆ ಮಾಡೋರು, ಅಲ್ಲಿ ಮುಕ್ತ ಅವಕಾಶ ಇರ್ತದೆ ಅವರು. ಹಾ, ನಾನು ಕೂಡ ಮಾಡ್ತೀನಿ. ಹಾಗೆ ಹ, ಹಾ ಹಾಗೆ ಎಲ್ಲರೂ ಒಂದೊಂದು ದಿವಸ ಮಾಡ್ತಾ ಹೋಗಿ. ಅವಾಗ ನಿಮ್ಮಲ್ಲಿ ಆ ಇಲ್ಲಿ ಎಷ್ಟೋ ಜನ ನಾವು ಮೊದಲಿಂದಲೂ ಅಷ್ಟೇ ಈ ಒಂದು ಟೈಮು ಕೂಡ ಮಾಡದೇ ಇರೋರಿಗೆಲ್ಲ ನಾವು ಇದು ಮಾಡಿಸಿ ಅವಕಾಶ ಕೊಟ್ಟು ಈಗ ನೋಡಿ ಆರಾಮ್ಸೆ ಮಾಡ್ಕೊಂಡು ಹೋಗ್ತೇವೆ. ನೀವು ಎಷ್ಟರ ಕ್ಲಾಸ್ ಕೊಡ್ರಿ ಆರಾಮ್ ಮಾಡ್ತಾರೆ. ಹೌದು ಒಂದು ಹೌದು ಎರಡು ಮೂರು ಕ್ಲಾಸ್ ಆಗೋವರಿಗೆ ಸ್ವಲ್ಪ ಭಯ ಭಯ ವಾತಾವರಣ ಆಗ್ತದೆ. ಹೌದು, ಆಮೇಲೆ ಎಲ್ಲ ತನ್ನಷ್ಟು ತಾನೇ ಅದು ಸರಿ ಹೋಗ್ಬಿಡುತ್ತೆ. ನೀವು ಖಂಡಿತ ಫಸ್ಟ್ ಸರ್. ಹೋಗ್ಲಿ, ನಾವು ಕ್ಲಾಸ್ ಕೊಡ್ಬೇಕನ್ನೋ ಇದಕ್ಕಾದ್ರೂ ಓದ ಓದೋದನ್ನ ಸ್ಟಾರ್ಟ್ ಮಾಡಿ. ಹೌದು, ಹ್ಮ್ ಮೇಜರ್ ಆಗಿ 2 ಬುಕ್ಸ್ ತರಿಸ್ಕೊಳ್ಳಿ, ತುಳಸಿದಾಳ 1 2. ಎಲ್ಲ ಆಮೇಲೆ ಇದೆ ಸರ್. ನಾನು ಸ್ಟಾರ್ಟ್ ಮಾಡ್ತೇನೆ ಬೇಕಾದ್ರೆ. ಪತ್ರಿಕೆ ಜ್ಞಾನ ಕೊಡೋಣ, ಯಾವ್ದ್ರಲ್ಲಾರ ಒಂದ್ ಮುಖಾಂತರ ಒಂದ್ ಬುಕ್ ಪೂರ್ತಿ ನೀವು ನೋಡಿ, ಸ್ವದಯ ಹ್ಮ್ ತುಳಸಿದಾಳ ನಡೀಇದೆ, ಒಬ್ರು ಮಾಡ್ತಾ ಇದ್ದಾರೆ, ಆಮೇಲೆ ಒಬ್ರು ಸೀತಾಯಣ ಮಾಡ್ತಾ ಇದ್ದಾರೆ. ಹ್ಮ್ ಆ ಈಗ ಮತ್ತೆ ನೀವು ಅವತ್ತಿನ ಏಕಾಗ್ರತೆ ಮೇಲೆ ಮಾಡಿದ್ರಿ. ಹ್ಮ್ ಚೆನ್ನಾಗಿತ್ತು, ಚೆನ್ನಾಗ್ ಬರುತ್ತೆ ಸರ್. ಅದೇ ಮಾಡೋಣ ಅಂದ್ಕೊಂಡೆ. ನೀವ್ ಕೇಳಿದಾಗ ಅದೇ ಒಂದ್ ಸ್ವಲ್ಪ ಬರ್ತಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ರು ಅವ್ರ ಮಗಳು. ಹಾಗಾಗಿ ಆ ಕಡೆ ಇರ್ಲೇಬೇಕಾಗಿತ್ತು ನಾನು. ಅಲ್ಲಿ ನಮ್ಮ ಹಾಗಾಗಿ ಕೊಡೋಣ ನೆಕ್ಸ್ಟ್. ನಮ್ಮ ಪ್ರವೀಣ್ ಮಾಸ್ಟರ್ ತೋರಿಸಿದಾರೆ ನೋಡ್ರಿ ತುಳಸಿದಾಳ. ಓದಿ, ಹೌದು. ಒಳ್ಳೆ ನಿಜ ಇರುತ್ತೆ. ನೀವು ಪತ್ರಿಜಿ ಅವ್ರ ಜೊತೆಗೆ ಕನೆಕ್ಟ್ ಆಗಬೇಕು ಅನ್ನೋರು ಯಾರು ಇದ್ರೆ ತುಳಸಿದಳ ಓದಿ. ಇಲ್ಲಿ ತುಳಸಿ ದಳ 1 ಮತ್ತೆ 2 ಎಲ್ಲ ಇದೆ. ಆಮೇಲೆ ಅದು ಅದು ಹೇಳ್ತಾರೆ, ನಾವು ಯಾಕೆ ಪುಸ್ತಕಗಳನ್ನ ಓದ್ಬೇಕು, ಬರೀ ಸಜ್ಜನ ಸಾಂಗತ್ಯ ಕೇಳಿದ್ರೇನೆ ಬರ್ತದಲ್ಲ, ಯೂಟ್ಯೂಬಲ್ಲಿ ಹಾಕೊಂಡ್ರೆ ಎಷ್ಟೊಂದು ಬರ್ತದೆ. ಹ್ಮ್ ಹಾ, ಯೂಟ್ಯೂಬಲ್ಲಿ ಹಾಕೊಂಡ್ರು ಕೂಡ ಎಷ್ಟೊಂದು ಜ್ಞಾನ ಸಿಗ್ತದೆ ಅಲ್ವಾ. ಹೌದು. ಆದ್ರೂ ಯಾಕೆ ಇವಾಗ ಓದ್ಬೇಕು ಅಂತ ಹೇಳ್ತಾರೆ ಅಂದ್ರೆ, ಓದುವಾಗ ಆ ಒಂದು ಪುಸ್ತಕದಲ್ಲಿ ಯಾವ್ಯಾವ ಪಾತ್ರಗಳು ಬರ್ತದೆ, ಆ ಪಾತ್ರಗಳ ಜೊತೆಗೆ ನಾವು ಕನೆಕ್ಟ್ ಆಗ್ತೀವಿ. ರಾಮಾಯಣ ಅಂತಂದ್ರೆ ರಾಮಾಯಣದಲ್ಲಿ ಪ್ರತಿಯೊಂದು ಪಾತ್ರವೂ ನಮಗೆ ಕನೆಕ್ಟ್ ಆಗ್ತದೆ. ಪತ್ರಿ ಇದು ನಾನು ಸ್ಟಾರ್ಟ್ ಮಾಡ್ತೀನಿ ಸರ್. ಬೇಕಾದ್ರೆ ಒಂದ್ ದಿನ ಇಟ್ಕೊಳ್ಳಿ. ಆ ಒಂದ್ ದಿನದಲ್ಲಿ ನಾನು ಆತ್ಮಯನ ಬುಕ್ಸ್ ಇದು ತುಂಬಾ ಚೆನ್ನಾಗಿದೆ, ಕೊಡೋಣ. ಓಕೆ, ಪತ್ರಿಜಿ ಅವರು ಓಕೆ ಮೇಡಮ್, ಓಕೆ. ಹಾಗೆ ಕೊಡಿ. ಈ ನಾನು ಆಮೇಲೆ ನಾವು ಯಾವ ಆಥರ್ ಬರೆದಿರ್ತಾರೆ ಅವ್ರ ಜೊತೆಗೆ ನಾವು ಕನೆಕ್ಟ್ ಆಗ್ತೀವಿ. ಹೌದು ಹೌದು, ಆ ಪತ್ರಿಜಿ ಉದ್ದೇಶಕ್ಕೋಸ್ಕರ ಓದಬೇಕು ಪುಸ್ತಕಗಳನ್ನ ಅಂತ ಹೇಳೋದು. ಹ್ಮ್ ಹಂಗೆ ಓದಿ ಒಳ್ಳೊಳ್ಳೆ ಯಾವುದು ತುಂಬಾ ಇದೆ ಸರ್. ನಾನು ಒಳ್ಳೊಳ್ಳೆ ಬುಕ್ಸ್ ಮಾಡಿಕೊಂಡಿದ್ದೀನಿ ನಾನು ಕೆಲವು ಕೂಡ. ಕೆಲವು ಪುಸ್ತಕಗಳಂತೂ ಓದಲೇಬೇಕು. ಯಾವುದು ಖಂಡ್- ಸಿಂಪಲ್ ಕನ್ನಡದಲ್ಲಿ ಇರ್ತದೆ, ಏನು ಯಾವುದು ಸಂಸ್ಕೃತ ಈ ತರದ್ದು ಏನಿರಲ್ಲ. ದಿನಕ್ಕೆ ಒಂದೊಂದೇ ಚಾಪ್ಟರ್ ಓದಿ ಸಾಕು. ಖಂಡಿತ ಸರ್, ಹಾ, ಕೊಡೋಣ. ತುಂಬಾ ಚೆನ್ನಾಗಿದೆ, ಬರ್ತಾ ಇದೆ. ಬರ್ತಾರೆ, ಎಲ್ಲರೂ ಬರ್ತಾರೆ. ಒಳ್ಳೊಳ್ಳೆ ಬುಕ್ಸ್ ಗಳು ಇಟ್ಕೊಂಡು ಕೊಡೋಣ, ಸ್ವಾಧ್ಯಾಯ ಮಾಡೋಣ. ಮತ್ತೆ ಅದು ನಾವು ಒಂದು ವೇದಿಕೆ ಹಾಡಿನ ಮುಖಾಂತರ ಒಂದಿನ ಮಾಡ್ಕೊಳ್ಳೋಣ. ಆಯ್ತು, ನೀವು ಯಾವತ್ತು ಹಾಡು ಹೇಳ್ತೀರ ಅವತ್ತೇ. ಸಂಜೆ ಟೈಮು ಈಗ ಒಂದು ಸ್ವಾಧ್ಯಾಯದ ಜೊತೆಗೆ ಅದನ್ನು ಕೂಡ ಮಾಡೋಣ. ಓಕೆ, ಹ್ಮ್ ವೆರಿ ಗುಡ್. ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್. ಆಮೇಲೆ ಎಲ್ಲರೂ ಯಾರಾದ್ರೂ ಹೊಸಬ್ರು ಜಾಯ್ನ್ ಆಗಿದ್ರೆ ಆರಾಮ್ಸೆ ಎಲ್ಲರೂ ಚೇರಲ್ಲಿ ಕೂತ್ಕೊಳ್ಳಿ. ಚೇರಲ್ಲಿ ಕೂತ್ಕೊಂಡು ಯೋಗ ನಿದ್ರೆ ಪ್ರಾಕ್ಟೀಸ್ ಮಾಡಿ. ತುಂಬಾ ಜನ ನಿದ್ದೆ ಮಾಡ್ತಾರೆ. ನಿದ್ದೆ ಮಾಡಿದ್ರೆ ನೋ ಪ್ರಾಬ್ಲಮ್. ಮಲಗೋದಕ್ಕಿಂತ ಬೆಟರ್ ನಿದ್ದೆ. ಹಾಗೆ ನಾವು ಮೊದಲೇ ಅವತ್ತೇ ಹೇಳಿದ್ದೀನಿ, ಈ ಒಂದು ಇದರಲ್ಲಿ ಫಸ್ಟ್ ಸ್ಟೇಜ್ ಯಾವುದು, ಯೋಗ ನಿದ್ರಾ ಸ್ಥಿತಿ. ನಾವು ಬೆಳಗ್ಗೆವರೆಗೂ ಕೂರ್ತಾ ಇದೀವಿ ಅಂತಂದ್ರೆ ಅದಕ್ಕೆ ನಾವು ಅಪ್ರಿಷಿಯೇಟ್ ಮಾಡ್ಕೋಬೇಕು. ಅವೇರ್ನೆಸ್ ಇರೋದು ಬಿಡೋದು, ಅವೇರ್ನೆಸ್ ಇರೋದು ಸೆಕೆಂಡ್ ಲೆವೆಲ್. ಯಾವಾಗಲೂ ಅವೇರ್ನೆಸ್ ಇರಬೇಕಂತಿಲ್ಲ, ಆಯ್ತಾ. ಅದನ್ನು ಸಾಧಿಸ್ಬೇಕು. ಫಸ್ಟ್ ಯೋಗ ನಿದ್ರಾ ಸ್ಥಿತಿಯನ್ನು ನಾವು ಬೀಟ್ ಮಾಡಬೇಕು. ಆಮೇಲೆ ನಮ್ಮ ಆತ್ಮಕ್ಕೆ ದೇಹಕ್ಕೆ ಯಾವ್ದ್ರ ಅವಶ್ಯಕತೆ ಇದೆ ಇರ್ತದೋ ಅದು ನಡೀತಾ ಇರುತ್ತೆ. ನೀವು ಎಷ್ಟೇ ಕಂಟ್ರೋಲ್ ಮಾಡ್ಲಿಕ್ಕೆ ಹೋದ್ರೆ ದೇಹ ಹಾಳಾಗ್ತದೆ. ನಿದ್ದೆಯನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಒಂದ್ ವೇಳೆ ನಿದ್ದೆ ಹ್ಮ್ ಯೋಗ ನಿದ್ರೆ ಮಾಡೋದು, ಎಚ್ಚರ ಆದಾಗ ಖಂಡಿತ. ಅವೇರ್ನೆಸ್ ಅಲ್ಲಿ ಮತ್ತೆ ಧ್ಯಾನ ಸ್ಟಾರ್ಟ್ ಮಾಡಬೇಕು. ಹಾಗೆ ಹೌದು. ಹಾಗೆ ತಗೊಂಡು ಹೋಗ್ಬೇಕು. ಆಯ್ತು. ರತ್ನಮ್ಮ ಅವ್ರು ಮಾತಾಡ್ಬೇಕು ಅಂತ ಇದ್ರು ನಿಮ್ ಜೊತೆಗೆ, ನೋಡಿ ಇದಾರ ಅವರು ಲೈನ್. ಇಲ್ಲ, ಜಾಯ್ನ್ ಆಗಿಲ್ಲ. ಹ್ಮ್ 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 ಓಕೆ, ನಾಳೆ ಮಾತಾಡಿಸ್ತೇನೆ. ಸಂಜೆ ಆಯ್ತು. ಆಗಿದ್ರಲ್ವಾ? 6 ಗಂಟೆಲಿ, ಹ್ಮ್ 6 ಗಂಟೆಲಿ ಇದ್ರು. ಹ್ಮ್. ಹಾಗೆ ಆಮೇಲೆ ಆಯ್ತು, ಇನ್ನು ಮುಂದೆ ಬೇರೆ ಬೇರೆ ಮೆಡಿಟೇಷನ್ ಮತ್ತೆ ಪುನಃ ಅದು ಸ್ವಲ್ಪ ಕಾಪಿರೈಟ್, ನಾವು ಲೈವ್ ಕೊಡ್ತಾ ಇದೀವಲ್ಲ ಯೂಟ್ಯೂಬಲ್ಲಿ, ಸ್ವಲ್ಪ ಕಾಪಿರೈಟ್ ಇಶ್ಯೂಸ್ ಇತ್ತು. ಹಾಗಾಗಿ ಈ ಎಲ್ಲ ಇದನ್ನು ಮಾಡ್ಲಿಕ್ಕೆ ಆಗಿಲ್ಲ. ಇನ್ನು ಮುಂದೆ ಬೇರೆ ಬೇರೆ ಮೆಡಿಟೇಷನ್ಸ್ ಎಲ್ಲ ನಾನು ಮತ್ತೆ ಪುನಃ ಇವತ್ತಿಂದ ಸ್ಟಾರ್ಟ್ ಮಾಡೋಣ. ಆಮೇಲೆ ಇನ್ನೊಂದು ಏನಂದ್ರೆ, ನಾಳೆಯಿಂದ
ಒಂದು ತಾಮ್ರದ ಇದಿರುತ್ತಲ್ವ, ಲೋಟ ಅಥವಾ ಸಣ್ಣ ಗಿಂಡಿ ಅಂತೀವಲ್ಲ, ಸೊ ಅದರಲ್ಲಿ ನೀರಿಟ್ಟುಕೊಂಡು ಕಂಪಲ್ಸರಿ ಎಲ್ಲರೂ ನಾಳೆಯಿಂದ ಇಟ್ಕೊಳ್ಳೋಣ ಆಯ್ತಾ, ಧ್ಯಾನ ಶುರು ಮಾಡೋದಕ್ಕಿಂತ ಮುಂಚೆ. ಜೊತೆಗೆ ಬೆಳಿಗ್ಗೆವರೆಗೂ ನಮ್ಮ ಜೊತೆಗೆ ಇರಬೇಕು. ಎಲ್ಲಾ ಧ್ಯಾನ ಆದ್ಮೇಲೆ ನಾವು ಕುಡಿಬೇಕು. ಹಿಂದೆ ಋಷಿಮುನಿಗಳು ಕೈಯಲ್ಲಿ ಒಂದು ಕಮಂಡಲ ಹಿಡ್ಕೊಂಡು, ಇದರಲ್ಲಿ ಕಮಂಡಲ ಹಿಡ್ಕೊಂಡು ಇರ್ತಿದ್ರು ಗೊತ್ತಾ? ಹಾ, ಆ ನೀರಿಗೆ ಆ ಶಕ್ತಿ ಇರ್ತದೆ. ನಮ್ಮ ಇಡೀ ಆ ಒಂದು ಧ್ಯಾನದಲ್ಲಿ ಬಂದ ಆ ಪಾಸಿಟಿವ್ ಎನರ್ಜಿಯನ್ನ ಅದು ಹಿಡಿದಿಟ್ಟುಕೊಳ್ಳುವ ಶಕ್ತಿ. ಅದರಲ್ಲೂ ತಾಮ್ರ ಯಾಕೆ ಅಂತಂದ್ರೆ ಅದಕ್ಕೆ ಏನಂತೀವಿ, ಆ ಶಕ್ತಿ ಏನಂದ್ರೆ ನೇಚರಲ್ಲಿ ಅದಕ್ಕೂ ಆ ಶಕ್ತಿ ಇದೆ, ಈ ಹಿಡಿದಿಟ್ಟುಕೊಳ್ಳುವ ಶಕ್ತಿ ತಾಮ್ರ. ಹ? ಹಾಗಾಗಿ ಅದಕ್ಕೆ ಆ ಒಂದು ಶಕ್ತಿ ಇರ್ತದೆ. ಜೊತೆಗೆ ನಮ್ಮ ಇನ್ಮುಂದೆ ಎಲ್ಲ ನಾವು ಈ ಅಫರ್ಮೇಷನ್ ಇರ್ಬೋದು, ಅಬಂಡೆನ್ಸ್ ಅನ್ನೆಲ್ಲ ಮಾಡಿಸ್ತಾ ಹೋಗೋಣ. ಜೊತೆಗೆ ನಾವು ಪಾಸಿಟಿವ್ ಇರ್ಬೇಕು ಯಾವಾಗಲೂ. ಆಮೇಲೆ ಇದನ್ನೊಂದು ರೀತಿ ಒದ್ದಾಡ್ಕೊಂತ ಮಾಡೋದಿಲ್ಲ, ಎಂಜಾಯ್ ಮಾಡ್ತಾ ಮಾಡ್ಬೇಕು. ಇಡೀ ಏನು ರಾತ್ರಿ ಎಲ್ಲ ಧ್ಯಾನ ಅಂತಂದ್ರೆ ಕಷ್ಟದಿಂದ ಯಪ್ಪ ಬೆಳಗ್ಗೆವರೆಗೂ ಕೂರ್ಬೇಕಲ್ಲ, ಹಂಗಲ್ಲ, ಹಬ್ಬ 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 ತರ ಅನುಭವಿಸ್ಬೇಕು ಅದನ್ನ. ರಾತ್ರಿ ಆಗೋದ್ನೇ ಹಂಗೆ ಕಾಯ್ತಾ ಇರ್ಬೇಕು. ಅದನ್ನೊಂದು ಸಂಭ್ರಮಿಸ್ಬೇಕು, ಅದು ಬಿಟ್ಟು ಒದ್ದಾಡೋದಲ್ಲ ಯಾವುದೂ ಅಲ್ಲ ಕೂಡ ಅಲ್ಲ ಹಾಗಾಗಿ ಒದ್ದಾಡ್ತಾ ಮಾಡೋದಲ್ಲ, ಸಂಭ್ರಮಿಸ್ತಾ ಮಾಡ್ಬೇಕು ಅದನ್ನು. ಹಬ್ಬದ ಹಾಗೆ ಪ್ರತಿ ರಾತ್ರಿ ಶಿವರಾತ್ರಿ ಆಗ್ಬೇಕು. ಶಿವರಾತ್ರಿ ಅಂದ್ರೆ ಏನ್ ಗೊತ್ತು? ರಾತ್ರಿ ಎಲ್ಲ ಯಾರು ಧ್ಯಾನ ಮಾಡ್ತಾರೆ ಅವರಿಗೆ ಪ್ರತಿ ರಾತ್ರಿ ಶಿವರಾತ್ರಿ. ನಿಜವಾದ ಶಿವನ ಪೂಜೆ ಅಂದ್ರೆ ಅದು. ಪ್ರತಿ ರಾತ್ರಿ ಶಿವರಾತ್ರಿ. ಎಷ್ಟು ಜನರಿಗೆ ಶಿವನ ದರ್ಶನ ಆಗಿದೆ ನೋಡ. ನೀವು ದೇವಸ್ಥಾನಕ್ಕೆ ಹೋಗಿ ಹೋಗಿ ಬಂದಿದ್ದೀರಲ್ಲ, ಎಷ್ಟು ದಿವಸ ಶಿವ ದರ್ಶನ ಕೊಟ್ಟಾನೆ. ಹ? ಅದೇ ಹಾಗೆ ಸರ್. ಹೌದು. ಅದು ಇನ್ನೊಂದು ವಚನ ಇದೆ, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ. ಯಾವುದೇ ಆದ್ರೂ ಶ್ರದ್ಧೆಯಿಂದ ಮನಸ್ಸಿಂದ ಮಾಡೋದು ಸಿಗ್ತದೆ. ಹ್ಮ್ ಸುಮ್ನೆ ಅರುಣ್ ಕುಮಾರ್ ಸರ್ ಹೇಳ್ಯಾರ ಬೆಳತನ ಕೂಡ ಅದ್ರ ಆಗಲ್ಲ. ಅದು ನೀವು ಮನಸ್ಸಿಂದ ಶ್ರದ್ಧೆಯಿಂದ ಮಾಡಿದ್ರ ಆಗ್ತದ. ಇದೆ, ಅದು ಸಂಭ್ರಮ ಇರಬೇಕು. ಹ್ಮ್. 9 ಗಂಟೆ ಇಷ್ಟಪಟ್ಟು ಮಾಡ್ಬೇಕು, ಯಾವ್ದೇ ಇರ್ಲಿ ಇಷ್ಟಪಟ್ಟು ಕೆಲವು ಮಾಡಿದ್ರೆ, ಮಾಸ್ಟರ್ ಕಷ್ಟಪಟ್ಟು ಮಾಡಿದ್ರೆ ಕೆಲವು ಪ್ರತಿಫಲ ಮಾಸ್ಟರ್ ಸಿಗೇ ಸಿಗುತ್ತೆ. ಕೆಲವು ಮಾಸ್ಟರ್ ಎಷ್ಟು ಉತ್ಸಾಹ ಇರ್ತಾರೆ ಗೊತ್ತಾ? 9 ಗಂಟೆ ಹಾ ಕಾಯ್ದಿರ್ತಾರೆ. ಹಾ. ಹಾಗೆ ಆ ಆ ಉತ್ಸಾಹ ಇರಬೇಕು. ಹಾ ಅದು ಬಿಟ್ಟು ಒದ್ದಾಡಬಾರ್ದು ಮಾಡ್ಲಿಕ್ಕೆ. ಹ್ಮ್ ಆರಾಮ್ಸೆ ಏನು ಕಳ್ಕೊಳ್ಳೋದು ಏನಿದೆ? ಏನು ಕಷ್ಟಪಡುವಂಥದ್ದು ಏನಿದೆಯಪ್ಪ? ಸ್ವಲ್ಪ ಕ್ಲೆನ್ಸಿಂಗ್ ಆಗುವಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ತುಂಬಾ ಇರಿಟೇಷನ್ ಆಗ್ಬೋದು. ಆ, ಒಂದ್ 4-5 ಡೇಸ್ ಅಷ್ಟೇ, 4-5 ಡೇಸ್ ನೀವು ಸೆಟ್ ಆಗೋದು ಮುಗಿದೋಯ್ತು. ಅಲ್ಲಿ ಆರಾಮಾಗಿ ಮಾಡ್ಬೋದು. 4-5 ಡೇಸ್ ಅಷ್ಟೇ ನಮ್ಗೆ ಕಷ್ಟ ಆಗುತ್ತೆ. ಬಹಳ ಸ್ವಲ್ಪ ನಿದ್ದೆ ಬರೋದು, ಅದು ಕೈ ಕಾಲು ಜುಮ್ ಹಿಡಿಯೋದು, ಕಾಲು ಉಬ್ಬೋದು, ಈ ತರ 4-5 ಡೇಸ್ ಕಷ್ಟ ಅನ್ಸುತ್ತೆ. ಅಲ್ಲಿಂದ ನೀವು ಎಂಜಾಯ್ ಮಾಡ್ತೀರ ಫುಲ್ಲು. ಆ ತರ ಫುಲ್ ಎನರ್ಜಿ ಜಾಸ್ತಿ ಇರುತ್ತೆ, ಎಲ್ಲಾ ಅನುಭವಗಳಾಗುತ್ತೆ. ಒಳ್ಳೇದು. ಕಷ್ಟಪಟ್ರೆ ಸುಖ ಸಿಗೋದು ಮುಂದೆ. ಹ್ಮ್ ವೆರಿ ಗುಡ್. ಏನ್ ತಲೆ ಕೆಡ್ಸ್ಕೋಬೇಡ್ರಿ, ಯಾರಿಗೆ ಏನೇನೆಲ್ಲ ಆಸೆ ಇದೆ ಹ್ಮ್. ಖಂಡಿತ ಇರ್ತದೆ. ಆ ಯಾರಿಗೆ ಆ, ನಾನು ಮತ್ತೆ ಇಂಡಿವಿಜುವಲ್ ಆಗಿ ಹೇಳಕ್ ಹೋಗಲ್ಲ ಅದು ಇದು ಅಂತ ಹೇಳಿ. ಏನೇನೆಲ್ಲ ಕನಸುಗಳಿದೆ ಖಂಡಿತ ಎಲ್ಲವನ್ನೂ ಆ ಯೂನಿವರ್ಸ್ ಖಂಡಿತ ನೆರವೇರಿಸ್ತದೆ. ನಾವು ಪಾಸಿಟಿವ್ ಆಗಿರ್ಬೇಕು. ನಮ್ಮಲ್ಲಿ ಆ ಶಕ್ತಿ ಇದೆ ಅನ್ನುವ ನಂಬಿಕೆ ನಮಗೆ ಬರಬೇಕು ಮೊದಲು. ಎಲ್ಲವನ್ನ ಪಡೆಯುವ ಶಕ್ತಿ, ಎಲ್ಲವನ್ನು ಮಾಡುವ ಶಕ್ತಿ ದೇವರು ನಮ್ಮನೊಳಗೆ ಇದ್ದಾನೆ. ಆಮೇಲೆ ನೀವು ಯೂನಿವರ್ಸ್ ಅಂದ್ರೆ ಎಲ್ಲೋ ಮೂಲೆಯಲ್ಲಿ ಯಾವುದೋ ಲೋಕ ದಾಟಿ ಇದ್ದಾನೆ ಅಂತ ತಿಳ್ಕೊಬೇಡಿ. ದೇವರು ಒಳಗೆ ಇದ್ದಾನೆ, ಒಳಗೆ ದರ್ಶನ ಕೊಡೋದು. ಅವನನ್ನ ನಾವು ಆತ್ಮಾರಾಮ ಒಳಗೆ ಇದ್ದಾನೆ, ಆತ್ಮದ ಜೊತೆಗೆ ಆತ್ಮಾರಾಮ. ಹಾ ಆತ್- ಅವನನ್ನು ನಾವು ಜಾಗೃತಗೊಳಿಸ್ಬೇಕು. ನಮ್ಗೆ ಕಾಣ್ತಾ ಇಲ್ಲ ಅಷ್ಟೇ. ಎಲ್ಲೋ ಇದ್ದಾನೆ ಅಂತ ಹೇಳ್ಬೇಡಿ. ಹಿಂಗ್ ಎದೆಯಲ್ಲಿ ಕೈ ಇಟ್ಕೊಂಡು ಹೇಳಿದ್ರೆ ದೇವ್ರ ಮೇಲೆ ಕೈ ಇಟ್ಟು ಹೇಳಿದಾಗೆ, ಪ್ರತಿಜ್ಞೆ ಮಾಡದಂಗೆ. ಹಾ ಅರಿವೇ ಗುರು, ಶ್ವಾಸವೇ ಶಿವ. ಅಷ್ಟೇ. ನಮ್ ಒಳಗಿದ್ದಾನೆ ದೇವ್ರು, ನಾವು ಅರಿಬೇಕಷ್ಟೇ. ಇನ್ನೊಂದು ಏನಂದ್ರೆ, ಈಗ ನಾವು ಧ್ಯಾನಕ್ ಕುಂತ್ರೆ ಆ ನಮ್ಗ ಬೇರೆ ಬೇರೆ ವಿಚಾರಗಳು ಬರ್ತವೆ. ಹೆಂಗ್ ಮಾಡ್ಬೇಕು ಅಂದ್ರೆ, ಶ್ವಾಸದ ಮೇಲೆ ಧ್ಯಾಸ ಇಟ್ಟು ಹಿಂಗ್ ಮೂರ್ತಿ ಮೂರ್ತಿ ತರ, ಏನ್ ಸ್ಟ್ಯಾಚು ತರ ಕೂತು ವಿಚಾರಗಳು ಜಾಸ್ತಿ ಬಂದ್ರೆ ಸ್ಮೈಲ್ ಮಾಡ್ಬೇಕು, ಸಂತೋಷವಾಗಿ ಖುಷಿ ಪಡ್ಬೇಕು ಜಾಸ್ತಿ. ಅವಾಗ ನಿಮ್ಗೆ ಕಾಸ್ಮಿಕ್ ಎನರ್ಜಿ ಬರುತ್ತೆ. ಅವಾಗ ಬಂದಾಗ ನಿಮ್ಗೆ ಕೈ ಕಾಲು ಮಿಡೋದಾಗ್ಲಿ, ಎನರ್ಜಿ ಒಳಗೆ ಹಿಂಗೆ ಬರ್ತಾ ಇದ್ದಂಗೆ ಏನಾಗಲ್ಲ. ಅದು ಕಡಿಮೆ ಆದಂಗೆಲ್ಲ ಸೊಂಟ ಪೇನ್, ಬ್ಯಾಕ್ ಪೇನ್ ಆಗೋದು, ಆ ಈ ತರ ಶೋಲ್ಡರ್ ಪೇನ್ ಆಗೋದು, ನೆಕ್ ಪೇನ್ ಆಗೋದು ಆಗುತ್ತೆ. ಕಾಸ್ಮಿಕ್ ಎನರ್ಜಿ
ಫ್ಲೋ ಜಾಸ್ತಿ ಆಗ್ತಿದ್ದಂಗೆ ಫುಲ್ ಫ್ಲೋ ಆಗ್ತಿದ್ದಂಗೆ ಏನು ಗೊತ್ತೇ ಆಗಲ್ಲ, ನಿರಾಕಾರ ಸ್ಥಿತಿಗೆ ಹೋಗ್ಬಿಡ್ತೀರ ನೀವು ಆತರ ಸ್ವಲ್ಪ. ಯಾರೀಗ ಹ್ಮ್ ಹೇಳಿ ಹೇಳಿ, ಹೇಳಿ. ಜಸ್ಟ್ ಕಂಟಿನ್ಯೂ. ಅದೇ ಜಾಸ್ತಿ ಒಂದು 4-5 ಡೇ ಕಾಸ್ಮಿಕ್ ಎನರ್ಜಿ ಜಾಸ್ತಿ ತಗೋತಾ ಇದ್ದಂಗೆ ಆ ಪೇನ್ ಅನ್ನೋದೇ ಗೊತ್ತಾಗಲ್ಲ. ಕಂಟಿನ್ಯೂ ಒಂದು 15 ಡೇಸ್ 20 ಡೇಸ್ ಆಯ್ತು ಅಂತಂದ್ರೆ ನಿಮ್ಗೆ ಮುಗೀತು. ಅದು ಕಾಸ್ಮಿಕ್ ಎನರ್ಜಿ ಬಂದಂಗೆಲ್ಲ ಕ್ಲೆಂಜಿಂಗ್ ಆಗುತ್ತೆ, ನೀವು ನಿರಾಕಾರ ಸ್ಥಿತಿಗೆ ಹೋಗ್ಬಿಡ್ತೀರಾ ಈ ತರ. ಅದು ಒಳಗೆ ಉಕ್ಕಿ ನೋಡ್ಬೇಕ್ರಿ, ಒಳಗೆ ಉಕ್ಕಿ ನೋಡಿದ್ರೆ ಗೊತ್ತಾಗುತ್ತೆ. ಸುಮ್ಮನೆ ಅನುಭವಿಸ್ಬೇಕು, ಅನುಭವಿಸಿದಾಗೆ ಗೊತ್ತಾಗುತ್ತೆ ಎಲ್ಲ. ಓಕೆ, ದಿಲೀಪ್ ಜಿ ಮಾತಾಡ್ತೀರಾ? ಹಾ ಸರ್, ನಮಸ್ತೆ ಸರ್. ಆ, ನಮಸ್ತೆ. ಈ ಒಂದು ಗುಡಕೇಶ ಅನ್ನೋ ಕಾನ್ಸೆಪ್ಟ್ ನಾನು ಯೂಟ್ಯೂಬ್ ಅಲ್ಲಿ ನೋಡಿ ಸ್ಟಾರ್ಟ್ ಮಾಡಿದ್ದು. ಥರ್ಡ್ ಇಂದ ಸ್ಟಾರ್ಟ್ ಮಾಡಿದ್ದೀನಿ ಆಕ್ಚುಲಿ, ಈ ಮಂತ್ ಥರ್ಡ್ ಇಂದ ಇವತ್ತರೆಗೂ ಮಾಡ್ತಾ ಇದ್ದೀನಿ. ಹ್ಮ್. ನನ್ಗೆ ಈ ಅನುಭವಗಳು ಏನು ಅಂತಂದ್ರೆ, ನಿಮ್ಮ ವಾಯ್ಸ್ ನನ್ಗೆ ಹೆಂಗ್ ಕನೆಕ್ಟ್ ಮಾಡುತ್ತೆ ಅಂತಂದ್ರೆ, ನಮ್ಮನ್ನ ಫುಲ್ ನೈಟ್ ಎನರ್ಜೈಸ್ ಆಗಿಟ್ಟಿರುತ್ತೆ. ಇಲ್ಲ, ನಿಮ್ಮ ವಾಯ್ಸ್ ಏನೋ ಒಂದ್ 5 ನಿಮಿಷ ಮಿಸ್ ಆದ್ರೂ ಕೂಡ ನಾವ್ ಹಂಗೆ ಆ ಒಂದು ಧ್ಯಾನ ಸ್ಥಿತಿಲೇ ಇರ್ತೀವಿ. ಲೈಕ್ ನಮ್ಗೆ ಬೇರೆ ಎಲ್ಲೂ ಹೋಗ್ತಾ ಇಲ್ಲ ಮೈಂಡ್, ಕಾಯ್ತಾ ಇರ್ತೀವಿ ಇನ್ನು ನೆಕ್ಸ್ಟ್ ಏನ್ ಬರುತ್ತೆ, ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಏನ್ ಬರುತ್ತೆ ಅಂತ. ತುಂಬಾ ಹೈಲಿ ಕನೆಕ್ಟೆಡ್ ಇರುತ್ತೆ. ಆಮೇಲೆ ನೀವು ಈ ಗ್ರಾಟಿಟ್ಯೂಡ್ ಹೇಳೋದು ಎಲ್ಲ ಹೇಳ್ಕೊಡ್ತಾ ಇದ್ರಲ್ಲ, ನಾನು ತುಂಬಾ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನನ್ನ ಎಲ್ಲಾ ಲೈಫ್, ಎಲ್ಲಾ ಡೇ ಅಂಡ್ ಡೇ ಎವ್ರಿ ಟೈಮ್ ಅಲ್ಲೂ ಎಲ್ಲಾರ್ಗುನು ಅಷ್ಟೇ. ಏನೇ ಒಂದು ನಮಗೆ ಸಿಕ್ಕಿದ್ರು ಕೂಡ ಅದು ಗ್ರಾಟಿಟ್ಯೂಡ್ ಹೇಳ್ಬೇಕು. ಮತ್ತೆ ಇದು ಇನ್ನೊಂದು ಪಾಸಿಟಿವ್ ನಾನು ಕಲ್ತಿದ್ದೇನು ಅಂತಂದ್ರೆ ನಿಮ್ ಕಡೆಯಿಂದ, ಈ ಎಲ್ಲಾ ಮಾಸ್ಟರ್ಸ್ ನಾವು ಯುಟಿಲೈಸ್ ಮಾಡ್ಕೋಬೇಕು ಆಕ್ಚುಲಿ. ಅವ್ರಿಗೆ ನಾವು ಕರಿಬೇಕು, ಅವ್ರ ಧ್ಯಾನ ಅವ್ರದೊಂದು ಶಕ್ತಿನ ನಾವು ಕೇಳ್ಬೇಕು. ನಾವು ಕೇಳ್ದಲ್ಲಿ ಏನೂ ಸಿಕ್ಕದಿಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ನನಗೆ ತುಂಬಾನೇ ಇಷ್ಟ ಆಯ್ತು ಆಕ್ಚುಲಿ. ಡೇ ಅಂಡ್ ಡೇ ನಾವ್ ಅದನ್ನ ತಗೊಂಡು ಅವ್ರ ಕಡೆಯಿಂದ ನಮ್ಮಲ್ಲೇ ನಾವು ಆ ಶಕ್ತಿ ತಗೋಬೇಕು. ಆಮೇಲೆ ಈ ಒಂದು ವಿಶ್ವಶಕ್ತಿನ ನಾವು ಯಾವ ರೀತಿ ಅನುಭವಿಸ್ಬೇಕು ಅನ್ನೋ ನೀವು ಹೇಳೋ ಶೈಲಿ ಇದೆಯಲ್ಲ, ರಿಯಲಿ ನನಗೆ ಆ ಫೀಲ್ ಆಗ್ತಾ ಇದೆ. ಲೈಕ್ ನಮ್ಗೆ ಬಾಡಿಗೆ ಎಂಟರ್ ಆಗ್ತಾ ಇದೆ ಆ ಒಂದು ಶಕ್ತಿ, ನಮಗೆ ಫುಲ್ ಸಹಸ್ರಾರದಿಂದ ಪಾದದವರ್ಗುನು ಅದು ನಮಗೆ ಬರ್ತಾ ಇದೆ ಎನರ್ಜಿ. ಆ ಎನರ್ಜಿ ನಮಗೆ ಬರ್ತಾ ಇರೋದ್ರಿಂದಲೇ ನಾವು ಬೆಳಿಗ್ಗೆ 6 ಗಂಟೆ ಆದ್ರೂ ನಮಗೆ ನಿದ್ದೆ ಬರೋದಿಲ್ಲ. ಯಾವಾಗ್ಲೂ ಎಚ್ಚರ ಹೇಳ್ತಾ ಇರ್ತಾರೆ, ಎದ್ದೊಳಿ ಕುತ್ಕೊಳ್ಳಿ, ಆ ಒಂದು ಇನ್ಸ್ಟ್ರಕ್ಷನ್ ಇರುತ್ತಲ್ಲ. ಈ ಒಂದು ಎಕ್ಸಸೈಸ್ ನಮ್ಗೆ ಫುಲ್ ಬಾಡಿ ಎನರ್ಜೈಸ್ ಆಗಿಟ್ಟಿದೆ. ಎಲ್ಲೂ ನಿದ್ದೆ ಹೋಗಕ್ ಸಾಧ್ಯನೇ ಇಲ್ಲ. ಈ ಗುಡಕೇಶದಲ್ಲಿ ಎಷ್ಟು ಜನ ಏನಂದ್ಕೊಳ್ತಾರೆ ಅಂದ್ರೆ, ಈ ಕಾನ್ಸೆಪ್ಟೇ ಆಗೋದಿಲ್ಲ ಅನ್ನೋ ತರ ಇದೆ. ಯಾಕೆಂದ್ರೆ ಫುಲ್ ನೈಟ್ ಎದ್ದಿರೋದು ಅಂತಂದ್ರೆ ಯಾರಿಗೂ ಅದು ಫೀಲೇ ಆಗೋದಿಲ್ಲ. ನೈಟ್ ಅಲ್ಲಿ ಎದ್ದಿರ್ಬೇಕಾ, ಸಾಧ್ಯನೇ ಇಲ್ಲ ಅನ್ನೋ ಕಾನ್ಸೆಪ್ಟ್ ನ ಸಾಧ್ಯ ಇದೆ, ಎಲ್ರೂ ಮಾಡ್ಬೋದು ಅನ್ನೋದು ಸಿಂಪಲ್ ಆಗಿದೆ. ವೆರಿ ವೆರಿ ಸಿಂಪಲ್. ನಾನು ಎಷ್ಟೋ ಜನ ಕೇಳ್ತಾ ಇದ್ದೀನಿ, ಪದ್ಮ ಮೇಡಮ್ ಹೇಳ್ದಂಗೆ ಈ ಗುಡಕೇಶದ ಬಗ್ಗೆ ಹೇಳ್ತಾ ಇರ್ತೀನಿ. ಕೆಲವ್ರ ಫೀಲಿಂಗ್ ಹೆಂಗ್ ಬರುತ್ತೆ ಅಂದ್ರೆ, ನೈಟ್ ಎಲ್ಲ ಎದ್ದಿರಕ್ಕಾಗತ್ತ, ಈ ವಯಸ್ಸಿಗೆ ನಿನ್ಗೇನ್ ಬಂದಿದೆ ಈ ತರ ಹೇಳೋದ್ ಜಾಸ್ತಿ ಆಗೋಗ್ಬಿಟ್ಟಿದ್ದಾರೆ. ಬಟ್ ಅವ್ರನ್ನ ಒಂದ್ಸರಿ ಎಕ್ಸ್ಪೀರಿಯನ್ಸ್ ಮಾಡೋವರ್ಗು, ನಿಮ್ಮ ಒಂದು ಟಿವಿ ಕರ್ಕೊಂಬಂದು ನಿಮ್ಮ ವಾಯ್ಸ್ ಅವ್ರಿಗೆ ಕೇಳಿಸೋವರ್ಗು ಅವ್ರಿಗೆ ಆ ಒಂದು ವಿಶ್ವಶಕ್ತಿ ಬರೋದಿಲ್ಲ, ಸಿಕ್ಕಿರಲ್ವಲ್ಲ. ಅದನ್ನ ಅನುಭವಿಸಿದ ಮೇಲೆನೆ ಫುಲ್ ನೈಟ್ ಅವ್ರಿಗೆ ಎನರ್ಜಿ ಸಿಗುತ್ತೆ. ಫುಲ್ ನೈಟ್ ನಾವು ಮಾಡ್ತೀವಿ. ಫುಲ್ ನೈಟ್ ಅಲ್ಲ, ಇನ್ನು ಡೇನು ಕಂಟಿನ್ಯೂ ಮಾಡಿದ್ರೆ ನಿಮ್ಮ ಒಂದು ಡಿಸ್ಕಷನ್ ಅವಾಗಲೂ ಮಾಡ್ತೀವಿ. ಅಷ್ಟು ಎನರ್ಜಿ ಇರುತ್ತೆ, 24 hours ಮಾಡೋ ಅಷ್ಟು ಎನರ್ಜಿ ಆಗ್ತಾ ಇದೆ. ಸೊ ತುಂಬಾ ಅಂದ್ರೆ ತುಂಬಾನೇ ಎನರ್ಜಿ ಬರ್ತದೆ ಸರ್ ಕಾನ್ಸೆಪ್ಟ್. ಥ್ಯಾಂಕ್ ಯು ಸರ್. ನಿಮ್ಮ ಒಂದು ಸೆಷನ್ ನಾನು ಇಷ್ಟವರೆಗೂ ಇಷ್ಟು ಲಾಂಗ್ ಆಗಿ ಒಂದು ಕಂಟಿನ್ಯೂಟಿ ಆಗಿ ನಮ್ಮನ್ನೆಲ್ಲ ಹೋಲ್ಡ್ ಮಾಡಿ ಇಟ್ಕೊಳ್ತಿರಲ್ಲ ಬೆಳಗಿನ ಜಾವವರೆಗೂ, ಇಟ್ಸ್ ಗ್ರೇಟ್ ಪವರ್ ಎನರ್ಜಿ ನಿಮ್ಮಲ್ಲಿದೆ. ನೀವು ಕೃಷ್ಣನ ಒಂದು ಬರೀ ಮಾತು ಹೇಳ್ತಾ ಇಲ್ಲ, ಅದ್ರದ್ದು ಪವರ್ ನಮಗೆ ಟ್ರಾನ್ಸ್ಲೇಟ್ ಮಾಡ್ತಾ ಇದಾರ ರಿಯಲ್ ಆಗಿ. ನಾವು ತಗೊಳ್ತಾ ಇದೀವಿ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ತುಂಬಾ ಥ್ಯಾಂಕ್ಸ್ ಸರ್. ಓಕೆ, ವೆರಿ ಗುಡ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ನಾವು ಈಗ ಸಂಕಲ್ಪ ಮಾಡಿ ನೆಕ್ಸ್ಟ್ ಇನ್ನು ಓಪನ್ ಮೆಡಿಟೇಷನ್ ಸ್ಟಾರ್ಟ್ ಮಾಡೋಣ. ಓಕೆ.